அல்லினாள் தாமரை மேல் ஆரணங்கின் இன்துணைவே மல்லி நாடாண்ட மடமயில் மெல்லியலாய் ஆயர் குலவேந்தன் ஆகத்தான் தெல் புதுவை வேயர் பயந்த விளக்கு தென் புதுவை வேயர் பயந்த விளக்கு श्रीमत्यै विष्णुचित्तार्य मनोनन्दनहेतवे नन्दनन्दन सुन्दर्यै गोदायै नित्यमङ्गलम् गोदायै नित्यमङ्गलम्. ஸ்ரீமதே ராமானுஜாய நமः. ஆழ்வார்யம் பெருமானார் ஜீயர் திருவடிகளே சரணம். ஆண்டாள் திருவடிகளே சரணம். ஸ்ரீசைலேஷதயாபாத்திரம் தீபக்தியாதிகுணார்ணவம் யதீந்திரப்ரவணம் வந்தே ரம்யஜாமாதரம் முனிம். லக்ஷ்மீநாதசமாரம்பாம் நாதயாமுனமத்யமாம் அஸ்மதாச்சார்யபர்யந்தாம் வந்தே குருபரம்பராம். யோ நித்யம் அச்சுதபதாம்புஜயுக்மருக்ம व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. मातापिता युवतयस्तनया विभूतिः सर्वं यदेव नियमेन मदन्वयानाम्. आद्यस्य नः कुलपतेर्वकुलाभिरामम् श्रीमत्तदङ्घ्रियुगलं प्रणमामि मूर्ध्ना. भूतं सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम्. अस्मद्गुरुसमारम्भां यतिशेखरमध्यमाम् लक्ष्मीवल्लभपर्यन्तां वन्दे गुरुपरम्पराम्. श्रीमत्यै विष्णुचित्तार्यमनोनन्दनहेतवे नन्दनन्दनसुन्दर्यै गोदायै नित्यमङ्गलम्. அஞ்சு குடிக்கொரு சந்ததியாய் ஆழ்வார்கள் தம் செயலை விஞ்சி நிற்கம் தன்மையளாய் பிஞ்சாய் பழுத்தாளை ஆண்டாளை பத்தியுடன் நாணம் பழுத்தாய் மனமே மகிழ்ந்து. ಶ್ರೀಮತೆ ರಾಮಾನುಜಾಯ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಯತಿರಾಜ ಮಠದ ಪರಮಹಂಸ ಇತ್ಯಾದಿ ಜಿ.ಆರ್. ಸ್ವಾಮಿಗಳು ಆಂಟಾಳ್ ಗೋಷ್ಠಿಯವರಿಗೆ ಆಷಾಢ ಮಾಸ, ತಮಿಳಿನಲ್ಲಿ ನಾವು ಆಡಿ ಮಾಸಂ ಅನ್ನುವುದಾಗಿ ಹೇಳ್ತೀವಿ. ಕಳೆದ ವರ್ಷ ಹೇಗೆ ತಿರುಪ್ಪಾವೆಯನ್ನು ಆಂಟಾಳ್ ಗೋಷ್ಠಿಯವರ ವಾಚಾ ಕೈಂಕರ್ಯದಲ್ಲಿಯೇ
ಪ್ರವಹಿಸುವ ಹಾಗೆ ಕೃಪೆಯನ್ನು ಮಾಡಿದ್ರೋ ಅದೇ ರೀತಿಯಲ್ಲಿ ಈ ವರ್ಷ ದಿವ್ಯ ಪ್ರಬಂಧ ಧಾರಾ ಮಂಗಳೋತ್ಸವದ ದಿನವೇ ಈ ವರ್ಷದ ಆಡಿ ಮಾಸದಲ್ಲಿ ಆಂಡಾಳ್ ಗೋಷ್ಠಿಯವರಿಂದಲೇ ನಾಚ್ಯೆಯಾರ್ ತಿರುಮಳಿ ಉಪನ್ಯಾಸವನ್ನು ನೆರವೇರಿಸಲಾಗತ್ತೆ ಅನ್ನುವುದಾಗಿ ಕೃಪಾಪೋಷಿತವಾದಂತಹ ಮಾತುಗಳಿಂದ ಅನುಗ್ರಹಿಸಿಬಿಟ್ಟರು. ಬಹುಶಃ ಆಂಡಾಳ್ ಗೋಷ್ಠಿಗೆ ಅನ್ನೋದಾಗಿಯೇ ಸ್ತ್ರೀಯರಿಗೆ ಒಂದು ಸ್ಥಾನವನ್ನು ಕೊಟ್ಟಿರುವುದು ಇದೇ ಮೊದಲು. ಆದ್ದರಿಂದ ಎಲ್ಲ ಸ್ತ್ರೀ ಕುಲದವರೂ ಸಹ ಆಚಾರ್ಯರ ಪಾದಾರವಿಂದಗಳಿಗೆ ತಲೆಯನ್ನು ಬಾಗುತ್ತಾರೆ. ಮೊದಲನೆಯ ದಿನ ನಾಚ್ಯೆಯಾರ್ ತಿರುಮಳಿ. ನಾಚ್ಯೆಯಾರ್ ತಿರುಮಳಿಯಲ್ಲಿ ಅವತಾರಿಕೆ, 2 ತನಿಯನ್ ಪಾಶರಗಳು, ಮೊದಲ 10 ಪಾಶರಗಳನ್ನು ವಾಚಾ ಕೈಂಕರ್ಯದಲ್ಲಿ ಸಮರ್ಪಿಸುವ ಹಾಗೆ ಆಚಾರ್ಯರುಗಳು ಕೃಪೆ ಮಾಡಿರುವುದರಿಂದ ಅವರ ಕೃಪೆಯ ಆಧಾರವೇ ಈ ಒಂದು ವಾಚಾ ಕೈಂಕರ್ಯದಲ್ಲಿ ನಿರತರಾಗುವುದಕ್ಕೆ, ಅದು ಆಂಡಾಳ್ನ ಹೃದಯಕ್ಕೂ ಆಚಾರ್ಯರ ಶ್ರೀಪಾದಗಳಿಗೂ ಅರ್ಪಣೆಯಾಗುವ ಹಾಗೆ ಸಾಮರ್ಥ್ಯವನ್ನು ಅವರೇ ಕೃಪೆ ಮಾಡಬೇಕು ಅನ್ನುವುದಾಗಿ ಪ್ರಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಒಂದು ಉಪನ್ಯಾಸವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ. ಆಂಡಾಳ್ ಆಡಿ ಮಾಸ ಪುಬ್ಬ ನಕ್ಷತ್ರದಲ್ಲಿ ಅವತಾರವನ್ನು ಮಾಡ್ತಾಳೆ. ಆಡಿ ಮಾಸ ಅಂದರೆ ಕನ್ನಡದಲ್ಲಿ ನಾವು ಆಷಾಢ ಮಾಸ ಅಂತ ಹೇಳ್ತೀವಿ. ಪೂರಂ ಅನ್ನುವುದಾಗಿ ತಮಿಳಿನಲ್ಲಿ ಹೇಳ್ತಾರೆ, ಅದಕ್ಕೆ ಪುಬ್ಬ ನಕ್ಷತ್ರ ಅಂತ ಹೇಳಿ. ಪೆರಿಯಾಳ್ವಾರರ ಪೆತ್ತೆಡುತ್ತ ಪಣ್ಣು ಅಂತ ಹೇಳ್ತೀವಿ. ಪೆತ್ತೆಡುತ್ತ ಅನ್ನುವುದಾಗಿ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತು ಅಂದರೆ, ಪ್ರಮುಖವಾಗಿ ಅವರೇ ಬೆಳೆಸಿದಂತಹ ಆ ತೋಟದಲ್ಲಿ ತುಳಸಿಯ ಬುಡದಲ್ಲಿ ತಾನು ತೋರ್ಪಡಿಸಿಕೊಂಡಿದ್ದರಿಂದ ಅಲ್ಲಿ ಪೆತ್ತು ಪಡೆದು ಎಡುತ್ತು ಆ ಮಗುವನ್ನು ಎತ್ತುಕೊಳ್ತಾರ. ಪೆತ್ತೆಡುತ್ತ ಪೆಣ್ ಅನ್ನುವುದಾಗಿ ಇವರಿಗೆ ಹೇಳ್ತಾರೆ. ಇಂತಹ ಅವತಾರ ವೈಭವವನ್ನು ಉಳ್ಳಂತಹ ಆಂಡಾಳ್ 2 ಗ್ರಂಥಗಳನ್ನು ಪ್ರಸಾದಿಸಿದ್ದಾಳೆ. ಮೊದಲನೆಯದ್ದು ತಿರುಪ್ಪಾವೈ, ಅದನ್ನು ಕಳೆದ ವರ್ಷ ಅನುಭವಿಸಿದ್ದೀವಿ. ನಾಚ್ಯೆಯಾರ್ ತಿರುಮಳಿ ಅನ್ನುವುದಾಗಿ ಈ ವರ್ಷದ ಉಪನ್ಯಾಸ ಮಾಲಿಕೆಯಲ್ಲಿ ಅಪ್ಪಣೆಯನ್ನು ಮಾಡಿರುವುದರಿಂದ ನಾಚ್ಯೆಯಾರ್ ತಿರುಮಳಿಯನ್ನು ಈಗ ಪ್ರಾರಂಭವನ್ನು ಮಾಡೋಣ. ಮೊದಲೇ ಹೇಳಿದ ಹಾಗೆ ಆಂಡಾಳ್ 2 ಗ್ರಂಥಗಳನ್ನು ಮಾಡ್ತಾಳೆ. ಆ ಮೊದಲನೆಯ ಗ್ರಂಥದಲ್ಲಿ ಆಯ್ಚೆಯಾಯ್ ಪಾಡಿರುಂದದ ತಿರುಪ್ಪಾವೈ, ಒಬ್ಬ ಗೊಲ್ಲತಿಯಾಗಿ ಅನುಕಾರವನ್ನು ಮಾಡಿ ಗೊಲ್ಲನಿಗೆ ಅರ್ಪಿಸಿದಂಥದ್ದು ತಿರುಪ್ಪಾವೈ. ಅದೇ ಇವಾಗ ಅದೇ ಆಂಡಾಳ್ ನಾಯಕಿ ಆಗ್ತಾಳೆ. ಆಗ ಆಯ್ಚಿ ಗೊಲ್ಲತಿಯಾಗಿ ಹಾಡಿದ್ದಿದ್ದು ತಿರುಪ್ಪಾವೈ, ಆದರೆ ನಾಯಕಿ ಆಗಿ ಅವಳು ಹಾಡಿದ್ದಿದ್ದು ನಾಯಕಿ ಗೀತೆ ನಾಚ್ಯೆಯಾರ್ ತಿರುಮಳಿ. ಅವನು ನಾಯಕ, ಇವಳು ನಾಯಕಿ. ನಾಯಕನಾಗಿ ಅವನು ಪ್ರಸಾದಿಸಿದ್ದಿದ್ದು ಭಗವದ್ಗೀತೆ, ನಾಯಕಿಯಾಗಿ ಇವಳು ಪ್ರಸಾದಿಸಿದ್ದಿದ್ದು ಈಗ ನಾಚ್ಯೆಯಾರ್ ತಿರುಮಳಿ. ನಾಯಹನ್ ಆತನಾದರೆ ನಾಯಕಿ ಇವಳು. ತಿರುಪ್ಪಾವೈಯಲ್ಲಿ ಆಂಡಾಳ್ ತಾನು ಭಗವಂತನಿಗೆ ನಾರಾಯಣನೇ ನಮಕ್ಕೆ ಪರೈತರುವಾನ್ ಎಂಬುದಾಗಿ
ಮೊಟ್ಟ ಮೊದಲು ಶರಣಾಗತಿಯಲ್ಲಿ ಇರುವಂತಹ ಮಹಾವಿಶ್ವಾಸದ ಒಂದು ವಾಕ್ಯವನ್ನು ಹೇಳಿ, ಆ ವಾಕ್ಯದಂತೆಯೇ ತಾನೂ ಸಹ ಮಂಗಳ ಪಾಶುರಗಳಲ್ಲಿ ಉಂತನ್ನೋಡು ಉತ್ತೋಮೇಯಾವೋ ಉನಕ್ಕೆ ನಾ ಮಾಳ್ ಚೈವೋ ಮತ್ತೆ ನಮ್ಕಾಮಂಗಳ್ ಮಾತು ಎಂದು ಪ್ರಾರ್ಥನೆಯನ್ನು ಮಾಡಿದ ನಂತರ ಫಲಶ್ರುತಿಯಲ್ಲಿ ಎಂಗುಂ ತಿರುವರುಳ್ ಪೆತ್ತು ಅನ್ನುವುದಾಗಿ ಅನುಗ್ರಹಿಸಿದ ನಂತರ ಮತ್ತೊಂದು ಪಾಶುರ ಬರುವಂತಹ ಅಗತ್ಯ ಇತ್ತೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಬರುತ್ತೆ. ಅದಕ್ಕೆ ಉತ್ತರವಾಗಿ ಇರುವಂಥದ್ದೇ ಈ ನಾಚಿಯಾರ್ ತಿರುಮಳಿ. ಆಂಡಾಳ್ ಮೊದಲ ಗ್ರಂಥದಲ್ಲಿ ಎಂಗುಂ ತಿರುವರುಳ್ ಪೆತ್ತು ಅನ್ನುವುದು ಮತ್ತೆಲ್ಲರಿಗೂ ಶೀಘ್ರ ಫಲವಾಗಿ ಪರಿಣಮಿಸಿತ್ತು. ಆದರೆ ಆಂಡಾಳಿಗೆ ಅದರಲ್ಲಿ ಸಮಾಧಾನ ಸಿಗಲಿಲ್ಲ. ಅವಳಿಗೆ ಏನಾದರೂ ಅದು ಫಲಪ್ರದವಾಗಿಬಿಟ್ಟಿದ್ರೆ ಈ ಗ್ರಂಥವೇ ಬರ್ತಾ ಇರಲಿಲ್ಲ. ಹೇಗೆ ತಿರುಪ್ಪಾಣಾಳ್ವಾರ್ ಅಮಲ್ನಾದಿಪಿರಾನ್ ಪ್ರಬಂಧವನ್ನು ಸಮರ್ಪಿಸಿದ ತಕ್ಷಣವೇ ಅವರು ಹೇಗೆ ಭಗವಂತನಲ್ಲಿ ಐಕ್ಯವಾಗಿ ಬಿಟ್ರೋ, ಅದೇ ರೀತಿಯಲ್ಲಿ ತೊಂಡರಡಿಪುಡಿಯಾಳ್ವಾರ್ ತಿರುಮಾಲೈ ತಿರುಪ್ಪಳ್ಳಿ ಎಳ್ಚಿ ಹಾಡಿದ ತಕ್ಷಣವೇ ಅವರೂ ಸಹ ಭಗವಂತನ ಪಾದದಲ್ಲಿ ಅವರು ಸೇರಿಬಿಟ್ರು. ಅವರು ಹೇಗೆ ನಿತ್ಯ ಕೈಂಕರ್ಯಕ್ಕೆ ಅಲ್ಲಿಗೆ ಹೋಗಿ ಸೇರಿದ್ರೋ ಆಂಡಾಳು ಸೇರಿ ಬಿಡಬೇಕಾಗಿತ್ತು. ಇನ್ನು ಸೇರಿಲ್ಲ ಅನ್ನುವಂತಹ ಅರ್ಥ ಇದರಲ್ಲಿ ಗೊತ್ತಾಗುತ್ತೆ. ತಿರುಪ್ಪಾವೈಯಲ್ಲಿ ಎಲ್ಲರ ಜೊತೆಯಲ್ಲಿ ತಾನು ಅನುಭವಿಸಿದ್ಲು. ಅನುಭವ ಅಂತ ಹೇಳ್ತು ಅಂದರೆ ಎಲ್ಲರ ಜೊತೆಯಲ್ಲಿ ಸೇರಿ ಅನುಭವಿಸುವ ಅನುಭವವೇ ಬೇರೆ. ಅದೇ ಪ್ರತ್ಯೇಕವಾಗಿಯೇ ಭಗವಂತನನ್ನು ಅನುಭವಿಸುವಂತಹ ಅನುಭವವೇ ಬೇರೆ. ಒಂದು ವ್ಯಕ್ತ, ಇನ್ನೊಂದು ಅವ್ಯಕ್ತವಾಗಿರುತ್ತೆ. ವ್ಯಕ್ತವಾಗಿದ್ದಿದ್ದು ತಿರುಪ್ಪಾವೈಯಲ್ಲಿ, ಅವ್ಯಕ್ತವಾಗಿ ಅವಳಲ್ಲಿ ಅಡಗಿದಂತಹ ಆ ಕೃಷ್ಣ ಭಕ್ತಿಯನ್ನು ಭಗವಂತ ಪ್ರಕಟಿಸಬೇಕು ಅನ್ನುವಂತಹ ಒಂದು ಸಂಕಲ್ಪ ಅವನಿಗೆ ಆಸೆ ಬರುತ್ತೆ. ಇವಳಿಗೆ ಹೇಗೆ ಅವನ ಕೆಲಸದಲ್ಲಿ ಸಕಲರನ್ನೂ ಸಹ ಭಗವಂತನ ಸ್ವತ್ತು ಅವನಿಗೆ ಸೇರಿಸಬೇಕು ಅನ್ನುವಂತಹ ಒಂದು ಕಾರ್ಯವನ್ನು ತಾನು ನೆರವೇರಿಸಬಿಟ್ಲೋ, ಅದೇ ರೀತಿಯಲ್ಲಿ ತಾನು ಭಗವಂತನಿಗೆ ಸೇರಬೇಕು, ಅವನನ್ನು ಕಾಣಬೇಕು, ಕಂಡು ಅನುಭವಿಸಬೇಕು ಅನ್ನುವಂತಹ ಅತಿಯಾದಂತಹ ಆಸೆ ಇವಳಲ್ಲಿ ಇದ್ದಿದ್ದರಿಂದ ಭಗವಂತನಿಗೆ ಏನಪ್ಪ ಅಂತ ಹೇಳ್ತು ಅಂದರೆ, ಇವಳಿಗೆ ಆ ಕೃಷ್ಣ ಭಕ್ತಿಯ, ಕೃಷ್ಣ ಪ್ರೇಮದ ಆಳ ಅಂತರಂಗವನ್ನು ಜಗತ್ತಿಗೆ ರುಜುವಾತುಪಡಿಸಬೇಕು ಅನ್ನುವಂತಹ ಆಸೆ ಅವನಲ್ಲಿ ಉಂಟಾದ್ದರಿಂದಲೇ ಇವಳಿಗೆ ಮತ್ತೊಂದು ಗೀತೆಯನ್ನು ಹಾಡುವಂತಹ ಒಂದು ಅವಕಾಶ ಸಿಕ್ಕಿತು. ತನ್ನ ಅನುಭವವನ್ನು ಕೊಡ್ತಾನೆ, ಹಾಗೆಯೇ ಅವನು ಮರೆಯಾಗ್ತಾನೆ. ಅನುಭವ ಇಲ್ಲದೆ ಮರೆಯಾಗಿರುವಾಗ ಯಾವ ಅನುಭವವೂ ಇಲ್ಲ. ಅನುಭವ ಕೊಟ್ಟು ಮರೆಯಾದಾಗ ಸಹಿಸಿಕೊಳ್ಳುವುದಕ್ಕಾಗಲ್ಲ. ರುಚಿಯೇ ಗೊತ್ತಾಗದೇ ಇದ್ದಾಗ ಹಣ್ಣಿನ ಬಗ್ಗೆ ಆಸೆ ಬರಲ್ಲ. ರುಚಿಯನ್ನು ಅನುಭವಿಸಿದ ನಂತರ ತಾನೇ ಆ ಹಣ್ಣಿನ ಬಗ್ಗೆ ನಮಗೆ ಮೋಹ ಉಂಟಾಗತ್ತೆ, ಆಸೆ ಉಂಟಾಗತ್ತೆ. ಆದರೆ ಇದು ಯಾವ ವಸ್ತು? ಪರಬ್ರಹ್ಮ ಅನ್ನುವಂತಹ ಯಾರಿಗೂ ಸಿಗದೇ ಇರುವಂತಹ ವಾಚಾಮಗೋಚರನಾಗಿ ಮೇಲೆ ಇರುವಂತಹ ಭಗವಂತ, ಪರಮ ಸೌಲಭ್ಯನಾಗಿ ಸೌಶೀಲ್ಯನಾಗಿ ಆ ಗೋಪಿಯರ ಜೊತೆಯಲ್ಲಿ ತಾನು ನಡೆದುಕೊಂಡಂತಹ ಆ ವಿಚಾರದಲ್ಲಿ ಇವಳು ಎಷ್ಟು ತಲ್ಲೀನಳಾಗಿದ್ದಳು ಅನ್ನುವುದನ್ನು, ಗೋಪಿಯ ತನ್ಮಯತೆಯಲ್ಲಿಯೇ ಮುಳುಗಿ ತಿರುಪ್ಪಾವೆಯನ್ನು ಆಚರಿಸಿದಳು ಅಂತ ಹೇಳ್ತು ಅಂದರೆ, ಆ ಗೋಪಿಯ ಪ್ರೇಮದ ಅಗಾಧವಾದಂತಹ ಒಂದು ಭಕ್ತಿಯ ಆಳದಲ್ಲಿ ಮಿಂದಿದ್ದವಳು. ಇವಳು ಯಾರು ಬೇರೆ ಅಲ್ಲ, ಭೂದೇವಿಯ ಅವತಾರವೇ ತಾನೆ. ಆದ್ದರಿಂದ
ಇವಳಿಗೆ ಏನಪ್ಪ ಅಂದರೆ ಆ ಕೃಷ್ಣನನ್ನು ಕಂಡು ಅನುಭವಿಸಿ ಅವನನ್ನು ಕಾಣದೇ ಇರಬೇಕಾದ್ರೆ ಆ ಭಕ್ತಿಯ ಒಂದು ಆ ಪ್ರೇಮವನ್ನು ತಡೆಯುವುದಕ್ಕೆ ಆಗುವುದಿಲ್ಲ. ತಡೆಯೋಕ್ಕೆ ಆಗದೇ ಇರುವಾಗ ಅವಳಿಗೆ ಏನು ಮಾಡ್ತಾಳೆ, ತನ್ನ ಹೃದಯದಲ್ಲಿ ತುಂಬಿ ಬರುವಂತಹ ಆ ಮಾತುಗಳು ಮೇಲೆ ಮೇಲೆ ಕಂಠಶ್ರೀಯಾಗಿ ಬಂದಾಗ ಅದೇ ನಾಚ್ಯಾರ್ ತಿರುಮಳಿಯ ಹಾಗೆ ಹರಿದು ಬಿಡ್ತು. ಹೇಗಾದರೂ ಮಾಡಿ ಅವನನ್ನು ಸೇರಬೇಕು ಅನ್ನುವಂತಹ ಹಂಬಲ ತೀವ್ರವಾದಾಗ ಅಗಲಿದ ಪ್ರೇಮಿಗಳನ್ನು ಒಂದುಗೂಡಿಸುವಂತಹ ಒಬ್ಬ ದೇವತೆ ಇವನಿಂದಲೇ ಸೃಷ್ಟಿಯಾಗಿದ್ದಾನೆ. ಆ ದೇವತೆಯನ್ನೇ ಆಶ್ರಯಿಸಿ ಆದರೂ ಕೃಷ್ಣನನ್ನು ಸೇರಬೇಕು ಅನ್ನುವಂತಹ ತೀವ್ರ ಹಂಬಲ ಇವಳಿಗೆ ಉಂಟಾಗುತ್ತೆ. ಆ ತೀವ್ರ ಹಂಬಲ ಉಂಟಾದಾಗ ಅವಳು ಏನು ಮಾಡ್ತಾಳೆ, ಕಾಮದೇವನನ್ನೇ ಆಶ್ರಯಿಸಿ ಬಿಡ್ತಾಳೆ. ಇದು ಸರಿಯೇ ಅನ್ನುವಂತಹ ಪ್ರಶ್ನೆ ಉಂಟಾಗತ್ತೆ. ಮೊದಲು ಇವಳು ಹಾಡಿದ್ದು ಏನು, ನಾರಾಯಣನೇ ನಮಕ್ಕೆ ಪರೈತರುವಾನ್, ಆ ಏವಾಕಾರ ಅವನೊಬ್ಬನೇ ಆ ಪರತತ್ವದಲ್ಲಿ ಶರಣಾಗತಿಯನ್ನು ಮಾಡಿ ಬೇರೆ ದೇವತೆಗಳನ್ನು ಆಶ್ರಯುವುದು ಎಷ್ಟು ಸರಿ ಅನ್ನುವುದು ಒಂದು ಪ್ರಶ್ನೆ. ಎರಡನೆಯದು ಇವಳೇ ಹೇಳಿದ್ದಾರೆ, ಮೇಲೆ ಯಾರ್ ಶೈವನಹಳ್ ವೇಂಡುವನೆ ಕೇಟಿಯೇಲ್ ಅಂತ ಕೃಷ್ಣನಿಗೆ ತಾನು ಹೇಳ್ತಾಳೆ. ನಾನು ಯಾವತ್ತೂ ಸಹ ತನ್ನದೇ ಆದಂತಹ ಸ್ವತಂತ್ರವಾದಂತಹ ಭಾವದಲ್ಲಿ ನಡೆದವಳ ಅಲ್ಲ. ಹಿರಿಯರು ಯಾವ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ ಅದೇ ಮಾರ್ಗದಲ್ಲಿ ನಡೆಯುವವಳು ಅಂತ ಹೇಳಿ ಶಯ್ಯಾದನ ಶಯ್ಯೋಂ ತೀಕುರಳೆ ಚಂದ್ರೋದೋಂ ಅಯ್ಯಮಂಪಿಚ್ಚಯಂ ಆಂದನೆಯಂ ಕೈಹಾಟಿ ಉಯ್ಯುಮಾರಿಣ್ಣಿ ಅಂತ ಹೇಳಿ ಆ ಹಿರಿಯರ ಒಂದು ಹಾದಿಯಲ್ಲಿ ನಡೆಯುವಂತಹ ಒಂದು ವಿಚಾರವನ್ನು ಇವಳು ತಿಳಿಸಿದ ಮೇಲೆ ಇವಳೇ ಹಿರಿಯರ ಒಂದು ಹಾದಿಯನ್ನು ತಪ್ಪಿದಳು. ಇದು ಎಷ್ಟರ ಮಟ್ಟಿಗೆ ಸರಿ? ಮೂರನೆಯದಾಗಿ ಶರಣಾಗತಿಯನ್ನು ಮಾಡಿದಾಗ ಸ್ವಪ್ರಯತ್ನ ಅನ್ನುವುದು ಇಲ್ಲ, ಎಲ್ಲ ಅವನ ಕೃಪಾವಲಂಬನ ಅನ್ನುವಂತಹ ಮಹಾವಿಶ್ವಾಸ. ಆ ಮಹಾವಿಶ್ವಾಸಕ್ಕೆ ಈಗ ಧಕ್ಕೆ ಬಂತಲ್ಲ. ಸ್ವಪ್ರಯತ್ನವಾಗಿ ಇವಳು ಉಪಾಸನಾ ವಿಧಿಯನ್ನು ಸಹ ಆಚರಿಸ್ತಾಳಲ್ಲ, ಒಂದು ವ್ರತಾಚರಣೆ, ಅದು ಎಷ್ಟರ ಮಟ್ಟಿಗೆ ಪ್ರಪನ್ನರಿಗೆ ಸರಿ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈ ರೀತಿಯಲ್ಲಿ ತನ್ನ ವಿವೇಕವನ್ನು ಕಳೆದುಕೊಳ್ತಾಳೆ. ಕಾರಣ ಏನಪ್ಪ ಅಂದರೆ ಅದಕ್ಕೆ ಉತ್ತರ ನಾಲ್ಕನೆಯದಾಗಿ ತಿಳಿಸ್ತಾರೆ. ಪ್ರಾಪ್ಯತ್ವರೇ ಏನೆಲ್ಲ ಇವಳಲ್ಲಿ ಮಾಡಿಸಿಬಿಡುತ್ತೆ ಅನ್ನುವುದು ಇದರಲ್ಲಿ ಮುಖ್ಯವಾದಂತಹ ವಿಚಾರ. ಇದಕ್ಕೆ ಪೆರಿಯವಾಚಾನ್ ಪಿಳ್ಳೆಗಳ ಸಮಾಧಾನವನ್ನು ಹೇಳ್ತಾರೆ. ರಾಮಾಯಣದಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡು ರಾಮನಿಗೆ ಪಟ್ಟಾಭಿಷೇಕ ಅಂತ ತಿಳಿದ ತಕ್ಷಣವೇ ಆ ರಾಮ ಪಟ್ಟಾಭಿಷೇಕ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯಬೇಕು, ಯಾವ ವಿಘ್ನವೂ ಬರಬಾರ್ದು ಅನ್ನುವುದಕ್ಕಾಗಿ ಅಲ್ಲಿದ್ದಂತಹ ಎಲ್ಲ ಸ್ತ್ರೀಯೋ ವೃದ್ಧಾಸ್ತರುಣಶ್ಚ ಸಮಾಹಿತಾಃ ಸಾಯಂ ಪ್ರಾತಃ ಸಮಾಹಿತಾಃ ಅಂತ ಹೇಳ್ತಾರೆ. ಸ್ತ್ರೀಯೋ ವೃದ್ಧ ಅಸ್ತರುಣಶ್ಚ, ಸ್ತ್ರೀಯರು, ಅಯೋಧ್ಯೆಯಲ್ಲಿದ್ದಂತಹ ವೃದ್ಧರು, ತರುಣರು ಎಲ್ಲರೂ ಸಹ ಸಾಯಂ ಪ್ರಾತಃ ಸಮಾಹಿತಾಃ, ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಅಂತ ಹೇಳದೆ ಹೊತ್ತುಗಳನ್ನು ನೋಡದೆ ಎಲ್ಲರೂ ಒಟ್ಟುಗೂಡ್ತಾ ಇದ್ರಂತೆ. ಯಾತಕ್ಕಾಗಿ? ಸರ್ವಾನ್ ದೇವಾನ್ ನಮಸ್ಯಂತಿ, ಕಂಡ ದೇವರಿಗೆಲ್ಲ ನಮಸ್ಕಾರವನ್ನು ಮಾಡ್ತಾ ಇದ್ರಂತೆ, ಪೂಜೆಯನ್ನು ಮಾಡ್ತಾ ಇದ್ರಂತೆ. ರಾಮಸ್ಯಾರ್ಥೆ ಯಶಸ್ವಿನಃ, ರಾಮನ ವಿಚಾರದಲ್ಲಿ ಎಲ್ಲ ಯಶಸ್ವಿಯಾಗಬೇಕು ಅನ್ನುವಂತಹ ಒಂದೇ ಕಾರಣದಿಂದ ಕಂಡ ದೇವತೆಗಳೆಲ್ಲ ಕೈ ಮುಗಿದ್ರು ಅಂತ ಹೇಳ್ತು ಅಂದರೆ ಅಲ್ಲಿ ಬೇರೆ ಅನ್ಯ ಪ್ರಯೋಜನವನ್ನು ಅಲ್ಲಿ ಹೇಳಲೇ ಇಲ್ಲ. ಅಲ್ಲಿ ಪ್ರಯೋಜನ ಅಂತ ಹೇಳ್ತು ಅಂದರೆ ರಾಮಸ್ಯಾರ್ಥೆ, ರಾಮನಿಗಾಗಿ, ರಾಮಸ್ಯಾರ್ಥೆ ಯಶಸ್ವಿನಃ, ಆ ರಾಮನ ಕೈಂಕರ್ಯ ಯಶಸ್ವಿಯಾಗಿ ನಡೆಯಬೇಕು ಅನ್ನುವಂತಹ ಒಂದೇ
ಪರಮ ಉದ್ದೇಶವಾಗಿತ್ತು ವಿನಃ ಅನ್ಯ ಉದ್ದೇಶ ಆಗಿರಲಿಲ್ಲ. ಅದೇ ರೀತಿಯಲ್ಲಿ ಆಂಡಾಳ್ಗೂ ಸಹ ಕೃಷ್ಣನನ್ನು ಕಾಣಬೇಕು, ತನ್ನನ್ನು ಸಮರ್ಪಿಸಿಕೊಳ್ಳಬೇಕು ಅನ್ನುವಂತಹ ಪರಮೋದ್ದೇಶವೇ ವಿನಃ ಅನ್ಯ ಪ್ರಯೋಜನವನ್ನು ಇವಳು ಕೇಳದೇ ಇರುವುದರಿಂದ ಆ ಪ್ರಾಪ್ಯ ತ್ವರೆಯಲ್ಲಿ ಮನಸ್ಸು ಕಲಕಿ ಹೋದಾಗ ಯಾವುದಾದ್ರೂ ಒಂದು ದಾರಿಯಲ್ಲಿ ಅವನನ್ನು ಹಿಡಿಯಬೇಕು ಅನ್ನುವಂತಹ ಹಂಬಲ ಉಂಟಾಯಿತು. ರಾಮನ ವಿಚಾರದಲ್ಲಿ ಹನುಮಂತ ಹೇಗೆ ಇದ್ದ? ಭಾವೋ ನಾಣ್ಯತ್ರ ಗಚ್ಚತಿ ಅಂತ ಹೇಳಿಬಿಟ್ಟು ರಾಮನೇ ಅವತಾರ ಮುಕ್ತಾಯದ ಸಂದರ್ಭದಲ್ಲಿ ಬಾ ಅಂತ ಹೇಳಿದ್ರು ರಾಮ ನಾನು ಬರೋದಿಲ್ಲ. ಸ್ನೇಹೋ ಮೇ ಪರಮೋ ರಾಜನ್ ತ್ವಯಿ ನಿತ್ಯಂ ಪ್ರತಿಷ್ಠಿತಃ ಭಕ್ತಿಶ್ಚ ಪರಮಾವೀರ ಭಾವೋ ನಾಣ್ಯತ್ರ ಗಚ್ಚತಿ ಅನ್ನುವುದಾಗಿ ಹನುಮಂತ ತಾನು ಹೇಳಿದಂತಹ ಆ ಬಾಯಿ ಸುಂದರಕಾಂಡದಲ್ಲಿ ಸೀತೆಯನ್ನು ಹುಡುಕುವುದಕ್ಕೆ ತಾನು ಸಮುದ್ರವನ್ನು ದಾಟಿ ಲಂಕೆಗೆ ಹೋದಾಗ ಲಂಕಾ ಪಟ್ಟಣದಲ್ಲಿ ಎಲ್ಲೆಲ್ಲೂ ಹುಡುಕ್ತಾನೆ, ಸೀತೆ ಸಿಗುವುದಿಲ್ಲ. ಸಮಯ ಕಳೆದಂತೆ ಇವನಿಗೆ ಒಂದು ರೀತಿಯಲ್ಲಿ ಮನಸ್ಸು, ಏನು ರಾಮನ ಕಾರ್ಯ ಯಶಸ್ವಿ ಆಗ್ತಾ ಇಲ್ವಲ್ಲ, ಯಶಸ್ವಿ ಆಗದೆ ನಾನು ಹೇಗೆ ಹಿಂತಿರುಗುವುದು, ಹೇಗೆ ಮುಖವನ್ನು ತೋರಿಸುವುದು ಅನ್ನುವಂತಹ ತೀವ್ರತೆ ಉಂಟಾಗಿ ಮನಸ್ಸಿಗೆ ಏನು ಮಾಡಬೇಕು ಅನ್ನುವುದು ಗೊತ್ತಾಗ್ತಾ ಇಲ್ಲ. ಅಂತಹ ಸಮಯದಲ್ಲಿ ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈಶ್ಚ ಸರ್ವೈ ಜನಕಾತ್ಮಜಾಯೈ. ಹಾಗೆ ಹೇಳಿಬಿಟ್ಟು ಅವನು ಸುಮ್ಮನೆ ಆದ್ನ ಇಲ್ಲ. ಅದಾದ ಮೇಲೆ ಅವನು ಹೇಳ್ತಾನೆ, ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣಾಭ್ಯ. ರಾಮ ಲಕ್ಷ್ಮಣರನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ, ಸೀತೆಯನ್ನು ಕೇಳ್ಕೊಳ್ತಾನೆ. ಆಮೇಲೆ ಅವನಿಗೆ ಏನಾಗತ್ತೆ, ಮನಸ್ಸು ಭಗವಂತನಿಂದ ದಿಕ್ಪಾಲಕರು ಎಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲ ಒಂದೇ ಸಮ ಬಾಯಲ್ಲಿ ಹೇಳ್ತಾನೆ. ಯಾರ್ಯಾರನ್ನು ಹೇಳ್ತಾನೆ? ರುದ್ರನನ್ನು ಕೇಳ್ತಾನೆ, ಇಂದ್ರನನ್ನು ಕೇಳ್ತಾನೆ, ರುದ್ರೇಂದ್ರ, ಯಮನನ್ನು ಕೇಳ್ತಾನೆ. ಮತ್ತು ನಿಲೇಭ್ಯೋ ಅಂತ ಹೇಳಿದ್ರೆ ವಾಯುವನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ. ಅಷ್ಟಕ್ಕೆ ಬಿಡ್ತಾನ. ಚಂದ್ರ, ಆರ್ಕ ಅಂತ ಹೇಳ್ತು ಅಂದರೆ ಸೂರ್ಯನನ್ನು, ಮರುದ್ಗಣಾಯೇ ಆ ಮರತ್ತುಗಳ ಗಣಗಳನ್ನೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾನೆ ಅಂತ ಹೇಳ್ತು ಅಂದರೆ ಇವಾಗ ಏನಪ್ಪ ಅಂದರೆ ತಾನು ಬಂದಿರುವಂತಹ ರಾಮನ ಕಾರ್ಯ ಯಶಸ್ವಿಯಾಗಬೇಕು ಅನ್ನುವಂತಹ ಒಂದೇ ಉದ್ದೇಶ ವಿನಃ ತನಗೆ ಸ್ವಂತ ಪ್ರಯೋಜನಕ್ಕಾಗಿಯೋ ಅನ್ಯ ಪ್ರಯೋಜನಕ್ಕಾಗಿಯೋ ಅವನು ಪ್ರಾರ್ಥನೆಯನ್ನು ಮಾಡಲಿಲ್ಲ. ರಾಮನ ಕೈಂಕರ್ಯದಲ್ಲಿ ತೀವ್ರತೆ ಹೆಚ್ಚಾದಾಗ ಮೊಟ್ಟ ಮೊದಲು ರಾಮ ಕಾರ್ಯ ಯಶಸ್ವಿಯಾಗಬೇಕು ಅನ್ನುವುದು ಪರಮೋದ್ದೇಶ ಒಂದೇನೆ. ನಮಗೆ ನೋಡಿ ಅತ್ಯಂತ ನೋವು ಉಂಟಾಗಿರುತ್ತೆ ಅಂದ್ಕೊಳ್ಳಿ. ಮೊದಲು ನೋವು ನಾನು ಕಳ್ಕೊಳ್ಬೇಕು, ನೋವಿನಿಂದ ಮುಕ್ತವಾಗಬೇಕು ಅನ್ಬೇಕಾದ್ರೆ ಏನೇ ಆದರೂ ಯಾವುದೇ ಔಷಧಿ ಕೊಟ್ಟರು ನಾನು ತೆಗೆದುಕೊಂಡು ಬಿಡ್ತೀನಿ. ಯಾತಕ್ಕೆಂದರೆ ನೋವು ಹೋಗಬೇಕು. ಅನಂತರ ಇದ್ದೇ ಇದೆ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತಹ ವಿಧಿಯನ್ನು ಮಾಡಿಕೊಳ್ಳೋದು ಅನ್ನುವ ರೀತಿಯಲ್ಲಿ ತಡೆಯುವುದಕ್ಕೆ ಆಗದೇ ಇರುವಂತಹ ನೋವು ಅಂದಾಗ ನಾವು ಯಾವುದೋ ಒಂದು ಔಷಧಿಯ ಮೊರೆಯನ್ನು ಹೊಕ್ಕಿ ಅನಂತರ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ ಹಾಗೆ. ತಮಿಳಿನಲ್ಲಿ ಹೇಳ್ತಾರೆ, ಎತ್ತೆ ತಿನ್ನಾಲ್ ಪಿತ್ತಂ ಕಳಿಯಂ ಅಂತ ಹೇಳಿ. ಪಿತ್ತ ದೋಷ ಯಾವುದನ್ನು ಸೇವಿಸುವುದರಿಂದ ನಾವು ಕಳೆದುಕೊಳ್ಳಬಹುದು, ಆ ಪಿತ್ತದಿಂದ ಮುಕ್ತರಾಗಬಹುದು ಅನ್ನುವ ರೀತಿಯಲ್ಲಿ ಆಂಡಾಳ್ಗೂ ಸಹ ಈಗ ಏನಪ್ಪ ಅಂದರೆ ಯಾವ ಮಾರ್ಗವನ್ನಾದರೂ ಹಿಡಿದು ಆ ಕೃಷ್ಣನನ್ನು ತಾನು ಕಾಣಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶ, ಗುರಿ ಅದೇನೆ. ಕೃಷ್ಣನನ್ನು ಕಾಣುವುದು, ಅವನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುವಂತಹದ್ದು. ಅವಳೇನೆ ನಾಚ್ಯಾರ್ ತಿರುಮಳಿಯಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಏನು ಹೇಳ್ತಾಳೆ ಅಂತ ಹೇಳಿಬಿಟ್ಟು ನಾವು ನೋಡಿದಾಗ, ಕೊಮ್ಮೆ ಕೊಂಗೈ ಇಡರ್ತೀರ ಗೋವಿಂದರ್ ಕೋರ್ ಕುತ್ತೇವಲ್ ಎಮ್ಮೆ ಪಿರಿವಿ ಶಯ್ಯಾದೆ ಇನಿಪೋ ಶಯ್ಯಂ ತವಂತಾನ್ ಏ. ಭಗವಂತ ಪ್ರಸಾದಿಸಿರುವಂತಹ ಈ ಹೆಣ್ತನವನ್ನು ಅವನಿಗೆ ಸಮರ್ಪಿಸಿ ಬೀಳಬೇಕು. ಗೋವಿಂದನ ಕೋರ್ ಕುತ್ತೇವಲ್ ಅಂತ ಹೇಳ್ತಾಳೆ. ಹೇಗೆ ಶಿತ್ತಂ ಶಿರಹಾಲೆ ಪಾಶುರದಲ್ಲಿ
ಕುತ್ತೇವಲ್ಯಂಗಳೇ ಕೊಳ್ಳಾಮಲ್ ಪೋಹಾದು ಅನ್ನುವುದಾಗಿ ಆ ಭಗವಂತನನ್ನು ಹಿಡಿದು ನಿಲ್ಲಿಸ್ತಾಳೋ, ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಗೋವಿಂದ ಕೋರ್ ಕುತ್ತೇವಲ್ ತನ್ನ ಒಂದು ಆ ಹೆಣ್ತನವನ್ನು ಅವನಿಗೆ ಸಮರ್ಪಿಸಿಕೊಂಡಾಗಲೇ ಅವಳಿಗೆ ಸಮಾಧಾನ, ಅದೇ ಅಂತರಂಗದ ಸೇವೆ ಅನ್ನುವುದು ಅವಳಿಗೆ. ಇಮ್ಮೆ ಪಿರಿವಿಷಯ್ಯಾದೆ, ಈ ಒಂದು ಜನ್ಮ ಅವನೇ ಕೊಟ್ಟಿದ್ದಾನೆ. ಜನ್ಮವನ್ನು ಕೊಟ್ಟಂತಹ ಆ ಭಗವಂತ ಈ ದೇಹವನ್ನು ಅವನು ಪ್ರಸಾದಿಸಿರುವುದರಿಂದ ಜನ್ಮ ಕೊಟ್ಟಂತಹ ಆತ್ಮವಸ್ತು ನಮಗೆ ಕಾಣಲ್ಲ, ಆದರೆ ಕಾಣುವಂತಹದ್ದು ದೇಹ. ಈ ದೇಹವೂ ಸಹ ಅವನಿಂದ ಬಂದಿದ್ದರಿಂದ ದೇಹವೂ ಅವನಿಗೆ ಸಮರ್ಪಣೆ ಅನ್ನುವಂತಹ ಭಾವ. ಆಳವಂದರ್ ತಮ್ಮ ಸ್ತೋತ್ರ ರತ್ನದಲ್ಲಿ ನ ದೇಹಾನ್ ಪ್ರಾಣಾನ್ ನ ದೇಹಾನ್ ನ ಪ್ರಾಣಾನ್ ನಚಮಪಿ ಅಂತ ಹೇಳ್ತಾರೆ. ಯಾವುದೇ ಆದರೂ ಅಂತ ಹೇಳಿದಾಗ ಮೊಟ್ಟ ಮೊದಲು ಬಂದಾಗ ಅದು ದೇಹ ಅಂತ ಬರುತ್ತೆ. ಆ ದೇಹ ಅಂತ ಹೇಳಿದಾಗ ಇವಳಿಗೂ ಸಹ ದೇಹ ಉಂಟಾಗಿರುವುದು ಹೇಗೆ? ಸ್ತ್ರೀ ಜನ್ಮ. ಆ ಸ್ತ್ರೀ ಜನ್ಮದಲ್ಲಿ ಆ ಹೆಣ್ತನದ ಸಿರಿ, ಆ ಸೌಂದರ್ಯವನ್ನು ಭಗವಂತನಿಗೆ ತಾನು ಇಮ್ಮೆಪ್ಪಿರವಿ ಈ ಜನ್ಮದಲ್ಲಿಯೇ ಈ ದೇಹದೊಂದಿಗೆ ಅವನಿಗೆ ಕೊಡಬೇಕು ವಿನಃ ಇಲ್ಲಿಂದ ಪರಮಪದಕ್ಕೆ ಹೋಗಿ ಅಲ್ಲಿ ಮಾಡುವಂತಹ ತಪ ಏನಿದೆ? ಈ ದೇಹ ಇರಬೇಕಾದ್ರೆ ಅವನಿಗೆ ಸಮರ್ಪಿಸಿಕೊಳ್ಳುವಂತಹ ಆ ಒಂದು ಅಧಿಕಾರ ಅವನು ಕೊಟ್ಟಾದ ಮೇಲೆ ಅದನ್ನು ನಾನು ಸಂಪೂರ್ಣವಾಗಿ ಫಲಪೂರ್ಣವಾಗುವ ಹಾಗೆ, ಜೀವನ ಬದುಕು ಸಾರ್ಥಕವಾಗುವ ಹಾಗೆ ಅವನಿಗೆ ನಾನು ಅರ್ಪಿಸಿ ಬಿಡಬೇಕು ಅನ್ನುವಂತಹ ಮಹದಾಸೆ ಇವಳಲ್ಲಿ ಉಂಟಾದ್ದರಿಂದ ಇವಳು ಹೀಗೆ ಮನಸ್ಸು ಕಲಕಿ ಒಬ್ಬ ಕಾಮನನ್ನು ತಾನು ಆಶ್ರಯಿಸ್ತಾಳಲ್ಲ, ಆಶ್ರಯಿಸಿ ಹಾಡ್ತಾಳೆ. ನಾಚ್ಯಾರ್ ತಿರುಮಳಿಯಲ್ಲಿ ಇದು ಒಂದೇ ಅಲ್ಲ, 14 ಭಾವ ಲಹರಿಯಾಗಿ ಬಂದಿದೆ. ಒಂದೊಂದೊಂದನ್ನು ಸಹ ನಾವು ವರ್ಣಿಸೋಕ್ಕೆ ನಮಗೆ ಕಾಲಾವಕಾಶ ಇಲ್ಲ. ಅದರಿಂದ ಅಗಾಧವಾದಂತಹ ವಿಚಾರಧಾರೆಗಳು, ಅದರಲ್ಲೂ ನಾಯಕಿಯ ಆ ಪ್ರೇಮದ ಆಳದ ಅಂತರಂಗ ಅಂತ ಹೇಳಿದಾಗ ನಾವು ತಲುಪುವುದಕ್ಕೆ ಸಾಧ್ಯವೇ? ರಾಮಾಂಜರೇ ತಿರುಪ್ಪಾವೆಗೆ ಉಪನ್ಯಾಸವನ್ನು ಮಾಡಬೇಕಂದ್ರೆ ತಾವು ಹೇಳಿದ್ರು, ಇದನ್ನು ಗಂಡಸಾಗಿ ಗಂಡುತನದ ಒಂದು ಚಿಹ್ನೆ ಇರುವಂತಹವರು ಹೇಳುವುದಕ್ಕೆ ಅಧಿಕಾರ ಒಂದು ಸ್ವಲ್ಪ ಕಡಿಮೆನೇ. ಇದಕ್ಕೆ ಸ್ತ್ರೀಯಾಗಿ ಆಂಡಾಳ್ನ ಹಾಗೆ ಭಕ್ತಿ ಇರುವಂತಹ ಅವಳೇ ಬಂದು ಅದನ್ನು ಉಪನ್ಯಾಸವನ್ನು ಕಾಲಕ್ಷೇಪವನ್ನು ಮಾಡಬೇಕು ವಿನಃ ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ಆಚಾರ್ಯರೇ, ಜಗದ ಆಚಾರ್ಯರೇ ಹೇಳುವಾಗ ನಮಗೆ ಅವಳು ತೋರಿಸಿದಂತಹ ಆ ಪ್ರೇಮದ ಅಂತರಂಗವನ್ನು ಹೇಳಬೇಕು ಅಂತ ಹೇಳ್ತಂದ್ರೆ ಶಕ್ತಿ ಎಲ್ಲಿದೆ? ಆದರೆ ಆಚಾರ್ಯರ ಒಂದು ಅನುಜ್ಞೆ ಆಗಿರುವುದರಿಂದ ಯಥಾವಕಾಶ ಯಥಾಮತಿ ಪ್ರಯತ್ನ ಒಂದೇ ನಮ್ಮಲ್ಲಿ. ಈ ಒಂದು ಕೃಪೆಯೂ ಸಹ ಅವರದೇ ಆಗಿದೆ. ಆಂಡಾಳೆ ತಾನೇ ಸ್ವತಃ ತನ್ನ ಆ ವಾಗ್ಝರಿಯನ್ನು ಸಹ ಪ್ರಸಾದಿಸಬೇಕು ಅಂತ ಹೇಳಿಬಿಟ್ಟು ಅವಳನ್ನ ಪ್ರಾರ್ಥಿಸ್ಕೊಳ್ತೀವಿ. ಇದು ನಾಚ್ಯಾರ್ ತಿರುಮಳಿ ಒಂದು ಅವತಾರವಾಗುವುದಕ್ಕೆ ಒಂದು ಕಾರಣವನ್ನು ಹೇಳಿದ್ವು. ಯಾವುದೇ ಪ್ರಬಂಧವನ್ನು ನಾವು ಹೇಳಬೇಕಂದ್ರೆ ಮುಖ್ಯವಾಗಿ ಮುಕ್ತಕ ಪದ್ಯಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದಕ್ಕೆ ತನಿಯ ಅಂದರೆ ಪ್ರತ್ಯೇಕವಾಗಿರುವಂಥದ್ದು. ಆ ಪ್ರತ್ಯೇಕವಾಗಿ ಹೇಳಿರುವಂತಹ ಆ ಶ್ಲೋಕದಲ್ಲಿ ಪೂರ್ವಾಚಾರ್ಯರುಗಳು ಗ್ರಂಥಕರ್ತರಾದಂತಹ ಅವರ ಬಗ್ಗೆ, ಗ್ರಂಥದ ಬಗ್ಗೆ, ಅದರ ಹಿರಿಮೆ ಬಗ್ಗೆ ಬಹಳವಾಗಿ ಕೊಂಡಾಡಿರುವಂತಹ ಶ್ಲೋಕ. ಅದಕ್ಕೆ ತನಿಯನ್. ಇದು ಪ್ರಬಂಧಕ್ಕೆ ಸೇರಿಲ್ಲ, ಪ್ರಬಂಧಕ್ಕೆ ಪ್ರತ್ಯೇಕವಾಗಿದೆ. ಅದರಲ್ಲಿ ಆಚಾರ್ಯರುಗಳು ಏನು ಅನುಗ್ರಹಿಸಿದ್ದಾರೋ ಹಾಗೆ ಆಚಾರ್ಯರನ್ನು ಮುಂದಿಟ್ಟುಕೊಂಡು ಅವರ ಮಾತುಗಳಲ್ಲಿ ನಾವು ನಮನಗಳನ್ನು ಸಲ್ಲಿಸಿ ಅನಂತರ ಗ್ರಂಥದ ಒಳಗಡೆ ಪ್ರವೇಶ ಮಾಡುವಂಥದ್ದು ನಮ್ಮ ಸಂಪ್ರದಾಯ. ಅದೇ ರೀತಿಯಲ್ಲಿ ಈ ನಾಚ್ಯಾರ್ ತಿರುಮಳಿಗೆ 2 ತನಿಯನ್ಗಳಿದೆ. ಒಂದು ತನಿಯನ್ ಎಲ್ಲರಿಗೂ ಪ್ರಚಲಿತವಾದಂತಹ ತನಿಯನ್, ಅದನ್ನು ತಿರುಕ್ಕಣ್ಣಮಂಗೈ ಆಂಡಾನ್ ಅವರು ಅನುಗ್ರಹಿಸಿದಂತಹ ತನಿಯನ್.
ಆ ತನಿಯನ್ನು ನಾವು ಇವಾಗ ಅನುಸಂಧಾನವನ್ನು ಮಾಡೋಣ. ಅಲ್ಲಿ ನಾಳ್ ತಾಮರೆ ಮೇಲ್ ಆರಣಂಗಿ ನಿಂತುಣೈವಿ, மல்லிநாடாண்டா மடமயில் மெல்லியலாள், ஆயர் குலவேந்தனாகத்தாள் தென் புதுவை வேயற்பயந்த விளக்கு. ಅಲ್ಲಿನಾಳ್ ತಾಮರೆ ಮೇಲ್, ಅಲ್ಲಿ ಅಂತ ಹೇಳ್ತಾರೆ ಆಗ ತಾನೇ ವಿಕಸಿತವಾಗಿರುವಂಥದ್ದು, ಅಂದರೆ ಮಕರಂದದೊಂದಿಗೆ ಕೂಡಿರುವಂತಹದ್ದು ಅಂತ. ಅಲ್ಲಿ ನಾಳ್ ಅರಳಿರುವಂಥದ್ದು, ಆಗ ತಾನೇ ನವಜಾತ ಪುಷ್ಪ ಅಂತ ಹೇಳುವ ಹಾಗೆ ನವಜಾತ ಕಮಲ ಮಕರಂದದೊಂದಿಗೆ ಇರುವಂತಹ ಕಮಲದ ಹೂವು ಪಾವನವಾಗಿ ಭೋಗ್ಯವಾಗಿ ಇರುವಂತಹ ಆ ಸ್ಥಾನದಲ್ಲಿ ಪರಮ ಪಾವನಿಯು ಭೋಗ್ಯಳಾದಂತಹವಳು, ಹರಿವಲ್ಲಭೆಯಾದಂತಹ ಆರಣಂಗಿನ್ ಅಂತ ಹೇಳ್ತು ಅಂದರೆ ಅವಳು ನಿತ್ಯವಾಸ ಮಾಡುವಂತಹದ್ದು. ಅವಳನ್ನು ಕಮಲೋದ್ಭವೆ ಅಂತ ಹೇಳ್ತೀವಿ, ಕಮಲಾಸಿನಿ ಅಂತ ಹೇಳ್ತೀವಿ. ಅವಳಿಗೆ ಇಂತುಣೈವಿ, ಅವಳಿಗೆ ಪ್ರಿಯವಾದಂತಹ ಗೆಳತಿ ಅಂತ ಹೇಳ್ತಾರೆ. ಯಾರೋ ಆಂಡಾಳ್ನ ಹೇಳ್ತಾ ಇರುವಂಥದ್ದು. ಶ್ರೀರಂಗರಾಜ ಸ್ತವದಲ್ಲಿ ಭಟ್ಟರು ಹೇಳುವ ಹಾಗೆ ಛಾಯಾಮಿವ ಜಗದಭ್ಯುದಯದಾಯಿನಿ ಅವನೀಚ ಸತ್ಯ ಅನ್ನುವಂತಹ ವಾಕ್ಯ ಬರುತ್ತೆ. ಶ್ರೀದೇವಿಗೆ ಭೂದೇವಿಯೇ ಆಗಲಿ, ಸತ್ಯ ಅಂದರೆ ನೀಳ ಅನ್ನೋದಾಗಿ ಅರ್ಥ. ಇವರಿಬ್ಬರೂ ಸಹ ಛಾಯಾರೂಪದಲ್ಲಿ ಜೊತೆಯಲ್ಲಿ ಇದ್ದು ಭಗವತ್ ಕೈಂಕರ್ಯದಲ್ಲಿ ನಿರತರಾಗಿರುತ್ತಾರೆ ಅಂತ ಹೇಳಿ ಆ ಒಂದು ಅರ್ಥವನ್ನು ಇಲ್ಲಿ ಇಂತುಣೈವಿ ಅನ್ನುವುದಾಗಿ ಅರ್ಥವನ್ನು, ಆ ಶಬ್ದವನ್ನು ಪ್ರಸಾದಿಸಿದ್ದಾರೆ ತಿರುಕ್ಕಣ್ಣಮಂಗೆ ಆಂಡ. ಅಲ್ಲಿ ನಾಳ್ ತಾಮರೆ ಮೇಲಾರಣಂಗಿ ನಿಂತುಣೈವಿ ಮಲ್ಲಿನಾಡಾಂಡ, ಮಲ್ಲಿನಾಡು ಅದನ್ನು ಆಂಡ ಆಳಿದವಳು ಇವಳು ಅಂತ ಹೇಳಿ. ಈಗಲೂ ಶ್ರೀವಿಲ್ಲಿಪುತ್ತೂರಿಗೆ ಹೋದರೆ ಮೊದಲು ಅಲ್ಲಿ ಮಲ್ಲಿನಾಡು ಅನ್ನುವುದಾಗಿ ಒಂದು ಫಲಕ ನೋಡ್ತೀವಿ, ಒಂದು ಊರು ಸಿಗುತ್ತೆ, ಅದು ಮಲ್ಲಿನಾಡು. ಆ ಶ್ರೀವಿಲ್ಲಿಪುತ್ತೂರು ಮಧುರೆಗೆ ಅಲ್ಲಿಗೆ ಸೇರಿದಂತಹ ಸ್ಥಳಗಳನ್ನು ಮಲ್ಲಿನಾಡು ಅನ್ನುವುದಾಗಿ ಹೇಳ್ತಾರೆ. ಆ ಮಲ್ಲಿನಾಡು ಆಂಡ ಆಳಿದವಳು, ಆ ಒಂದು ನಾಡನ್ನೇ ರಕ್ಷಿಸಿಕೊಟ್ಟವಳು. ಯಾವುದರಿಂದ? ಕೃಷ್ಣ ಭಕ್ತಿಯಿಂದ. ಅಂತಹ ಮಲ್ಲಿನಾಡ್ ಆಂಡ, ಇದಕ್ಕೆ ಹೇಳ್ತಾರೆ ಆಂಡವನನ್ನೇ ಆಳಿದವಳು ಆಂಡಾಳ್. ನಾಡನ್ನು ಆಳುವುದು ಇವಳಿಗೆ ಏನು ಕಷ್ಟವೇ, ಬಹಳ ಸುಲಭವಾಗಿ. ಅವನು ನಾಯಹನ್ ಮುಳುವೇಳ್ ಉಲಹಕ್ಕಂ ನಾಥನ್, ಪೂರ್ಣವಾಗಿ 14 ಲೋಕಗಳಿಗೂ ನಾಯಕ ಆತ. ಆ ನಾಯಕನಿಗೆ ನಾಯಕಿಯಾಗಿದ್ದಾಳೆ ಇವಳಿಗೆ ಲೋಕವನ್ನೇ ರಕ್ಷಣೆಯನ್ನು ಮಾಡುವಂತಹ ಸಾಮರ್ಥ್ಯ ಇರುವವಳಿಗೆ ಒಂದು ನಾಡನ್ನು ರಕ್ಷಿಸುವುದು ಅದು ಏನು ಅಂಥದ್ದೇನು ಕಷ್ಟವೇನಿಲ್ಲ ಅನ್ನುವ ರೀತಿಯಲ್ಲಿ ಮಲ್ಲಿನಾಡಾಂಡ ಮಡಮಯಿಲ್ ಅಂತ. ಆ ಮಲ್ಲಿನಾಡಿಗೆ ಮಡ ಅಂದರೆ ಅಂದವಾದಂತಹ ನವಿಲ್, ಮಯಿಲ್ ಅಂದರೆ ನವಿಲು ಅಂತ ಹೇಳಿ, ಅಂದವಾದ ನವಿಲಿನ ರೀತಿನಂತೆ. ಯಾತಕ್ಕೆ ಇವಳನ್ನ ನವಿಲು ಅಂತ ಹೇಳಿದ್ದಾರೆ ಅಂದರೆ ನವಿಲಿನ ಒಂದು ಗುಣವಿಶೇಷವನ್ನು ಇಲ್ಲಿ ಆಂಡಾಳಿಗೆ ಹೋಲಿಸಿ ಹೇಳ್ತಾರೆ. ನವಿಲು ತನಗೆ ಇಷ್ಟ ಬಂದಾಗ ಮಾತ್ರ ಗರಿಯನ್ನು ಕೆದರಿಕೊಳ್ಳುತ್ತೆ, ನೃತ್ಯವನ್ನು ಮಾಡುತ್ತೆ. ಅದಕ್ಕೆ ಮುಗಿಲನ್ನು ಕಂಡರೆ ಈ ನವಿಲು ನಲಿದಾಡುತ್ತೆ. ಮುಗಿಲ ಬಣ್ಣನನ್ನು ಕಂಡಾಗ ಆಂಡಾಳ್ ನಲಿದಾಡ್ತಾಳೆ. ಆ ನವಿಲು ಹೇಗೆ ಸ್ವಾಭಿಮಾನಿಯೋ ಹಾಗೆಯೇ ಇವಳು ಕೃಷ್ಣ ಭಕ್ತಿಯಲ್ಲಿ ಸ್ವಾಭಿಮಾನಿ. ಆದ್ದರಿಂದ ಮಡಮಯಿಲ್ ಮೆಲ್ಲಿಯಳಾಲ್ ಅಂದರೆ ಮೃದು ಸ್ವಭಾವದವಳು. ಅವಳು ಮೃದು ಸ್ವಭಾವದವಳ. ಆದ್ದರಿಂದಲೇ ಶ್ರೀವಿಲ್ಲಿಪುತ್ತೂರಿನ ಸ್ತ್ರೀಯರನ್ನು ಎಲ್ಲ ಗೋಪಿಕೆಯರ ತನ್ಮಯತೆಯಲ್ಲಿ ನೋಡಿ ಒಬ್ಬೊಬ್ಬರ ಮನೆಯ ಬಾಗಲನ್ನು ತಟ್ಟಿ ಎಬ್ಬಿಸಿ ಆ ಕೃಷ್ಣನ ಜೊತೆಯಲ್ಲಿ ಸೇರಿಸಿ ನಿತ್ಯ
ನಿತ್ಯ ಕೈಂಕರ್ಯವನ್ನು ಮಾಡುವಂತಹ ತಿರುಪ್ಪಾವೈ ಅನ್ನುವಂತಹ ವ್ರತದಲ್ಲಿ ಸೇರಿಸಿಕೊಂಡು ಬಿಟ್ಲಲ್ಲ, ಇದು ತಾನೇ ಮೆಲ್ಲಿಯಳಾಲ್. ಹಾಗೆ ಮೆಲ್ಲಿಯಳಾಲ್ ಮೃದು ಸ್ವಭಾವದವಳು, ಯಾರನ್ನೂ ಬಿಡುವುದಕ್ಕೆ ಇಷ್ಟ ಇಲ್ಲ. ಹೇಗೆ ಭಗವಂತನಿಗೆ ಸಕಲರೂ ತನ್ನ ಸೃಷ್ಟಿ ಅನ್ನುವಂತಹ ಅಭಿಮಾನ ಇರುವ ಹಾಗೆ ಇವಳಿಗೆ ಸಕಲವೂ ಭಗವಂತನ ಸ್ವತ್ತು ಅನ್ನುವಂತಹ ಅಭಿಮಾನ. ಆ ಸ್ವತ್ತನ್ನು ಅವನಿಗೆ ಸೇರಿಸಬೇಕು ಅನ್ನುವಂತಹ ಆ ಒಂದು ಮೃದುತ್ವ ಇವಳಿಗೆ ಇರುವುದರಿಂದ ಮೆಲ್ಲಿಯಳಾಳ್ ಅನ್ನುವುದಾಗಿ ಹೇಳ್ತಾರೆ. ಮೆಲ್ಲಿಯಳಾಳ್ ಆಯರ್ ಕುಲವೇಂದನಾಹತ್ತಾಳ್. ಆಯರ್ ಅಂತ ಹೇಳ್ತು ಅಂದರೆ ಗೊಲ್ಲರ ಕುಲ, ಆಯರ್ ಕುಲ ವೇಂದನಾಹತ್ತಾಳ್. ಆಯರ್ ಕುಲದಲ್ಲಿ ನಾಯಕನಾಗಿ ಇದ್ದಂತಹವನಿಗೆ ಇವಳು ಆಸೆ ಪಟ್ಟಿದ್ದಲ್ವ. ನಾಹತ್ತಾಳ್ ಅವನಿಗೆ ತಾನು ಅನ್ನುವಂತಹ ಅವನನ್ನು ಪ್ರೇಮಿಸಿದವಳು ಇವಳು. ಯಾರಿವಳು ಅಂತ ಹೇಳಿದ್ರೆ ವೇಯರ್ ಪಯಂದ ವಿಳಕು. ವೇಯರ್ ಪಯಂದ, ವೇಯರ್ ಅನ್ನುವುದು ಪೆರಿಯಾಳ್ವಾರರ ಕುಲಕ್ಕೆ ವಂಶಕ್ಕೆ ಇರುವಂತಹ ಹೆಸರು. ಆ ವಂಶಕ್ಕೆ ಕುಡಿ ದೀಪವಾಗಿ, ವಂಶ ದೀಪವಾಗಿ, ಕುಲ ದೀಪವಾಗಿ ಕಂಗೊಳಿಸಿದವಳು ಇವಳು ಅನ್ನುವುದಾಗಿ. ಅವನು ಹೇಗೆ ಆಯರ್ ಕುಲತ್ತಕ್ಕೋರ್ ವಿಳಕ್ಕಾಯ್ ತೋನ್ರಿ, ಹಾಗೆ ಅವನು ಆಯರ್ ಕುಲ, ಗೋಕುಲದಲ್ಲಿ ಗೊಲ್ಲರ ಕುಲಕ್ಕೆ ಅವನು ಹೇಗೆ ಒಂದು ದೀಪವಾಗಿ ಕಂಗೊಳಿಸಿದನೋ ಅದೇ ರೀತಿಯಲ್ಲಿ ಪೆರಿಯಾಳ್ವಾರರ ವೇಯರ್ ಕುಲಕ್ಕೆ ಇವಳು ಕುಲ ದೀಪವಾಗಿ ಕಂಗೊಳಿಸಿದವಳು. ಅಮ್ಮ ನಿನಗೆ ನಮನ ಅನ್ನುವುದಾಗಿ ಈ ಒಂದು ತನಿಯನ್ನಲ್ಲಿ ಪ್ರಸಾದಿಸಿದ್ದಾರೆ ತಿರುಕ್ಕಣ್ಣ ಮಂಗಯ್ಯ ಅಣ್ಣ. ಮತ್ತೊಂದು ತನಿಯನ್ ನಾಚ್ಯಾರ್ ತಿರುಮಳಿಗೆ ಇದೆ. ಇದನ್ನು ಯಾರು ಪ್ರಸಾದಿಸಿದರು ಅನ್ನುವಂತಹ ಒಂದು ಹೆಸರು ಯಾರದು ಅನ್ನುವುದು ಗೊತ್ತಿಲ್ಲ, ಆದರೆ ಪ್ರಚಲಿತವಾಗಿದೆ. ಎಷ್ಟೋ ಕ್ಷೇತ್ರಗಳಲ್ಲಿ ಇವತ್ತಿಗೂ ಸಹ ಇದನ್ನು ಅನುಸಂಧಾನವನ್ನು ಮಾಡುವುದಿಲ್ಲ. ಅಲ್ಲಿನಾಳ್ ತಾಮರೆ ಮೇಲೆ ಅದೊಂದೇ ಪಾಶರವನ್ನು ಮಾತ್ರ ಅನುಭವಿಸುವುದು. ಆದರೆ ಈವಾಗ ಅತ್ಯಂತ ಪ್ರಚಲಿತವಿಲ್ಲದೇ ಇದ್ರೂ ಪೂರ್ವಾಚಾರ್ಯರುಗಳು ಅದನ್ನು ಅನುಸಂಧಾನವನ್ನು ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕಾಗಿ ಆ ಒಂದು ತನಿಯನನ್ನು ಅನುಭವಿಸೋಣ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಕೋಲಶುರಿ ಶಂಗೈ ಮಾಯನ್ ಶವ್ವಾಯ್ ಗುಣಮಿನವಂ ಶೀಲತ್ತಿನಳ್. மாயன் செவ்வாய் கோலச்சுரிசங்கை மாயன் செவ்வாய் குணமினவும் ஷீலத்தினள் தென் திருமல்லி நாடி ஷளங்குழல் மேல் மாலை தொடை தென்னரங்கற்கீயம் மதிப்புடைய சோலை கிளி அவள் தூய நற்பாதம் துணை நமக்கே. கோலச்சுரிசங்கை மாயன் செவ்வாய் குணமினவಂ. ಕೋಲ ಅಂದವಾದಂತಹ ಶುರಿಶಂಗ, ಒಳ್ಳೆಯ ನಾದ ಬರುವಂತಹ ಶಂಖ. ಮಾಯನ್ ಶವ್ವ ಯಾವಾಗಲೂ ಆ ಆಶ್ಚರ್ಯ ಚೇಷ್ಟಿತವನ್ನು ಮಾಡುವಂತಹ ಭಗವಂತನ ಬಾಯಲ್ಲಿಯೇ ಇರುವಂತಹ ಶವ್ವ. ಇದು ಹೇಗೆ ಅಂದವಾದಂತಹ ಶಂಖವೋ ಅವನ ಬಾಯು ಅದರವೂ ಸಹ ಅಷ್ಟೇ ಅಂದವಾದದ್ದು. ಗುಣಮಿನವು, ಆ ಗುಣದಲ್ಲಿಯೇ ಆಸೆ ಪಡುವಂತಹವಳು ಇವಳು. ಕಾರಣ ಏನು? ಶಂಖ ನಾದ ಅನ್ನುವುದು ಹೊರಡುವುದು ಅವನ ಬಾಯಿಂದ, ಅದು ವಾಸ ಮಾಡುವುದು ಅವನಲ್ಲಿಯೇ. ಸುದರ್ಶನ ಚಕ್ರವಾದರೂ ಒಂದು ಸ್ವಲ್ಪ ಹೊತ್ತು ಕೈಯನ್ನು ಅಗಲಬಹುದು, ಆದರೆ ಶಂಖ ಅಗಲಿದ ದಿನವನ್ನೇ ಕಂಡಿಲ್ಲವಲ್ಲ. ಆದ್ದರಿಂದ ಅಗಲದೇ ಇರುವಂತಹ ಶಂಖದ ಬಗ್ಗೆ ಇವಳಿಗೆ ಅತ್ಯಂತ ಕಾಳಜಿ. ಅದಕ್ಕಾಗಿಯೇ ಶಂಖಕ್ಕಾಗಿಯೇ ತಾನು ನಾಚ್ಯಾರ್ ತಿರುಮಳಿಯಲ್ಲಿ 10 ಪಾಶರಗಳನ್ನು ಇಟ್ಟಿದ್ದಾಳೆ. ಭಗವಂತ ಈಕೆಯ ಆ ಪ್ರೇಮದ ತೀವ್ರತೆಯನ್ನು ಕಂಡು, ಅಯ್ಯೋ ಇವಳನ್ನು ಉಳಿಸ್ಕೊಳ್ಳುವುದು ಹೇಗೆ, ಇವಳ ಹತ್ರ ಹಾಡಿಸ್ಕೊಳ್ಬೇಕನ್ನೋ ಆಸೆ ಅವನಿಗೆ.
ಇವಳ ಒಂದು ಆ ಭಕ್ತಿಯ ಅಂತರಂಗವನ್ನು ವಿಶ್ವಕ್ಕೆ ತಾನು ಪ್ರಕಾಶಪಡಿಸುವುದು ಎಷ್ಟು ಆಸೆಯೋ ಅಷ್ಟೇ ಇವಳನ್ನು ಉಳಿಸಿಕೊಳ್ಳಬೇಕು ಅನ್ನುವುದು ಮಹದಾಸೆ ಇರುತ್ತಲ್ಲ. ಅದು ಭಗವಂತನಿಗೆ ಇವಳ ಮೇಲೆ ಇರುವಂತಹ ಆ ಗಾಢವಾದಂತಹ ಈ ಒಂದು ವಿಚಾರಕ್ಕಾಗಿ ಗೂಢಾನ್ವಿತೆ ಅಂತ ಹೇಳಿಬಿಟ್ಟು ಆಳವಂತಾರು ಹಾಡಿರುವಂಥದ್ದು. ಆ ಗೂಢತೆಯ ಒಂದು ವಿಚಾರದಲ್ಲಿ ಅವಳಿಗೆ ಕನಸನ್ನು ಕಂಡು ಕನಸಿನಲ್ಲಿ ವಿವಾಹವನ್ನವಾಗುವ ಹಾಗೆ ತಾನು ಅನುಭವವನ್ನು ಕೊಟ್ಟು ಮತ್ತೆ ಎಚ್ಚರವಾದಾಗ ಕಣ್ಮರೆಯಾಗುತ್ತಾನೆ. ಆವಾಗ ಅವಳಿಗೆ ಆ ಶಂಖದ ಒಂದು ನೆನಪು ಬರುತ್ತೆ. ಆ ಶಂಖವನ್ನು ಕಂಡು ಕೇಳ್ತಾಳೆ, ಅಪ್ಪ ಆ ಭಗವಂತನ ಅದರಾಮೃತದ ರುಚಿ ಹೇಗಿರುತ್ತೆ, ನೀನು ಕಂಡಿದೆಯಲ್ಲ ಹೇಳು ಅನ್ನುವ ರೀತಿಯಲ್ಲಿ ಆ ಶಂಖವನ್ನು ಪ್ರಶ್ನಿಸ್ತಾಳೆ. ನಿನಗೆ ನಿನ್ನ ಬದುಕಿನಲ್ಲಿ ಹೇಗಿದೆ ಅಂತ ಹೇಳ್ತು ಅಂದರೆ, ಅವನ ಜೊತೆಯಲ್ಲಿಯೇ ಸದಾ ಇರುವ ನೀನು, ನಿನಗೆ ಹಸಿವಾದಾಗ ಅವನ ಬಾಯಿ ಹತ್ರ ಹೋಗ್ತೀಯ. ಆ ಹಸಿವು ಕಳೆದ ನಂತರ ನಿನಗೆ ಯಾವಾಗ ಆ ಹೊಟ್ಟೆ ತುಂಬತ್ತೋ ತಕ್ಷಣವೇ ನೀನೇನು ಮಾಡ್ತೀಯ, ಅವನ ಹೆಗಲನ್ನೇ ಹೊರಗು ದಿಂಬಿನ ಹಾಗೆ ಇಟ್ಟುಕೊಂಡು ಹಾಯಾಗಿ ಅಲ್ಲಿ ಮಲಗ್ತೀಯ. ಉಣ್ಣದು ಸೊಲ್ಲಿಲ್ ಉಲಹಳಂದಾನ್ ವಾಯಮದಂ ಕಣ್ಪಡೆ ಕೊಳ್ಳಿಲ್ ಕಡಲ್ ವಣ್ಣನ್ ಕೈತಲತ್ತೆ ಅನ್ನುವುದಾಗಿ ಹೇಳ್ತಾಳೆ. ಉಣ್ಬದು ಸೊಲ್ಲಿಲ್ ಊಟ ಮಾಡಬೇಕು ಅಂತನ ಉಲಹಳಂದಾನ್ ವಾಯಮದಂ, ಹಸುವಾಗಬಿಟ್ರೆ ಉಲಹಳಂದಾನ್ ಲೋಕವನ್ನೇ ಆಳದಂತಹ ಆ ಭಗವಂತನ ವಾಯಮದಂ ಅವನ ಒಂದು ವಾಗಮೃತವನ್ನು ಸೇವಿಸಿಬಿಡ್ತೀಯ. ಸೇವಿಸಿ ನಿನಗೆ ಆವಾಗ ಜೋಂಪು ಬಂತು ಅಂತ ಇಟ್ಕೋ. ಊಟ ಚೆನ್ನಾಗಿ ಮಾಡ್ತೀವಿ, ಚೆನ್ನಾಗಿ ಮಾಡಿದ ಮೇಲೆ ಕಣ್ಣು ಹಾಗೇ ಒಂದು ಸ್ವಲ್ಪ ಕಣ್ಣು ಮುಚ್ಚುತ್ತಲ್ಲ, ಯಾವುದಕ್ಕಾದರೂ ಹೊರ್ಕೊಳ್ಬೇಕು ಅಂತ ಹೇಳ್ತೀವಿ. ಈ ಶಂಕಾಳ್ವಾನನಿಗೆ ಹಾಗಾಗಬೇಕಂದ್ರೆ ಎಲ್ಲಿ ಹೊರಗುತ್ತಾನೆ ಅಂದರೆ ಕಣ್ಪಡೆ ಕೊಳ್ಳಿಲ್ ಕಡಲ್ ವಣ್ಣನ್ ಕೈತಲತ್ತೆ, ಅಲ್ಲಿಯೇ ಅವನ ಭುಜದ ಮೇಲೆಯೇ ಹೊರಕೊಂಡು ಬಿಡತ್ತೆ. ಈ ರೀತಿಯಲ್ಲಿ ಅವನ ಒಂದು ನಿತ್ಯ ಸಂಬಂಧವನ್ನು ಪಡೆದಿರುವಂತಹವನು ನೀನು ಅನ್ನುವ ರೀತಿಯಲ್ಲಿ ತಾನು ನಿತ್ಯ ಅವನನ್ನು ಅನುಭವಿಸುತ್ತಾ ಅವನಲ್ಲಿಯೇ ಇರಬೇಕು ಅನ್ನುವಂತಹ ಆ ಗಾಢವಾದಂತಹ ಅವಳ ಒಂದು ಅಂತರಂಗದ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾ ಗುಣಮಿನವಂ ಶೀಲತ್ತಿನಳ್ ಅಂತ ಹೇಳ್ತಂದರೆ ಅದನ್ನು ಬಿಟ್ಟರೆ ಮತ್ತೆ ಯಾವ ವಿಚಾರವೂ ಅವಳಲ್ಲಿ ಇಲ್ಲ. ಅನನ್ಯ ಪ್ರಯೋಜನವಾಗಿ ಆ ಕೃಷ್ಣನೇ ಅವನಿಗೆ ಸಮರ್ಪಿಸುವುದೇ ಪ್ರಯೋಜನ ವಿನಃ ಅನ್ಯ ಪ್ರಯೋಜನ ಇಲ್ಲ. ಅವನಿಗೆ ಸಮರ್ಪಿಸುವುದೇ ಇದು ಪುರುಷಾರ್ಥ ಅನ್ನುವುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನಿಗೆ ಸಮರ್ಪಿಸುವಂತಹ ಒಂದೇ ಒಂದು ಗುಣ ವಿಶೇಷ ಇವಳಲ್ಲಿ ಇದ್ದಿದ್ದರಿಂದ ನಿತ್ಯ ಸಂಬಂಧ ಇರುವಂತಹ ಆ ಶಂಖದ ಗುಣವನ್ನು ಆಸೆ ಪಡುವಂತಹ ಶೀಲ ಉಳ್ಳವಳು ಇವಳು ಅನ್ನುವುದಲ್ಲಿ ಇಲ್ಲಿ ಹೇಳ್ತಾರೆ. ಅವಳು ಯಾರು ಅಂದರೆ ತಿರುಮಲ್ಲಿ ನಾಡಿ ಶ್ರೇಷ್ಠವಾದಂತಹ ಆ ಮಲ್ಲಿನಾಡಿನವಳು ಇವಳು ಅನ್ನುವುದಾಗಿ ಇಲ್ಲಿ ಹೇಳ್ತಾರೆ. ಮಲ್ಲಿನಾಡು ನಾವು ಆ ಹಿಂದಿನ ತನಿಯನ್ನಲ್ಲಿಯೇ ಹೇಳಿದ್ವು. ಶಳಂ ಕುಳಲ್ ಮೇಲ್ ಶಳಂ ಕುಳಲ್ ಅಂತ ಹೇಳ್ತು ಅಂದರೆ ಅಂದವಾದಂತಹ ಕೇಶರಾಶಿ ಉಳ್ಳವಳು ಇವಳು. ಅದಕ್ಕಾಗಿಯೇ ಮಗುವನ್ನು ಕಂಡ ತಕ್ಷಣವೇ ಅವಳ ಕೇಶ ಸೌಂದರ್ಯವನ್ನು ನೋಡ್ತಾ ಅವಳನ್ನು ಕೋದೈ ಅನ್ನುವುದಾಗಿಯೇ ಉದ್ಘರಿಸಿ ಪೆರಿಯಾಳ್ವಾರ್ ಅವಳನ್ನ ಎತ್ಕೊಳ್ತಾರೆ. ಅಂತಹ ಕೇಶ ಸೌಂದರ್ಯ ಉಳ್ಳಂತಹವಳು. ಆ ಕೇಶ ಸೌಂದರ್ಯದಲ್ಲಿ ಮಾಲೈ ತೊಡೆ, ಅದರಲ್ಲಿ ತಂದೆ ಭಗವಂತನಿಗೆ ಅಂತ ಕಟ್ಟಿ ಇಟ್ಟಿರುವಂತಹ ಆ ಮಾಲೆಯನ್ನು ಧರಿಸಿ ಅದನ್ನು ಭಗವಂತನಿಗೆ ಕಳಿಸ್ತಾ ಇದ್ಲಲ್ಲ. ತೆನ್ನರಂಗರ್ ಕೀಯಂ, ಎಷ್ಟು ಇವಳಿಗೆ ತಾನು ಧರಿಸಿರುವಂತಹ ಆ ಒಂದು ಮಾಲೆಯನ್ನು ಅವನಿಗೇ ಅಂತ ಮುಡಿಪಾಗಿ ಆ ಒಂದು ಕುಕ್ಕೆಯಲ್ಲಿಯೋ ಅವರು ಹೋಗುವಂತಹ ಬುಟ್ಟಿಯಲ್ಲಿಯೋ ಇಟ್ಟು ಅವನಿಗೆ ಕಳಿಸ್ತಾ ಇದ್ಲು ಅಂದರೆ ಮದಿಪುಡಯ್ಯ. ಅಂತಹ ಒಂದು ಭಕ್ತಿಯಲ್ಲಿ ಸಾಮರ್ಥ್ಯ ಉಳ್ಳಂತಹ ಮದಿಪುಡೆಯ ಶೋಲೈ ಕಿಳಿ ಅಂತ ಹೇಳ್ತಾರೆ. ಶೋಲೈ ಯಾವುದು ಇಲ್ಲಿ ಶೋಲೈ ಅಂತ ಹೇಳ್ತು ಅಂದರೆ ಪೆರಿಯಾಳ್ವಾರರು ವಲ್ಲಭರಾಯನ ಆಸ್ಥಾನದಲ್ಲಿ ಪರತತ್ವವನ್ನು ವಾದವನ್ನು ಮಂಡಿಸಿ ಗೆದ್ದು ಅದರಲ್ಲಿ ಬಂದಂತಹ ಹಣವನ್ನು
ಹೂದೋಟವನ್ನು ಬೆಳೆಸಿ ನಿತ್ಯ ಭಗವಂತನಿಗೆ ಪುಷ್ಪ ಕೈಂಕರ್ಯವನ್ನು ಮಾಡುವಂತಹ ಒಂದು ವಿಚಾರದಲ್ಲಿಯೇ ಎಲ್ಲವನ್ನ ಸಮರ್ಪಿಸ್ತಾರೆ. ಅವರ ಒಂದು ತೋಟದಲ್ಲಿ ಇಲ್ಲದೇ ಇರುವಂತಹ ಪುಷ್ಪಗಳೇ ಇರಲಿಲ್ಲ, ಅಷ್ಟು ತುಂಬಿತ್ತಂತೆ. ಅದರಿಂದ ಇಲ್ಲಿ ಮಾಲೈ ತೊಡೆ ಅಂದರೆ ಕೊಳಂಬಹಂ ಮಾಲೈ ಅನ್ನೋದಾಗಿಯೇ ಹೇಳ್ತಾರೆ. ಕೊಳಂಬಹಂ ಮಾಲೈ ಅಂತ ಹೇಳಿದ್ರೆ ಕದಂಬ ಮಾಲೆ ಅಂತ ಹೇಳಿಬಿಟ್ಟು ಎಲ್ಲ ಪುಷ್ಪಗಳನ್ನು ಸೇರಿಸಿ ವರ್ಣರಂಜಿತವಾಗಿ ಕಟ್ಟಿ, ಅದು ಹೇಗೆ ವರ್ಣರಂಜಿತವಾಗಿರುತ್ತೆ ಅದೇ ರೀತಿಯಲ್ಲಿ ಇವಳ ಒಂದು ಪ್ರೇಮವೂ ರಂಜಿತವಾಗಿರುತ್ತೆ, ಭಗವಂತನಿಗೆ ಎರಡೂ ಸೇರಿರುತ್ತೆ. ಇಂತಹ ಒಂದು ತೋಟದಲ್ಲಿ ಇರುವಂತಹ ಶೋಲೈ ಕಿಳಿ ಹೇಗೆ ವೇದಾಂತ ದೇಶಿಕರು ಶ್ರೀ ವಿಷ್ಣು ಚಿತ್ತ ಕುಲನಂದನ ಕಲ್ಪವಲ್ಲಿ ಅಂತ ಹೇಳಿದ್ರು. ಕಲ್ಪವಲ್ಲಿ ಆ ಕಲ್ಪವೃಕ್ಷದ ಬಳ್ಳಿ ಅಂತ ಹೇಳಿದ್ರು. ಅದೇ ಇವರು ಯಾರು ಮಹಾತ್ಮನೋ ಗೊತ್ತಿಲ್ಲ, ಇವರು ಶೋಲೆ ಕಿಳಿ ಅಂತ ಹೇಳ್ತಾರೆ. ಗಿಳಿಗೆ ಇರುವಂತಹದ್ದು ಒಂದು ವಿಶೇಷ ಗುಣ ಏನಪ್ಪ ಅಂತ ಹೇಳ್ತಂದರೆ, ಹೇಳಿಕೊಟ್ಟ ಮಾತನ್ನು ತಪ್ಪದೆ ಯಾವ ರೀತಿಯಲ್ಲಿ ಹೇಳಿಕೊಟ್ರೋ, ಯಾವ ರಾಗದಲ್ಲಿ ಹೇಳಿಕೊಟ್ರೋ, ಯಾವ ಇಂಪಾದ ಒಂದು ಧ್ವನಿಯಲ್ಲಿ ಹೇಳಿಕೊಟ್ರೋ ಅದನ್ನೇ ತಾನು ಪ್ರತಿ ಉಚ್ಚಾರಣೆಯನ್ನು ಮಾಡಿ ತೋರಿಸುವಂಥದ್ದು. ಅದು ಗಿಳಿಗಳಿಗೆ ಇರುವಂತಹದ್ದು ವಿಶೇಷ. ಹಾಗೆ ಪೆರಿಯಾಳ್ವಾರ್ ಏನು ಇವಳಿಗೆ ಹೇಳಿಕೊಟ್ರೋ ಆ ಒಂದು ಕೃಷ್ಣ ಭಕ್ತಿಯಲ್ಲಿಯೇ ಇದ್ದು ಸದಾ ಕೃಷ್ಣ ಜಪದಲ್ಲಿಯೇ ಇದ್ದಂತಹ ಕೃಷ್ಣ ಪ್ರೇಮಗಾನವನ್ನು ಹಾಡುವಂತಹ ಶೋಲೈ ಕಿಳಿಯಾಗಿ ಇದ್ಲು ಇವಳು ಅನ್ನುವುದನ್ನು ಇಲ್ಲಿ ಶೋಲೈ ಕಿಳಿ ತೆನ್ನರಂಗರ್ಕೀಯಂ ಮದಿಪ್ಪುಡೆಯ ಶೋಲೈ ಕಿಳಿ. ಆದ್ದರಿಂದ ಅವள் ತೂಯ ನರ್ಪಾದಂ ತುಣೆ ನಮಕ್ಕೆ ಅಂತ ಹೇಳ್ತಾರೆ. ಅವಳು ಯಾರು? ಇಷ್ಟೆಲ್ಲ ಇರುವಂತಹವಳು ಯಾರು? ಕೋಲ ಶುರಿಶಂಗೈ ಮಾಯನ್ ಚವ್ವಾಯ್ ಗುಣಮಿನವಂ ಶೀಲತ್ತಿನಳ್ தென் திருமல்லி நாடி ஷளங்குழல் மேல் மாலை ತೊಡೈ ತೆನ್ನರಂಗರ್ಕೀಯಂ ಮದಿಪ್ಪುಡೆಯ ಶೋಲೈ ಕಿಳಿ ಅವಳ್ ಅನ್ನುವುದಾಗಿ ಇಷ್ಟೆಲ್ಲ ಹಿರಿಮೆ ಇರುವಂತಹವಳು ಯಾರೋ ಅಂತಹ ಗೋದೈ, ಅಂತಹ ಆಂಡಾಳ್ ತೂಯ ನರ್ಪಾದಂ. ತೂಯ ನರ್ಪಾದಂ ಅಂತ ಹೇಳ್ತಂದ್ರೆ ತೂಯ ಪರಿಶುದ್ಧವಾದಂತಹ ಶ್ರೇಷ್ಠವಾದಂತಹ ನರ್ಪಾದಂ. ನರ್ಪಾದಂ ಅಂತ ಹೇಳ್ತು ಅಂದರೆ ಒಳ್ಳೆಯ ಸಿರಿಪಾದಗಳು ಅಂತ ಹೇಳಿಬಿಟ್ಟು. ತೂಯ ನಲ್ ಮಲರ್ಪಾದಂ ಅಂತಲೂ ಹೇಳ್ಬೋದಾ ನಾವು. ಯಾತಕ್ಕೆಂದರೆ ಹಾಗೆ ಅವಳ ಪಾದಾರವಿಂದ ಅಂತ ಹೇಳಿದಾಗ ಆ ಪಾದದಲ್ಲಿಯೇ ನಮಗೆ ಪಾವನತ್ವವೂ ಇದೆ, ಭೋಗ್ಯತ್ವವೂ ಇದೆ. ಪಾವನತ್ವ ಆದಂತಹ ನಮ್ಮೆಲ್ಲರಿಗೂ ಪಾವನವನ್ನು ಮಾಡುವಂತಹದ್ದಕ್ಕೆ ಯಾವುದು ಸಾಧ್ಯ ಅಂದರೆ ಆ ಆಂಡಾಳ್ನ ಶ್ರೀಪಾದಗಳೇ. ಅದರಿಂದ ಭೋಗ್ಯ ಅಂತ ಹೇಳ್ತಂದರೆ ಅವಳ ಪಾದಾಶ್ರಯವನ್ನು ಮಾಡ್ತಂದರೆ ಸದಾ ಆ ಭಗವಂತನ ಒಂದು ಭಕ್ತಿಯಲ್ಲಿಯೇ ಅನುಭವಿಸ್ತಾ ಅವನಿಗೆ ನಿತ್ಯ ಕೈಂಕರ್ಯವನ್ನು ಮಾಡ್ತಾ ಇರುವಂತಹ ಒಂದು ಸ್ಥಾನ ಅದೇ ಭೋಗ್ಯವಾಗತ್ತೆ. ಅದರಿಂದ ಆಂಡಾಳ್ನ ಪಾದ ಅಂದರೆ ತೂಯ ನರ್ಪಾದಂ ತುಣೈ ನಮಕ್ಕೆ. ನಮಕ್ಕೆ ಅಂದರೆ ನಮ್ಮೆಲ್ಲರಿಗೂ ಸಹ ಅದು ತುಣೈ, ಯಾವಾಗಲೂ ಜೊತೆಯಾಗಿರಬೇಕು ಅನ್ನುವುದಾಗಿಯೇ ಅವಳನ್ನು ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ. ತುಣೈ ನಮಕ್ಕೆ ಯಾವಾಗ ಅಂತ ಹೇಳ್ತಂದರೆ ಈ ಒಂದು ದೇಹವನ್ನು ನಾವು ಪಡೆದಿದ್ದೀವಲ್ಲ, ಈ ಜನ್ಮದಲ್ಲಿ ಪೂರ್ಣವಾಗಿ ತೂಯ ನರ್ ಪಾದಂ ತುಣೆ ನಮಕ್ಕೆ. ಅವಳ್ ತೂಯ ನರ್ ಪಾದಂ ತುಣೆ ನಮಕ್ಕೆ. ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ದಾರಿಯುದ್ದಕ್ಕೂ ಸಹ ನಾವು ಎಲ್ಲೂ ಸಹ ಕೆಳಗಡೆ ಬೀಳದೇನೆ ಭಗವಂತನ ಪಾದಾರವಿಂದಗಳೇ ಸೇರುವುದಕ್ಕೂ ಉದ್ದಕ್ಕೂ ದಾರಿಯಲ್ಲಿಯೂ ಸಹ ಅವಳ ನರ್ಪಾದಂ ತುಣೆ ನಮಕ್ಕೆ. ಇಲ್ಲಿಂದ ಹೋಗಿ ಅಲ್ಲಿಗೆ ಸೇರಿದಾಗ ಪರಮ ಪದದಲ್ಲಿಯೂ ಸಹ ಭಗವದನುಭವಜನಿತ ಪ್ರೀತಿಕಾರಿತ ಕೈಂಕರ್ಯಕ್ಕೂ ಸಹ ನಿಯುಕ್ತ ಮಾಡಿದಾಗ ಆಗಲೂ ತುಣೈ ನಮಕ್ಕೆ. ಅವಳ ತೂಯ ನರ್ಪಾದಂ ತುಣೈ ನಮಕ್ಕೆ ಅನ್ನುವುದಾಗಿ ಅವಳನ್ನು ಯಾವಾಗಲೂ ಅವಳು ಹೇಗೆ ತಿರುಪಾವೆಯಲ್ಲಿ ಎಂಗುಂ ತಿರುವರುಳ್ ಅಂತ ಹೇಳಿದಾಗ ಅಂಗುಂ ಇಂಗುಂ ಎಂಗುಂ ತುಣೈ ನಮಕ್ಕೆ ಅವಳ ತೂಯ ನರ್ಪಾದಂ ಅನ್ನುವುದಾಗಿ ತೂಯ ನರ್ಪಾದ ಮಲರ್ ಅನ್ನುವುದಾಗಿ ಹೇಳ್ತಾ ಇದಕ್ಕೆ ವಂದನೆಯನ್ನು ಹೇಳ್ತಾ ಆಂಡಾಳಿಗೆ ನಮಿಸ್ತಾ ಇವಾಗ ಅವಳೇ ಹಾಡಿರುವಂತಹ ಒಂದು
ಮೊದಲ 10 ಪಾಶರಗಳನ್ನು ಅನುಭವಿಸೋಣ ಅಂತ ಹೇಳ್ತೀವಿ. ಮೊಟ್ಟ ಮೊದಲು ಪಾಶರ ಕಾಮನನ್ನು ಆಶ್ರಯಿಸ್ತಾಳೆ. ಮೊದಲಿಗೆ ಅವತಾರಿಕೆಯಲ್ಲಿ ಹೇಳಿದ ಹಾಗೆ ಆ ಕಾಮನನ್ನು ಆಶ್ರಯಿಸುವುದು ಯಾತಕ್ಕಾಗಿ ಅಂತ ಹೇಳ್ತಂದರೆ, ಅಗಲಿದ ಪ್ರೇಮಿಗಳನ್ನು ಸೇರಿಸುವಂತಹ ಸ್ವಭಾವವುಳ್ಳವನಾದ್ದರಿಂದ ಆ ಒಂದು ಸ್ಥಾನವನ್ನು ಭಗವಂತ ಇವನಿಗೆ ಕೃಪೆ ಮಾಡಿದ್ದರಿಂದ ಆ ಸ್ಥಾನದಲ್ಲಿ ಇವನು ಎಷ್ಟರ ಮಟ್ಟಿಗೆ ತನಗೆ ಸಹಾಯವನ್ನು ಮಾಡ್ತಾನೆ ಅನ್ನುವಂತಹ ಆಸೆಯನ್ನು ಇಟ್ಟುಕೊಂಡು ಕೃಷ್ಣನನ್ನು ಸೇರುವುದೇ ತನಗೆ ಪರಮೋದ್ದೇಶ ಅನ್ನುವುದಕ್ಕಾಗಿ ಈಗ ಮನ್ಮಥನ ಕಾಲಿಗೆ ಬೀಳುವಂತಹ, ಮನ್ಮಥನನ್ನು ಆಶ್ರಯಿಸುವಂತಹ 10 ಪಾಶರಗಳನ್ನು ಹಾಡಿದಾಳಲ್ಲ, ಅದರಲ್ಲಿ ಮೊದಲನೆಯ ಪಾಶರವನ್ನು ನಾವಿವಾಗ ಅನುಭವಿಸೋಣ. தையொரு திங்களம் தரைவிளக்கி தன்மண்டலமிட்டு மாசி முன்னாள் ஐயனுண்மணல் கொண்டு தெருவணிந்து அழிகனுக்கு அலங்கரித்தானங்க தேவா ஒய்யவம் மாங்கலோவென்று சொல்லி உன்னையம் உம்பியையும் தொழுதேன் வையதோர் தளலுமில் சக்கரக்கை வேங்கடவர்க்கென்னை ವಿಧಿಕ್ಕಿತ್ತಿಯೇ. ಉಪಾಸನಾ ವಿಧಿಯಲ್ಲಿ ಮೊಟ್ಟ ಮೊದಲು ಎಲ್ಲ ಸ್ಥಳ ಶುದ್ಧಿ ಅಂತ ಹೇಳ್ತಾರೆ. ಯಾರನ್ನೇ ಒಂದು ನಾವು ಆಹ್ವಾನವನ್ನು ಮಾಡಬೇಕಂದ್ರೂ ಆ ಸ್ಥಳವನ್ನು ಅಲಂಕರಿಸುವುದು ಮೊಟ್ಟ ಮೊದಲ ಕೆಲಸ. ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಆ ಮನ್ಮಥನನ್ನು ಆಶ್ರಯವನ್ನು ಮಾಡುವುದಕ್ಕೆ ಯಾವಾಗ ಮಾರ್ಗಶಿರ ಕಳೆಯುತ್ತೋ ತಕ್ಷಣ ತೈ ಮಾಸ ಅಂತ ಹೇಳ್ತೀವಿ. ಆ ತೈ ಮಾಸದಲ್ಲಿ ಮುಂದಿನ ತಿಂಗಳಿನಲ್ಲಿ ಮಾಘ ಮಾಸದ ಮೊದಲ ಪಕ್ಷ 15ರವರೆಗೆ ಒಂದು ಮಂಡಲದ ಪೂಜೆಯನ್ನು ಕೈಗೊಳ್ತಾಳೆ. ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾಳೆ. ತಿರುಪಾವೆಯಲ್ಲಿ ಹೇಗೆ ಮಾರ್ಹಳಿ ತಿಂಗಳು ಮದಿನಿರೈಂದ ನನ್ನಾಳಾಲ್ ಆ ತಿರುಪಾವೈ ಅನ್ನುವಂತಹ ವ್ರತವನ್ನು ಕೈಗೊಳ್ಳುವುದಕ್ಕೆ ಮೊಟ್ಟ ಮೊದಲು ಈ ತಿಂಗಳು, ಈ ಪಕ್ಷ, ಈ ದಿನ ಅನ್ನುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ಮುಹೂರ್ತವನ್ನು ಇಡುವ ಹಾಗೆ ಇಲ್ಲಿಯೂ ಸಹ ಒಂದು ಮುಹೂರ್ತವನ್ನು ಇವಳು ಒಂದು ಮಂಡಲ ಪೂಜೆಯಾಗಿ ಇಟ್ಕೊಳ್ತಾಳೆ. ಅದನ್ನು ತೈಯೊರು ತಿಂಗಳಂ ಪೂರ್ಣವಾಗಿ ತೈ ಮಾಸದಲ್ಲಿ, ಪುಷ್ಯ ಮಾಸ ಅನ್ನುವುದಾಗಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ಪುಷ್ಯ ಮಾಸದಲ್ಲಿ ಒಂದು ತಿಂಗಳು ಪೂರ್ಣವಾಗಿ ತರವಿಳಕಿ ನೆಲವನ್ನು ಸಾರಿಸಿ ತಣ್ಣ ಮಂಡಲಮಿಟ್ಟು ಸಾರಿಸಿದ ಮೇಲೆ ಹಾಗೆ ಬಿಟ್ಬಿಡ್ತೀವ, ಅದಕ್ಕೆ ರಂಗವಲ್ಲಿಯನ್ನು ಇಟ್ಟು ಅಲಂಕಾರವನ್ನು ಮಾಡ್ತೀವಿ. ಇಲ್ಲಿ ಮಂಡಲಾಕಾರವಾಗಿ ವೃತ್ತಾಕಾರವಾದಂತಹ ಒಂದು ರಂಗವಲ್ಲಿಯನ್ನು ಇಟ್ಟು ಮಾಸಿ ಮುನ್ನಾಳ್, ಎಲ್ಲಿಯವರೆಗೆ ಇದು ನಡೀತು ಅಂತ ಹೇಳ್ತಂದರೆ ಮಾಸಿ ಮುನ್ನಾಳ್ ಮಾಘ ಮಾಸದ ಮೊದಲನೆಯ ಪಕ್ಷದವರೆಗೂ ಸಹ ಸೇರಿ ಒಂದು ಮಂಡಲ ಪೂಜೆಯಾಗೆ ಮೊಟ್ಟ ಮೊದಲು ನೆಲವನ್ನು ಸಾರಿಸಿ ಅದಕ್ಕೆ ಮಂಡಲಾಕಾರದ ರಂಗವಲ್ಲಿಗಳನ್ನು ಎಲ್ಲ ಇಟ್ಟು ಆ ನೆಲವನ್ನು ಶುದ್ಧಿಯನ್ನು ಮಾಡ್ತಾಳೆ, ಸ್ಥಳ ಶುದ್ಧಿಯನ್ನು ಮಾಡ್ತಾಳೆ. ಅಯ್ಯನೊಣ್ ಮಣಲ್ಕೊಂಡು ತೆರುವಣಿಂದು ಅಳೆಹಿನಕ್ಕ ಅಲಂಕರಿತ ಅನಂಗದೇವ. ಅಯ್ಯನೊಣ್ ಮಣಲ್ಗೊಂಡು ತೆರುವಣಿಂದು, ಅಯ್ಯ ಅಂತ ಹೇಳ್ತು ಅಂದರೆ ಇಲ್ಲೂ ಅಷ್ಟೇ ಅಂದವಾದಂತಹ ಚೆನ್ನಾಗಿರುವಂತಹ ನುಣುಪಾದಂತಹ ಮರಳುಗಳನ್ನು ತೆಗೆದುಕೊಂಡು ತೆರುವಣಿಂದು, ತೆರು ಅಂತ ಹೇಳ್ತು ಅಂದರೆ ರಸ್ತೆ, ಎಲ್ಲಿ ಆ ಒಂದು ಉಪಾಸನೆಯನ್ನು ಪೂಜೆಯನ್ನು ಮಾಡ್ತಾಳೋ ಆ ಪೂಜೆಯನ್ನು ಮಾಡುವಂತಹ ಸ್ಥಳಕ್ಕೆ ಬರುವಂತಹ ಹಾದಿಯ ಉದ್ದಕ್ಕೂ ಆ ಹಾದಿಯನ್ನು ಪೂರ್ಣವಾಗಿ ಮರಳು, ನುಣಪಾದ ಮರಳುಗಳನ್ನು ಚೆನ್ನಾಗಿ ಹಾಸಿ ಬರುವವರಿಗೆ ಒಂದು ಅಲಂಕರಿಸಿಕೊಳ್ಳುವ ಹಾಗೆ ಅಳಹಿನಕ್ಕೆ ಅಲಂಕರಿತು, ಬರುವವರಿಗೆಲ್ಲ ಅಲಂಕಾರವನ್ನಾಗಿ ಮಾಡಿ ಅನಂಗದೇವ ಇಷ್ಟು ಎಲ್ಲ ಮಾಡುವುದು ಅವನಿಗೇನಾದರೂ ಅಂಗ ಇದೆಯಾ? ಅಂಗವೇ ಇಲ್ಲ ಅವನಿಗೆ. ಅನಂಗದೇವ ಅಂತ ಹೇಳ್ತಾಳೆ. ಯಾತಕ್ಕೆ ಅನಂಗದೇವ ಅಂತ ಹೇಳ್ತಾಳೆ ಅಂತ ಹೇಳ್ತಂದರೆ, ಶಿವ ತಾನು ತಪಸ್ಸಿನಲ್ಲಿರ್ತಾನೆ,
ಪಾರ್ವತಿಗೆ ಶಿವನನ್ನು ಸೇರಬೇಕು, ಅವನ ಜೊತೆಯಲ್ಲಿ ಮದುವೆ ಆಗಬೇಕು ಅನ್ನುವಂತಹ ಮಹದಾಸೆ. ಅವಳು ಸಹ ಮನ್ಮಥನಿಗೆ ಹೇಳ್ತಾಳೆ. ಮನ್ಮಥನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆತ ಪಾರ್ವತಿಯ ಪರವಾಗಿ ತನ್ನ ಒಂದು ಹೂಬಾಣವನ್ನು ಬಿಟ್ಟಾಗ ಶಿವ ತನ್ನ ತಪಸ್ಸಿಗೆ ಭಂಗ ತಂದ ಅನ್ನುವಂತಹ ವಿಚಾರದಲ್ಲಿ ಇವನ ಮೇಲೆ ಕೋಪದಿಂದ ತನ್ನ ದೃಷ್ಟಿಯನ್ನು ಹರಿಸಿದಾಗ ಇವನು ತನ್ನ ಒಂದು ದೇಹವನ್ನು ಕಳ್ಕೊತಾನೆ. ಅಂದರೆ ತನ್ನ ಪ್ರಾಣವನ್ನಾದರೂ ಮೀಸಲಾಗಿಟ್ಟು ಪ್ರೇಮಿಗಳನ್ನು ಒಂದುಗೂಡಿಸುವಂತಹ ಒಂದು ಸ್ವಭಾವ ನಿನಗಿದೆ ಅನ್ನುವಂತಹ ಒಂದು ಉದ್ದೇಶವನ್ನು ಒಳಗಡೆ ಇಟ್ಟುಕೊಂಡು ಆವತ್ತು ನೀನು ಪಾರ್ವತಿ ಶಿವನನ್ನು ಒಂದು ಮಾಡಿದೆ, ಆದರೆ ಇವತ್ತು ನನ್ನನ್ನು ಕೃಷ್ಣನ ಜೊತೆಯಲ್ಲಿ ಒಂದು ಮಾಡಬೇಕಲ್ಲ, ಅದಕ್ಕಾಗಿ ಇವಾಗ ಅನಂಗನಾಗಿರೋವನಿಗೆ ಅಂಗವೂ ಬಂದುಬಿಡುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಅನಂಗ ದೇವ, ಅಂಗವೇ ಇಲ್ಲದೆ ಇರುವಂತಹ ನಿನ್ನನ್ನು ಇಷ್ಟೆಲ್ಲ ಒಂದು ರೀತಿಯಲ್ಲಿ ನಿನ್ನನ್ನು ಪ್ರಾರ್ಥನೆಯನ್ನು ಮಾಡೋದಕ್ಕೆ, ಆ ಪೂಜೆಗೆ ನಿನ್ನನ್ನು ಆಹ್ವಾನ ಮಾಡೋದಕ್ಕೆ ಇಷ್ಟೆಲ್ಲ ಸಿದ್ಧ ಮಾಡ್ಕೊಂಡಿದ್ದೀನಿ ನೋಡು ಅನ್ನುವ ರೀತಿಯಲ್ಲಿ ಹೇಳ್ತಾಳೆ. ಆವಾಗ ಏನು ಕಾರಣ, ಯಾತಕ್ಕಾಗಿ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಉಯ್ಯುವಂ ಆಂಗಲೋವೆನ್ನು ಸೊಲ್ಲಿ, ನಾವು ಉಜ್ಜೀವನಗೊಳ್ಳಬೇಕು, ನಾನು ಉಜ್ಜೀವನಗೊಳ್ಳಬೇಕು, ನನ್ನ ಜೀವನ ಸಾರ್ಥಕವಾಗಬೇಕು, ಅದಕ್ಕಾಗಿ ನಾನು ಇಲ್ಲಿ ಉಯ್ಯುವಂ, ನಾನು ಉಜ್ಜೀವನಗೊಳ್ಳಬೇಕು. ಆಂಗಲೋವೆಂದ್ರೆ ಸೊಲ್ಲಿ, ಉಜ್ಜೀವನಗೊಳ್ತೀನ ಏನು ಅನ್ನುವ ರೀತಿಯಲ್ಲಿ ಅನುಮಾನದಿಂದ ಹೇಳ್ತಾಳೆ. ಉನ್ನೆಯಂ ಉಂಬಿಯಂ ತೊಳುದೇನ್, ಉನ್ನೆಯಂ ನಿನ್ನನ್ನು, ಉಂಬಿಯಂ ನಿನ್ನ ತಮ್ಮನನ್ನು, ತೊಳುದೇನ್ ಆಶ್ರಯಿಸ್ತಾ ಇದ್ದೀನಿ. ತೊಳುದೇನ್ ಅಂತ ಹೇಳ್ತು ಅಂದರೆ ನಿಮ್ಮನ್ನು ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಇಲ್ಲಿ ಮನ್ಮಥನನ್ನು ಅಂತ ಹೇಳ್ಬಿಟ್ಟು ಉಂಬಿ ಯಾತಕ್ಕೆ ಬೇಕಾಗಿತ್ತು ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಯಾವಾಗಲೂ ಸಹ ಉಂಬಿಯಂ ನೀಯುಂ ಅಂತ ಹೇಳಿದಾಗ ಕಾಮನ ತಮ್ಮ ಶ್ಯಾಮ ಅಂತ ಹೇಳ್ಬಿಟ್ಟು, ಈ ಕಾಮನೆ ಮುಂದಕ್ಕೆ ಕೃಷ್ಣನ ಹೆಂಡತಿ ರುಕ್ಮಿಣಿಗೆ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ ಅನ್ನುವುದನ್ನು ಪುರಾಣದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಆ ಮನ್ಮಥನ ತಮ್ಮ ಶ್ಯಾಮ ಜಾಂಬವತಿಯ ಮಗನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತೀವಿ. ಇವಾಗ ಪ್ರದ್ಯುಮ್ನಾಗಿ ಇವನು ಹುಟ್ಟಿದ್ದಾನೆ, ನಂತರ ಜಾಂಬವತಿಯ ಮಗನಾಗಿ ಶ್ಯಾಮ ಹುಟ್ಟಿದ್ದಾನೆ. ಇವರಿಬ್ಬರನ್ನೂ ಅನ್ನುವ ರೀತಿಯಲ್ಲಿ ಅಣ್ಣ ತಮ್ಮಂದರು ಇಬ್ಬರನ್ನೂ ಅಂತ ಹೇಳಿ, ಇವಳಿಗೆ ಯಾತಕ್ಕೆ ಅಂದರೆ ಕೃಷ್ಣಾವತಾರದಲ್ಲಿ ಯಾವಾಗಲೂ ಬಲರಾಮನ ಜೊತೆಯಲ್ಲಿಯೇ ಕೃಷ್ಣ ಬರ್ತಾ ಇದ್ದ. ಅದರಿಂದ ಬಾಯಲ್ಲಿ ಹೇಳಬೇಕಾದರೂ ರಾಮಕೃಷ್ಣ ಅನ್ನುವುದಾಗಿಯೇ ಬಂದುಬಿಡ್ತಾ ಇತ್ತು ಆವತ್ತಿನ ಒಂದು ಜನತೆಗೆ. ಮತ್ತು ಇನ್ನೊಂದು, ಕೃಷ್ಣ ಕಣ್ಮರೆಯಾದಾಗ ಎಲ್ಲ ಬಲರಾಮ ಗೋಪಿಯರಿಗೆ ಸಮಾಧಾನವನ್ನು ಮಾಡ್ತಾ ಇದ್ದ. ಈ ರೀತಿಯಲ್ಲಿ ಕೃಷ್ಣ ಏನಾದರೂ ಎತ್ತಿದ್ರೂ ಅವನ ತಮ್ಮ ತನ್ನ ಜೊತೆಯಲ್ಲಿ ಇರ್ಬೋದಲ್ಲ ಅನ್ನುವ ರೀತಿಯಲ್ಲಿ ಅಣ್ಣ ತಮ್ಮಂತರನ್ನು ಇಬ್ಬರನ್ನೂ ಸೇರಿಸಿ ಕೃಷ್ಣನ ಜೊತೆಯಲ್ಲಿ ತಾನು ಒಂದು ಆ ಪ್ರೇಮ ವಿವಾಹವನ್ನು ಆಸೆ ಪಡುವುದಕ್ಕಾಗಿ ಅವನನ್ನು ಸೇರಬೇಕಾಗಿ ಯಾವಾಗ ಬಲರಾಮ ಕೃಷ್ಣರು ಅಂತ ಹೇಳಿ ಅಭ್ಯಾಸವೋ ಇಲ್ಲಿಯೂ ಸಹ ಉನ್ನೆಯಂ ಉಂಬಿಯಂ ತೊಳುದೇನ್ ಅನ್ನುವುದಾಗಿ ಇಲ್ಲೂ ಇಬ್ಬರಿಗೂ ಅಣ್ಣ ತಮ್ಮಂದರ ಇಬ್ಬರನ್ನೂ ಸಹ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡ್ಕೊತಿದ್ದೀನಿ ಅನ್ನುವುದಾಳಿ ಹೇಳ್ತಾಳೆ. ಇಲ್ಲಿ ವಯ್ಯದೋರ್ ತಳಲು ಮಿಲ್ ಶಕ್ಕರಕ್ಕೈ, ವಯ್ಯದೋರ್ ಅಂತ ಹೇಳ್ತಂದರೆ ಉಗ್ರವಾಗಿ ಇರುವಂತಹದ್ದು. ತಳಲ್ ಉಮಿಳ್, ತಳಲ್ ಅಂತ ಹೇಳ್ತಂದ್ರೆ ಬೆಂಕಿ, ಉಮಿಳ್ ಕಾರುವಂತಹ, ಭಯಂಕರವಾಗಿ ಬೆಂಕಿಯನ್ನು ಕಾರುವಂತಹ ಶಕ್ಕರಕ್ಕೈ, ಸುದರ್ಶನ ಚಕ್ರವನ್ನು ಹಿಡಿದಿರುವಂತಹದ್ದು ಅವನು ಚಕ್ರಪಾಣಿ ಅನ್ನುವುದಾಗಿ ಭಗವಂತನಿಗೆ ಹೇಳ್ತೀವಿ. ಅವನ ಕೈಯಲ್ಲಿ ಯಾವಾಗಲೂ ಬೆಂಕಿಯನ್ನು ಕಾರುವಂತಹ ಉಗ್ರವಾದ ಆ ಚಕ್ರ ಅನ್ನುವುದಾಗಿ ಇಲ್ಲಿ ಹೇಳ್ತಾಳೆ. ಯಾಕೆ ಚಕ್ರಕ್ಕೆ ಹೇಳ್ತಾಳೆ ಇಲ್ಲಿ ಅಂತ ಹೇಳ್ತಂದರೆ, ಚಕ್ರಕ್ಕೆ ಶತ್ರು ಶಮನವನ್ನು ಮಾಡುವಂತಹ ಶಕ್ತಿ ಹೆಚ್ಚು. ಅದಕ್ಕಾಗಿಯೇ
ಇವಳಿಗೆ ಏನಾದರೂ ಕೃಷ್ಣನನ್ನು ಸೇರುವುದಕ್ಕೆ ಯಾವುದಾದ್ರೂ ವಿರೋಧಿ ಇತ್ತು ಅಂದರೆ ಅದನ್ನು ನಿರಸನ ಮಾಡುವಂತಹ ಸಾಮರ್ಥ್ಯ ಚಕ್ರಕ್ಕೆ ಇದೆ ಅನ್ನುವುದಕ್ಕಾಗಿ ಆ ಚಕ್ರವನ್ನು ಹಿಡಿದಿರುವಂತಹ ಆ ಚಕ್ರಪಾಣಿಯನ್ನು ಮೊಟ್ಟ ಮೊದಲು ಚಕ್ರವನ್ನು ನೋಡಿ ಅದು ಏನಾದರೂ ವಿರೋಧಿ ಇತ್ತು ಅಂದರೆ ಅದನ್ನು ಕಳೆದು ಹಾಕ್ಬಿಡ್ತಾನೆ. ಕಳೆದು ಹಾಕಿದಾಗ ವಿರೋಧಿ ಹೋದಾಗ ವೆಂಕಟರ್, ಆ ವೆಂಕಟ ನಮಗೆ ಇರುವಂತಹ ಕಷ್ಟಗಳನ್ನು ಎಲ್ಲ ಕಡಿದು ಹಾಕುವವನಿಗೆ ವೆಂಕಟ ಅನ್ನುವುದಾಗಿ ಹೆಸರು. ಆದ್ದರಿಂದ ವೆಂಕಟವರ್ಕ್ ಎನ್ನೈ ವಿಧಿಕ್ಕಿತ್ತಿಯೇ, ನನ್ನನ್ನು ಅವನಿಗೆ ಸೇರಿಸಿಬಿಡಬೇಕು ಅನ್ನುವುದಕ್ಕಾಗಿ ವಿಧಿಕ್ಕಿತ್ತಿಯೇ, ಅವನಿಗೆ ನನ್ನನ್ನು ಸೇರಿಸಬೇಕು ಅನ್ನುವ ರೀತಿಯಲ್ಲಿ ಮೊಟ್ಟ ಮೊದಲಿಗೆ ಪಾಶುರದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಈಗ ಮತ್ತೊಮ್ಮೆ ಆ ಪಾಶುರವನ್ನು ಹೇಳೋಣ. தையொரு திங்களம் தரவிளக்கி தன்மண்டலமிட்டு மாஷி முன்னாள் ஐயனுண்மணல் கொண்டு தெருவணிந்து அழகினுக்கு அலங்கரித்த அனங்கதேவா ஒய்யுவும் மாங்கலோவென்னு சொல்லி உன்னையும் பும்பியையும் தொழுதேன் வையதோர் தளலுமில் சக்கரக்கை ವೇಂಗಡವರ್ಕೆನ್ನೈ ವಿಧಿಕ್ಕಿತ್ತಿಯೇ. ಇವಾಗ ನಮಸ್ಕರಿಸುವುದು ಯಾರಿಗೆ? ಮನ್ಮಥನಿಗೆ. ಆದರೆ ಬೇಡುವುದು ಏನೋ? ಗುರಿ ಭಗವಂತನನ್ನು, ವೆಂಕಟನನ್ನು ತನಗೆ ತನ್ನನ್ನು ಸೇರಿಸಿಬಿಡಬೇಕು. ಇನ್ನೊಂದು, ನಿನ್ನನ್ನು ಆಶ್ರಯಿಸಿದ್ದೀನಿ, ಉಯ್ಯುಮೋ ಆಂಗಲೋ ಎನ್ನ ಚೊಲ್ಲಿ, ನಾನು ಉದ್ಧಾರ ಆಗ್ತೀನೋ ಇಲ್ಲವೋ ಅನ್ನುವಂತಹ ಅನುಮಾನ ಇದರಲ್ಲಿ ಇದೆ. ಅಂದರೆ ಭಗವಂತನನ್ನು ಹಾಡಿದಾಗ ಮೊಟ್ಟ ಮೊದಲು ನಾರಾಯಣನೇ ನಮಕ್ಕೆ ಪರೈ ತರುವಾನ್ ಅಂತ ಹೇಳಿಬಿಟ್ಲು. ಇಲ್ಲಿ ಉಯ್ಯುವೋಂ ಆಂಗಲೋವೆನ್ನು ಶೊಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಎರಡನೆಯದು ಏನಪ್ಪ ಅಂದರೆ ತನ್ನ ಗುರಿ ಒಂದೇನೆ, ವೆಂಕಟವರ್ಕ್, ಆ ವೆಂಕಟ ಶ್ರೀನಿವಾಸನನ್ನು ಸೇರಬೇಕು ಅಂತ ಹೇಳಿ. ಇವಾಗ ಎರಡನೆಯ ಪಾಶಕ್ಕೆ ಬರೋಣ. வெள்ளை நுண்மணல் கொண்டு தெருவணிந்து வெள்வரைப்பதன் முன்னம் துரைப்படிந்து முள்ளுமில்லா சுள்ளியறி மடுத்து முயன் உன்னை நோக்கின்னேன் காமதேவா கள்ளவேள் பூங்கனை தொடுத்து கொண்டு கடல் வண்ணன் என்பதோர் பேரழுதி புள்ளினை வாய் பிளந்தான் என்பதோர் இலக்கினில் புகவென்னை எய்கித்தியே. வெள்ளை ನುಣ್ಮಣಲ್ ಗೊಂಡು ತೆರುವಣಿಂದು, ಮೊದಲನೆಯ ಪಾಶರದಲ್ಲೂ ಹೇಳ್ತಾಳೆ. ಅಲ್ಲಿ ಅಯ್ಯ ನುಣ್ಮಣಲ್ಗೊಂಡು ಅಂತ, ಇಲ್ಲಿ ವೆಳ್ಳೆ ನುಣ್ಮಣಲ್ಗೊಂಡು. ಇಲ್ಲಿ ಬಿಳಿಯ ಬಣ್ಣಕ್ಕಿರುವಂತಹ ಆ ಮರಳು ಅಂತ ಹೇಳ್ತಾಳೆ. ಯಾಕೆಂದರೆ ಮನ್ಮಥ ರಜೋಗುಣದಲ್ಲಿ ಇರುವಂತಹವನು, ಅವನಿಗೆ ರಜೋಗುಣಕ್ಕೆ ಕೆಂಪು ಬಣ್ಣ. ಆದರೆ ಇಲ್ಲಿ ವೆಳ್ಳೆ ನುಣ್ ಅಂತ ಹೇಳ್ತಂದರೆ ಆ ಭಗವಂತ ಸತ್ವ ಪ್ರಚುರನಾಗಿರುವುದರಿಂದ ಎಲ್ಲ ಅವನಿಗೆ ಶ್ವೇತ ವರ್ಣ. ಆದರೆ ಇಲ್ಲಿ ವೆಳ್ಳೆ ನುಣ್ ಅಂತ ಮಣಲ್ಕೊಂಡು ಅಂತ ಹೇಳ್ತಂದರೆ ಪೆರಿಯಾಳ್ವಾರರ ಮಗಳಾದ್ದರಿಂದ ಅವಳಿಗೆ ಭಗವಂತನಿಗೆ ಮಾಡಿ ಮಾಡಿ ಅಭ್ಯಾಸ. ಆದ್ದರಿಂದ ಅಲ್ಲಿ ಸತ್ವಗುಣ ಪ್ರಚುರವಾದಂತಹ ಬಿಳಿ ಬಣ್ಣವೇ ಇವಳಿಗೆ ಬಾಯಲ್ಲಿ ಬರುತ್ತೆ ವಿನಃ ಕೆಂಪು ಬಣ್ಣ ಬಾಯಲ್ಲಿ ಬರಲ್ಲ ನೋಡಿ. வெள்வரைப்பதன் முன்னம் துரைಪಡಿಂದು, வெள்வரைப்பதನ್ ಮುನ್ನಂ ಅಂತ ಹೇಳ್ತಂದರೆ ಮೂಡಲಗಿರಿ, ವೆಳ್ವರೈ ಅಂತಹ ವರೈ ಅಂತ ಹೇಳಿದರೆ ಬೆಟ್ಟ, ವೆಳ್ವರೈ ಅದು ಬೆಳಗಾಗುವಂಥ ಬೆಟ್ಟದಲ್ಲಿ ಬೆಳಕು ಅಂತ ಹೇಳ್ತಂದರೆ ಮೂಡಲಗಿರಿ. ಅಲ್ಲಿ ಮೂಡಲಗಿರಿಯಲ್ಲಿ ಬೆಳಗಾಗುವಕ್ಕೆ ಮೊದಲೇನೆ ವೆಳ್ವರೈ ಪದನ್ ಮುನ್ನಂ ತುರೈಪಡಿಂದು, ತುರೈ ಅಂದರೆ ಸ್ನಾನವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಮೊದಲು ಏನು ಮಾಡ್ತೀನಿ ಆ ಒಂದು ಮುಹೂರ್ತದ ದಿನವನ್ನು ಹೇಳಿ ಮಂಡಲದ ಪೂಜೆ ಅಂತ ಹೇಳಿದ್ಲು. ಇಲ್ಲಿ ವೇದಾಂಗ್ ಅದರಲ್ಲಿ ಉಪಾಸನಾ ವಿಧಿಯನ್ನು ಹೇಳ್ತಾಳೆ. ಹೇಗೆ ಆಂಡಾಳ್ ಮಾರ್ಹಳಿ ಮಾಸದಲ್ಲಿ ಎಲ್ಲರನ್ನ ಕರೆದು ಬಿಟ್ಟು ಅಲ್ಲಿ ಹೇಗೆ ವ್ರತಾಂಗವನ್ನು ಹೇಳ್ತಾಳೋ ಇಲ್ಲಿಯೂ ವ್ರತದ ಅಂಗವನ್ನು ಹೇಗೆ ಅನ್ನುವುದನ್ನು ಹೇಳ್ತಾಳೆ. ಮೊಟ್ಟ ಮೊದಲು ಅವುಗಳ ಆ ಒಂದು ದಾರಿಯನ್ನು ಬಿಳಿಯ ನುಣುಪಾದಂತಹ ಮರಳುಗಳಿಂದ ಸಿಂಗರಿಸಿ, ಅನಂತರ ಅವಳು ಸೂರ್ಯ ಉದಯಿಸೋದಕ್ಕೆ ಮೊದಲೇನೆ ಮೂಡಲಗಿರಿಯಲ್ಲಿ ಬೆಳಗಾಗುವುದಕ್ಕೆ ಮೊದಲೇನೆ ತುರೈಪಡಿಂದು ಸ್ನಾನವನ್ನು ಮಾಡಿ ಮುಳ್ಳು ಮಿಲ್ಲ ಚುಳ್ಳಿ ಎರಿಮಡುತ್ತು ಅಂತ ಹೇಳ್ತಾಳೆ. ಮುಳ್ಳು ಮಿಲ್ಲ ಚುಳ್ಳಿ ಎರಿಮಡುತ್ತು, ಮುಳ್ಳುಗಳು ಇಲ್ಲದೇ ಇರುವಂತಹ, ಚುಳ್ಳಿ ಎರಿಮಡುತ್ತು ಅಂದರೆ ಹುಳುಗಳು ಇಲ್ಲದೇ ಇರುವಂತಹ, ಮಡುತ್ತು ಅಂದರೆ ಹವಿಸ್ಸು ಅಂತ ಹೇಳಿಬಿಟ್ಟು ನಾವು
ಯಜ್ಞಕ್ಕೆ ಹವಿಸ್ಸನ್ನು ಹಾಕಬೇಕಂದ್ರೆ ಅವುಗಳನ್ನು ಎಷ್ಟು ಜಾಗ್ರತೆಯಾಗಿ ಇಡಬೇಕು ಅನ್ನುವಂತಹ ಕಿವಿಯ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾಳೆ ಆಂಡಾಳ್. ಅದರಲ್ಲಿ ಹವಿಸ್ಸು ಮುಳ್ಳು ಸ್ವಲ್ಪವೂ ಇರಬಾರದು ಅಂತ ಹೇಳಿಬಿಟ್ಟು, ಅದರಲ್ಲಿ ಏನಾದರೂ ಕೆಲವು ವಿಧಿಗೆ ಮುಳ್ಳು ಇರುವಂತಹ ಹವಿಸ್ಸನ್ನು ಹಾಕ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಮುಳ್ಳು ಮಿಲ್ಲ ಸಾತ್ವಿಕವಾದಂತಹ ಯಜ್ಞಗಳಿಗೆ ನುಣುಪಾದಂತಹ ಹವಿಸ್ಸು ಅನ್ನುವುದಾಗಿ ಹೇಳ್ತಾರೆ. ಚುಳ್ಳಿ, ಅದರಲ್ಲಿ ಈ ಇರುವೆಗಳು ಹುಳುಗಳು ಯಾವುದು ಬರಬಾರ್ದು, ಕುಟ್ಟೆ ಹಿಡಿದಿರಬಾರ್ದು ಅನ್ನುವುದಾಗಿ ಎಲ್ಲ ಇದೆ. ಮತ್ತು ಅತಿಯಾಗಿ ಸಣ್ಣಕ್ಕಿರಬಾರ್ದು, ಅತಿಯಾಗಿ ದಪ್ಪಕ್ಕೆ ಇರಬಾರ್ದು ಅನ್ನುವುದು ಎಲ್ಲ ಇದೆ. ಇದು ಎಲ್ಲ ಯಜ್ಞ ವಿಧಿಯಲ್ಲಿ ಇರುವಂತಹ ಒಂದು ವಿಚಾರ. ಅದನ್ನು ಸಹ ಸೂಕ್ಷ್ಮವಾಗಿ ಇಲ್ಲಿ ಆಂಡಾಳ್ ಹೇಳಿದ್ದಾಳೆ. ತುಂಬ ದಪ್ಪಕ್ಕೆ ಇರುವಂತಹ ಹವಿಸ್ಸನ್ನು ಹಾಕ್ತು ಅಂದರೆ ಆವಾಗ ಏನಾಗುತ್ತೆ ಅಂದರೆ ಅತಿವೃಷ್ಟಿ ಆಗುತ್ತಂತೆ. ಅತಿ ಸಣ್ಣದಾಗಿರುವಂತಹ ಹವಿಸ್ಸನ್ನು ಹಾಕಿದಾಗ ಅನಾವೃಷ್ಟಿ ಅಂತಾನಂತೆ. ಮತ್ತು ಹುಳು ಬಂದಿರುವಂತಹ ಒಂದು ಹವಿಸ್ಸನ್ನು ಸಮರ್ಪಿಸಿದ್ರೆ, ಹುಳು ಅಂದರೆ ನಮ್ಮ ದೇಹದಲ್ಲಿಯೂ ಹುಳು ಉಂಟಾಗಿ ಸಾಯ್ತೀವಿ. ಮತ್ತು ಆ ಒಂದು ಮೇಲುಗಡೆ ಆ ಹವಿಸ್ಸಿಗೆ ಇರುವಂತಹ ಒಂದು ಹೊದಿಕೆ ಇರುತ್ತಲ್ಲ, ಆ ಹೊದಿಕೆ ಆ ಮರಕ್ಕೆ ಅದಕ್ಕೇನಾದರೂ ತೆರೆದಿದ್ದರೆ ಅದರಿಂದ ಮರಣವೇ ಸಂಭವಿಸುತ್ತೆ ಅಂತ ಹೇಳ್ತಾರೆ. ಹೀಗೆ ಕುಟ್ಟೆ ಹಿಡಿದಿದ್ರೆ ನಮಗೂ ಸಹ ರೋಗ ಉಂಟಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ಆ ಹವಿಸ್ಸಿನಲ್ಲಿ ಆ ಯಜ್ಞಕ್ಕೆ ಸಮರ್ಪಿಸುವಾಗ ಏನು ನಾವು ಎಚ್ಚರಿಕೆಯಿಂದ ನೋಡಬೇಕೋ ಆ ಎಚ್ಚರಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾಳೆ ಆಂಡಾಳ್. ಮುಳ್ಳು ಮಿಲ್ಲ ಚುಳ್ಳಿ ಎರಿ ಮಡುತ್ತು, ಈ ರೀತಿ ಶುಭ್ರವಾಗಿ ಅಂದು ಹವಿಸ್ಸು ಅಂದ್ರೂ ಸಹ ಒಂದು ಹಸ್ತವನ್ನು ತೆಗೆದುಕೊಂಡ್ರೆ ಮಣಿಕಟ್ಟಿನವರೆಗೆ ಇರುವ ಹಾಗೆ ಅದಕ್ಕೆ ಒಂದು ಅಳತೆಯನ್ನು ಹೇಳ್ತಾರೆ. ಹಾಗೆ ಅದಕ್ಕೆ ಅಳತೆ ಅನ್ನುವುದು ಸಹ ಅಗತ್ಯ. ಇದನ್ನು ಎಲ್ಲ ನೋಡಿ ನಿನಗೆ ಹವಿಸ್ಸುಗಳನ್ನು ಎಲ್ಲ ಶೇಖರಿಸಿ ಇಟ್ಟಿದ್ದೀನಿ. ಮುಯನ್ರುಂಡ್ರೆ ನೋಕಿನ್ನೇನು ಕಾಮದೇವ, ಜಾಗ್ರತೆಯಾಗಿ ಇದನ್ನೆಲ್ಲ ಮಾಡ್ತಾ ನಿನ್ನನ್ನು ಯಾವಾಗ ಉನ್ನೇನು ನೋಕಿನ್ರೇನ್ ಇದನ್ನೆಲ್ಲ ಶೇಖರಿಸ್ಕೊಂಡು ಇದೆಲ್ಲ ಸಿದ್ಧಪಡಿಸ್ಕೊಂಡು ನಿನ್ನನ್ನು ಎದರು ನೋಡ್ತಾ ಇದ್ದಿದ್ದೀನಿ ಮನ್ಮಥನೇ ಕಾಮದೇವ. ಕಳ್ಳವಿಳ್ ಪೂಂಗಣೆ ತೊಡತುಕೊಂಡು ಇವಾಗ ನಾನು ಮಾಡಿದ್ದಾಯಿತು, ನೀನು ಮಾಡಬೇಕಾದ್ದೇನು ಅಂದರೆ ಕಳ್ಳವಿಳ್ ಪೂಂಗಣೈ ಅಂತ ಹೇಳ್ತಾಳೆ. ಮಕರಂದವನ್ನು ಸುರಿಸುವಂತಹ ಪೂಂಗಣೈ ಅಂದರೆ ಪುಷ್ಪ ಧನಸ್ಸನ್ನು ಯಾವಾಗಲೂ ಇವನು ಹಿಡಿದಿರ್ತಾನೆ. ಈ ಮನ್ಮಥ ಹಿಡಿದಿರುವಂತಹ ಪೂಂಗಣೈ ಪುಷ್ಪದಲ್ಲಿ 5 ವಿಧದ ಪುಷ್ಪ ಇರುತ್ತೆ ಅಂತ ಹೇಳ್ತಾರೆ. ಅರವಿಂದ, ಅಶೋಕ, ಮಲ್ಲಿಕ, ಚ್ಯೂತ, ನೀಲ ಅನ್ನುವುದಾಗಿ 5 ವಿಧದ ಪುಷ್ಪಗಳಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅರವಿಂದ ಅನ್ನೋದು ಗೊತ್ತಿದೆ, ಕಮಲ, ಅಶೋಕ ಪುಷ್ಪ ಅದು ಶೋಕವನ್ನು ಹೋಗಲಾಡಿಸುವಂತಹದ್ದಕ್ಕೆ ಅಶೋಕ ಪುಷ್ಪ, ಮಲ್ಲಿಗೆ, ಮತ್ತು ನಂತರ ಏನಪ್ಪ ಚ್ಯೂತ ಅಂತ ಹೇಳಿದರೆ ಮಾವಿನ ಚಿಗುರು ಅಥವಾ ಮಾವಿನ ಹೂವು ಅನ್ನುವುದಾಗಿ ಆಗತ್ತೆ. ನೀಲೋತ್ಪಲದ ಪುಷ್ಪ. ಈ 5 ಪುಷ್ಪಗಳು ಅವನ ಒಂದು ಧನುಸ್ಸಿನಲ್ಲಿ ಪುಷ್ಪ ಬಾಣದಲ್ಲಿ ಇರುತ್ತಂತೆ. ಆ ಬಾಣದಲ್ಲಿ ಬಿಡುವಾಗ ಬಾಣದ ತುದಿಗೆ ಇವನೇನು ಹೇಳಬೇಕು, ಕಡಲ್ವಣ್ಣನ್ ಎನ್ಬದೋರ್ ಪೇರಳುತಿ. ಕಡಲ್ವಣ್ಣನ್ ಆ ಭಗವಂತನ ಹೆಸರು. ಅವನಿಗೆ ಏನಪ್ಪ ಅಂದರೆ ಆ ಕಡಲ್ವಣ್ಣ ಅನ್ನುವುದಾಗಿ ಸಮುದ್ರದ ಬಣ್ಣದ ವರ್ಣದ ಹಾಗೆ ಅವನು ನೀಲಮೇಘ ಶ್ಯಾಮನ ರೀತಿಯಲ್ಲಿ ನೀಲಮೇಘ ಶ್ಯಾಮ ಅನ್ನುವುದಾಗಿ ನಾವು ಹೆಸರಿಟ್ಕೊಳ್ಳೋಣ. ಕಡಲ್ವಣ್ಣ ಹಾಗೆ ಎನ್ಬದೋರ್ ಪೇರೆಳುದಿ, ಹಾಗೆ ಅವನ ಹೆಸರನ್ನು ಬರೆದು ಪುಳ್ಳಿನೆವಾಯ್ ಪಿಳಂದಾನ್ ಎನ್ಬದೋರ್. ನನಗೆ ಹೇಗೆ ಅಂದರೆ ಪುಳ್ಳಿನೆವಾಯ್ ಹೇಗೆ ಬಕಪಕ್ಷಿಯ ಬಾಯನ್ನು ಸೀಳ್ದನಲ್ಲ ಅವನು ಅನ್ನುವುದಾಗಿ ಇನ್ನೊಂದು ರೀತಿಯಲ್ಲಿ ಮನದಟ್ಟು ಮಾಡ್ತಾಳೆ. ಇಲ್ಲಿ ಮೊದಲು ಕಡಲ್ವಣ್ಣನೆನ್ಬದೋರ್ ಪೇರೊಳುದಿ ಪುಳ್ಳಿನವಾಯ್ ಪಿಳಂದಾನ್ ಎನ್ಬದೋರ್ ಇಲುಕ್ಕಿನಿಲ್. ಆ ಲಕ್ಷ್ಯವನ್ನು ಇಟ್ಟು, ಆತನಿಗೇ ಲಕ್ಷ್ಯವನ್ನು ಇಟ್ಟು ಅಂದರೆ ಗುರಿಯನ್ನು ಇಟ್ಟು ನೀನು ಆ ಬಾಣವನ್ನು ಆ ಪುಷ್ಪ ಬಾಣವನ್ನು ಬಿಡಬೇಕು. ಪುಹೆಯನ್ನೇ ಎಯ್ತಿಯೇ, ಆ ಬಾಣವನ್ನು ಬಿಟ್ಟು ಪುಹ ನಾನು ಅವನ ಜೊತೆಯಲ್ಲಿ ಒಂದಾಗಬೇಕು, ಅವನಲ್ಲಿ ಹೊಕ್ಕಬೇಕು, ಆ ರೀತಿಯಲ್ಲಿ ಎಯ್ತಿಯೇ ನೀನು ಮಾಡಿಬಿಡಬೇಕು ಅನ್ನುವುದಾಗಿ 2ನೇ ಪಾಶದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾಳೆ. ಇದರಲ್ಲಿ
ಆ ಯಜ್ಞದ ಅಂದರೆ ಉಪಾಸನಾ ಅಂಗಗಳನ್ನು ಎಲ್ಲ ವ್ರತ ಅಂಗಗಳನ್ನು ಎಲ್ಲ ಹೇಳ್ತಾಳೆ. வெள்ளை நுண்மணல் கொண்டு தெருவணிந்து வெள்வரைப்பதன் முன்னம் துறைப்படிந்து முள்ளுமில்லா சுள்ளி எரிமடுத்து முயன் உன்னை நோக்கின்றேன் காமதேவா கள்ளவிழ் பூங்கனை தொடுத்து கொண்டு கடல் வண்ணன் என்பதோர் பேரெழுதி புள்ளினவா என்பதோர் ಇಲಕ್ಕಿನಿಲ್ ಪುಹವೆನ್ನೆಯೈ ಹಿತ್ತಿಯೇ. ಮೂರನೆಯ ಒಂದು ಪಾಶರಕ್ಕೆ ಬರೋಣ. ಮತ್ತ ನನ್ನರು ಮಲರ್ ಮುರುಕ್ಕಮಲರ್ ಕೊಂಡು ಮುಪ್ಪೋದಂ ಉನ್ನಡಿ ವಣಂಗಿ ತತ್ತುವ ಮಿಲಿಯನ್ನು ನೆಂಜರಿಂದು வாசகத்தளித்துன்னை வைதிடாமே கொத்தலர் பூங்கடை தொடுத்து கொண்டு கோவிந்தன் என்பதோர் பேரெழுதி வித்தகன் வேங்கடவாணன் என்னும் விளக்கினில் புகவெನ್ನೆ ವಿಧಿಕ್ಕಿತ್ತಿಯೇ. ಇಲ್ಲಿ ವ್ರತದ ಅಂಗಗಳನ್ನು ಹೇಳಿದ್ಲು. ಇವಾಗ ಅವನಿಗೆ ಇಷ್ಟವಾದಂತಹ ಪುಷ್ಪಗಳನ್ನು ಅರ್ಚನೆಯನ್ನು ಮಾಡುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾಳೆ. ಯಾವ ರೀತಿಯಲ್ಲಿ ಆಯಾ ದೇವತೆಗಳಿಗೆ ಇಷ್ಟವಾದಂತಹ ಪುಷ್ಪದಲ್ಲಿಯೇ ಅರ್ಚನೆ ಅನ್ನುವುದನ್ನು ಮೊಟ್ಟ ಮೊದಲು ತರ್ತಾಳೆ. ಮತ್ತ ನನ್ನರು ಮಲರ್ ಮುರುಕ್ಕು ಮಲರ್ ಕೊಂಡು ಮುಪ್ಪೋದುಂ ಉನ್ನಡಿ ವಣಂಗಿ. ಮತ್ತ ನನ್ನರು ಮಲರ್ ಅಂತ ಹೇಳ್ತು ಅಂದರೆ ಉಮ್ಮತ್ತಿ ಹೂವು ಅಂತ ಹೇಳ್ತಾರೆ. ಮುರುಕ್ಕ ಮಲರ್ ಅಂತ ಹೇಳ್ತು ಅಂದರೆ ಇದು ಮುತ್ತುಗದ ಹೂವು ಅಂತ ಹೇಳಿ. ಉಮ್ಮತ್ತಿ ಹೂವು ಮುತ್ತುಗದ ಹೂವು, ಅದು ಕೆಂಪು ವರ್ಣದಲ್ಲಿರುತ್ತೆ. ಆ ಮನ್ಮಥನಿಗೆ ಇಷ್ಟವಾದಂತಹ ಹೂವು ಅನ್ನುವುದಾಗಿ. ಮುಪ್ಪೋದು ಮೂರು ತ್ರಿಕಾಲಗಳಲ್ಲಿಯೂ ಪೂಜೆ ಮಾಡ್ತಾಳೆ. ಉನ್ನಡಿ ವಣಂಗಿ, ಅವನ ಪಾದವನ್ನು ಆಶ್ರಯಿಸಿ ಮುಪ್ಪೋದು 3 ಹೊತ್ತು ತ್ರಿಕಾಲ ಅರ್ಚನೆಯನ್ನು ಮಾಡ್ತಾ ತತ್ತುವ ಮಿಲಿಯನ್ನೇ ನೆಂಜರಿಂದು. ತತ್ತುವ ಮಿಲಿ ಅಂತ ಹೇಳಿಬಿಟ್ಟು ಇವಾಗ ಹೇಳ್ತಾಳೆ. ಒಂದೊಂದು ಪಾಶರದಲ್ಲಿಯೂ ಸಹ ಅವನಿಗೆ ಪ್ರಾರ್ಥನೆಯನ್ನು ಮಾಡುವುದರ ಜೊತೆಯಲ್ಲಿ ಅನುಮಾನವೂ ಇವಳಿಗೆ ಬರುವ ಹಾಗೆ ತತ್ತುವ ಮಿಲಿಯನ್, ಸತ್ಯವಾಗಿ ನೀನು ನಡ್ಕೊತೀಯ ತಾನೇ ಅನ್ನುವ ರೀತಿಯ ತತ್ತುವಂ ಅಂದರೆ ಸತ್ಯ. ಇಲ್ಲಿ ಅಂದರೆ ಹಾಗೆ ಅದನ್ನು ಸುಳ್ಳು ಮಾಡೋದಿಲ್ಲ ತಾನೇ ಎಂದು ನೆಂಜರಿಂದು ಮನಸ್ಸಿನಲ್ಲಿ ತಿಳಿದು ನಿನಗೆ ನಿಜವಾಗ್ಲೂ ನೀನು ನೆರವೇರಿಸ್ಕೊಡ್ತೀಯಾ ಅಂತ ಮನಸ್ಸಿನಲ್ಲಿ ತಿಳಿದುಕೊಂಡು ವಾಶಹತ್ತಳಿತು ಉನ್ನ ವೈದಿಡಾಮೆ, ನಿನ್ನ ಮನೆಯಲ್ಲಿ ನಿನ್ನನ್ನು ಆಶ್ರಯಿಸ ಬರುವುದಕ್ಕಾಗಿ ನಿನ್ನ ಮುಂದೆ ನಿಂತಿದ್ದೀನಿ, ನೀನು ನನ್ನಿಂದ ಬಯಸ್ಕೊಂಡ್ಬಿಡಪ್ಪ ಅನ್ನುವುದಾಗಿಯೂ ಹೇಳ್ತಾಳೆ. ಯಾತಕ್ಕೆಂದರೆ ಸಾಮಾನ್ಯವಾಗಿ ಅವನಿಂದ ಆಗುತ್ತೆ ಅನ್ನುವ ಹಾಕಿತ್ತು ಅಂದರೆ ಅವನಲ್ಲಿ ಈ ಅನುಮಾನದ ಪ್ರಶ್ನೆ ಇರಲಿಲ್ಲ. ಇವಳಿಗೆ ಬೇರೆ ದೇವತೆಗಳನ್ನು ಬೇಡ್ಕೊಂಡು ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲದೇ ಇರುವುದರಿಂದ ಅಲ್ಲಿ ನೇರ ಆ ಪ್ರಪನ್ನನ ಲಕ್ಷಣವನ್ನು ಈ 2 ಸಾಲಿನಲ್ಲಿ ತೋರಿಸ್ಬಿಡ್ತಾಳೆ ನೋಡಿ. ತತ್ವ ಮಿಲಿಯನ್ನೇ ನಂಚರಿಂದ ವಾಶಹತ್ತಳಿತು ಉನ್ನ ವೈದಿಡಾಮೆ, ನಾನು ನಿನ್ನನ್ನು ಬೈದು ಬಿಡುವ ಹಾಗೆ ಸಂದರ್ಭ ತಂದುಕೊಳ್ಬೇಡ ನೀನು. ಕೊತ್ತಲರ್ ಪೂಂಗಳೈ ತೊಡತ್ತುಕೊಂಡು ಕೊತ್ತ ಅಲರ್, ಯಾವಾಗಲೂ ಕೊತ್ತು ಗೊಂಚಲಾಗಿರುವಂತಹ ಹೂವು ಇಟ್ಟಾಗ ಆ ಭಗವಂತನೇ ಹತ್ತಿರ ಹೋದಾಗ ಅದು ಅರಳಬೇಕು ಅಂತ ಹೇಳಿಬಿಟ್ಟು, ಮನಸ್ಸು ಇವಾಗ ಮುದುಡಿದೆ, ಅವನನ್ನು ಕಂಡು ಅರಳುವ ಹಾಗೆ ಆ ಹೂವುಗಳು ಸಹ ಮೊಗ್ಗಾಗಿ ಇರುವಂಥದ್ದು ಬಾಣದಲ್ಲಿಟ್ಟಾಗ ಅವನಿಗೆ ಹೋಗಿ ಆ ಬಾಣ ತಲುಪಿದಾಗ ಅದು ಅರಳಬೇಕು ಅಂತ ಹೇಳಿಬಿಟ್ಟು ಕೊತ್ತಲರ್ ಪೂಂಗಣೈ ಅಂತಹ ಪುಷ್ಪ ಬಾಣವನ್ನು ಇಟ್ಕೊಂಡಿರುವಂತಹವನು ತೊಡತ್ತುಕೊಂಡು ಅದನ್ನು ನೀನು ಬಾಣದ ಗುರಿಯನ್ನು ಮಾಡ್ತಾ ಅಲ್ಲಿ ಏನು ಮಾಡ್ಬೇಕು ನೀನು, ಗೋವಿಂದನೆಂಬುದೋರ್ ಪೇರೆಳುದಿ, ಗೋವಿಂದ ಅನ್ನುವ ರೀತಿಯಲ್ಲಿ ಆ ಬಾಣದ ತುದಿಯಲ್ಲಿ ಆ ಗುರಿಯ ಲಕ್ಷ್ಯ ಏನಿರಬೇಕು, ಅಲ್ಲಿ ಗೋವಿಂದ ಅನ್ನುವಂತಹ ಹೆಸರನ್ನು ಇಟ್ಟಿರ್ಬೇಕಂತೆ. ಯಾಕೆಂದರೆ ಗೋವಿಂದ ಅನ್ನುವುದು ಕೃಷ್ಣಾವತಾರದಲ್ಲಿ ಅವನು ಇಂದ್ರನಿಂದ ಪಟ್ಟಾಭಿಷೇಕವನ್ನು ಗೋವರ್ಧನಗಿರಿಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ತಾನು ಪಡೆದಂತಹ ಒಂದು ಹೆಸರು ಗೋವಿಂದ ಅಂತ ಹೇಳಿಬಿಟ್ಟು. ಗೋವಿಂದ ಅಂತ ಹೇಳ್ತು ಅಂದರೆ ನಾನಾ ಅರ್ಥಗಳನ್ನು ಹೇಳ್ಬೋದು. ಒಂದು ತನ್ನನ್ನು ನಂಬಿದಂತಹ ಗೊಲ್ಲರನ್ನು ರಕ್ಷಿಸಿಬಿಟ್ಟ, ಆ ಗೋವುಗಳನ್ನು ರಕ್ಷಿಸಿಬಿಟ್ಟ, ಅದರಿಂದ ರಕ್ಷಣೆಯನ್ನೇ ಧಾರಣೆಯನ್ನು ಮಾಡಿ ಅದೇ ವ್ರತವನ್ನಾಗಿ ಉಳ್ಳವನು ಗೋವಿಂದ ಅನ್ನುವ ರೀತಿಯಲ್ಲಿ ಗೋವಿಂದ ಅಂತ ಹೇಳ್ತು ಅಂದ್ರೇ
ರಕ್ಷಣೆಗೇ ನಿಂತಿರುವಂತಹವನು ಆತ ಅನ್ನುವುದಕ್ಕಾಗಿ ನನ್ನನ್ನು ಸ್ವೀಕಾರವನ್ನು ಮಾಡಿ ನನ್ನನ್ನು ರಕ್ಷಿಸಿಕೊಳ್ಳಬೇಕು ಆತ. ಅದರಿಂದ ಆ ಗೋವಿಂದ ಅನ್ನುವಂತಹ ಶಬ್ದವನ್ನು ಪೇರೊಳದಿ ವಿತ್ತಹನ್ ವೇಂಗಡವಾಣನೆನ್ನಂ. ಅವನು ಸಾಮಾನ್ಯ ಅಲ್ಲ, ಯಾವುದೇ ಒಂದಿದ್ರೂ ವಿತ್ತಹನ್ ಅಂದರೆ ಎಂತಹ ವಿಚಿತ್ರವಾದಂತಹ ಸಂದರ್ಭ ಬಂದ್ರೂ ಅದನ್ನು ಸಾಧಿಸಿಕೊಂಡು ಕಾರ್ಯವನ್ನು ಸಾಧಿಸಿಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹವನು ವಿತ್ತಹನ್. ಅದರಿಂದ ವೇಂಗಡವಾಣನೆನ್ನಂ. ವೇಂಗಡವಾಣನ್ ಅಂತ ಹೇಳ್ತಂದರೆ ವೆಂಕಟಾಚಲಪತಿ ಆತ. ಅದರಿಂದ ಅವನಿಗೆ ರಕ್ಷಣೆಯೇ ಅವನದು. ಅದರಿಂದ ವಿಳಕ್ಕಿನಿಲ್ ಪುಹವೆನ್ನೆ. ವಿಳಕ್ಕಿನಿಲ್ ಆ ವೆಂಕಟಪತಿ ಅನ್ನುವಂತಹ ಜ್ಯೋತಿಸ್ವರೂಪ ಅಂತ ಹೇಳ್ತಾರೆ. ಇಲ್ಲಿಯೂ ಸಹ ಆ ಭಗವಂತನನ್ನು ಜ್ಯೋತಿಯಾಗಿ ಕಾಣ್ತಾರೆ. ತಹನ್ ವೇಂಗಡವಾಣನೇನಂ ವಿಳಕ್ಕಿನಿಲ್ ಪುಹವೆನ್ನೆ ಯೈಹಿತ್ತಿಗೆ. ರಾಮಾಂಜರು ಶ್ರೀಭಾಷ್ಯವನ್ನು ಬರೆಯಬೇಕಾದ್ರೆ ತಮ್ಮ ಒಂದು ಆ ಮಂಗಳ ಶ್ಲೋಕದಲ್ಲಿಯೂ ಹೇಳ್ತಾರೆ, ಶ್ರುತಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ. ಆದ್ದರಿಂದ ಎಲ್ಲ ಆ ವೇದಗಳು ಅನ್ನುವಂತಹ ಜ್ಯೋತಿಯಲ್ಲಿ ಬೆಳಗುತ್ತಾ ಇರುವಂತಹವನು ಅವನು ಅನ್ನುವುದಾಗಿ ಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೆ ಅನ್ನುವ ಹಾಗೆ ಶ್ರುತಿ ಶಿರಸೆ. ಶ್ರುತಿ ಅಂದರೆ ವೇದಗಳು, ಅದಕ್ಕೆ ಶಿರಸ್ಸು ಉಪನಿಷತ್ತು. ವಿದೀಪ್ತೆ ಅದರಲ್ಲಿ ದೀಪವಾಗಿ ಪ್ರಜ್ವಲಿಸುವಂತಹ ಆ ಜ್ಯೋತಿ ಸ್ವರೂಪನಾಗಿ ಬ್ರಹ್ಮಣಿ ಶ್ರೀನಿವಾಸೆ ಅಂತ ಹೇಳಿಬಿಟ್ಟು ಶ್ರೀನಿವಾಸನಿಗೆ ಹೇಳಿರುವುದರಿಂದ ಇಲ್ಲಿ ವೇಂಗಡವಾಣನೆನ್ನಂ ವಿಳಕ್ಕಿನಿಲ್ ಆ ಜ್ಯೋತಿ ಸ್ವರೂಪದಲ್ಲಿ ನಾನು ಹೊಕ್ಕುವ ಹಾಗೆ ಪುಹವೆನ್ನೆ ಯೈಹಿತ್ತಿಯೇ ವಿಧಿಕ್ಕಿತ್ತಿಯೇ ನನ್ನನ್ನು ಸೇರಿಸಿಬಿಡು ಅನ್ನುವುದಾಗಿ ಆ ಅವನಿಗೆ ಮನ್ಮಥನಿಗೆ ತನ್ನ ಒಂದು ಆಶಯವನ್ನು, ನಿನಗೆ 3 ಹೊತ್ತು ಅರ್ಚನೆಯನ್ನು ಮಾಡಿರುವುದು ಯಾತಕ್ಕೆ ಗೊತ್ತಾ ಅಂತ ಹೇಳಿ ಅವನಿಗೆ ಹೇಳಿ, ಇದರಲ್ಲಿ ನೀನು ಸತ್ಯವಾಗಿ ನಡೆಸಿಕೊಳ್ಳಬೇಕು ಅನ್ನುವಂತಹ ನನ್ನ ಹತ್ತಿರ ನೀನು ಮೂದಲಿಸಿಕೊಳ್ಳುವಂತಹ ಮಾತನ್ನು ಆಡಿಸಿಕೊಳ್ಳಬೇಡ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟು ಜ್ಯೋತಿಸ್ವರೂಪನಾದಂತಹ ಆ ವೆಂಕಟೇಶ ನನ್ನನ್ನು ಕೈಗೊಳ್ಳುವ ಹಾಗೆ ಅವನಿಗೆ ಹೇಗೆ ಗೋವಿಂದ ಗೋವಿಂದ ಅನ್ನುವಂತಹ ನಾಮದಲ್ಲಿ ಪ್ರಿಯವೋ ಅವನಿಗೆ ಪ್ರಿಯವಾದಂತಹ ಗೋವಿಂದ ನಾಮವನ್ನು ಬಾಣದಲ್ಲಿ ಇಟ್ಟು ಲಕ್ಷ್ಯವಿಟ್ಟು ನಾನು ಸೇರುವ ಹಾಗೆ ನೀನು ಆ ಪುಷ್ಪ ಬಾಣವನ್ನು ಬಿಡಬೇಕು ಅನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ಕೊತಾಳೆ 3ನೇ ಪಾಶರದಲ್ಲಿ. ಇವಾಗ 4ನೇ ಪಾಶರ. ಶುವರಿಲ್ ಪುರಾಣ ನಿನ್ಪೇರ್ಹಳುದಿ ಶುರುವನರ್ ಕೊಡಿಕ್ಕಳಂ ತುರಂಗಂಗಳಂ கவரிப்பிடாக்களம் கருப்பு வில்லம் காட்டித்தந்தேன் கண்டாய் காமதேவா அவரெப்பிராயம் தொடங்கி என்றும் ஆதரித்தெழுந்தயன் தடமுலைகள் துவரெப்பிரானுக்கே சங்கல்பித்து தொழுது வைத்தேன் ஒல்லை விதிக்கித்தியே ಶುವರಿಲ್ ಪುರಾಣ ನಿನ್ ಪೇರೆಳುದಿ. ನನ್ನ ಮನೆ ಗೋಡೆಗಳಲ್ಲೆಲ್ಲ ನಿನ್ನ ಹೆಸರನ್ನು ಬರೆದಿದ್ದೀನಿ. ಯಾತಕ್ಕೆ ಅಂದರೆ ಇವಳಿಗೆ ಯಾವಾಗಲೂ ಇವಳಿಗೂ ಸಹ ಕೃಷ್ಣ ಗೋವಿಂದ ಅಂತಲೇ ಹೇಳಿ ಆ ಕಡಲ್ವಣ್ಣ ಅಂತಲೇ ಹೇಳಿ ಇವಳಿಗೆ ಬಾಯಲ್ಲಿ ಬರುತ್ತೆ. ಇವಳಿಗೆ ಮನ್ಮಥ ಅಂತ ಹೆಸರೇ ಬರೋದಿಲ್ವಲ್ಲ, ಹೆಸರು ಜ್ಞಾಪಕದಲ್ಲಿ ಬರುವುದಕ್ಕಾಗಿ ಗೋಡೆ ಸುತ್ತಲೂ ಮನ್ಮಥ ಮನ್ಮಥ ಅಂತ ಇಟ್ಟಿದ್ದಾಳಂತೆ. ಇವರ ತಂದೆ ಪೆರಿಯಾಳ್ವಾರ್ ಇದೇ ಶ್ರೀನಿವಾಸನಿಗೆ ಶರಣಾಗತಿಯನ್ನು ಮಾಡಬೇಕಾದ್ರೆ ಉನ್ನುಡಿಯ ವಿಕ್ರಮಂ ಒನ್ನೊಳಿಯಾಮಲೆல்லாம் ಎನ್ನುಡಿಯ ನೆಂಜಹಂಪಾಲ್ ಶುವರ್ ಬಳಿ ಎಳೆದಿಕ್ಕೊಂಡೆ ಅಂತ ಇವ್ರ ತಂದೆ ಹೇಳಿದ್ರು. ಆದರೆ ಅವರ ಮಗಳಾದವಳು ಇವಾಗ ಗೋಡೆನಲ್ಲಿ ಮನೆಯ ಗೋಡೆ ಪೂರ್ತಿ ಮನ್ಮಥ 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 ಅಂತ ಬರೆದುಬಿಟ್ಟಿದ್ದಾಳಂತೆ. ಯಾತಕ್ಕೆ ಅಂದರೆ ಎಲ್ಲಿ ನೋಡಿದ್ರೂ ನಿನ್ನ ಹೆಸರೇ ಬರೆದಿದ್ದೀನಿ ನೋಡು, ಅದನ್ನು ನೋಡಾದರೂ ನೀನು ಆನಂದ ಪಡು ಅನ್ನುವುದಕ್ಕಾಗಿ ಹೇಳ್ತಾಳೆ. ಶುರುವ ನರ್ಕೊಡಿಕ್ಕಣು. ಹೇಗೆ ವಿಷ್ಣುವಿಗೆ ಗರುಡ ಕೊಡಿ ಆ ಗರುಡ ಧ್ವಜನೋ ಅದೇ ರೀತಿಯಲ್ಲಿ ಇವನು ಮಕರ ಧ್ವಜ. ಯಾರು? ಮನ್ಮಥ. ಅದರಿಂದ ಶುರುವ ನರ್ಕೊಡಿಕ್ಕಣು ಆ ಧ್ವಜನವನ್ನು ಎಲ್ಲ ಅಲಂಕಾರವನ್ನಾಗಿ ಮಾಡಿದ್ದಾಳೆ. ತುರಂಗಂಗಳಂ ಕುದುರೆಗಳನ್ನು, ಕವರಿ ಪಿಣಾಕಳಂ ಚಾಮರ, ಕವರಿ ಅಂತ ಹೇಳಿದ್ರೆ ಚಾಮರ, ಪಿಣಾಕಳಂ ಅಂದರೆ ಹೆಣ್ಣುಮಕ್ಕಳು, ಚಾಮರ ಗ್ರಾಹಿಣಿಗಳು, ಚಾಮರವನ್ನು ಕೈಯಲ್ಲಿ ಹಿಡಿದಿರುವಂತಹವರು. ಕರುಪ್ಪು ವಿಲ್ಲಂ, ಕರುಪ್ಪು ವಿಲ್ಲಂ ಅಂತ ಹೇಳ್ತು ಅಂದರೆ ಈ ಕಬ್ಬಿನ ಜಲ್ಲೆ. ಇದು ಎಲ್ಲ ಆ ಮನ್ಮಥನಿಗೆ ಇರಬೇಕಾದಂತಹ ಒಂದು ಗುರುತುಗಳನ್ನು ಎಲ್ಲ ಹೇಳ್ತಾ ಕಾಟಿತ್ತಂದೇನು ಅದನ್ನೆಲ್ಲ
ಇಲ್ಲಿ ನೋಡಿ ಸುತ್ತಲೂ ಅಲಂಕಾರವನ್ನಾಗಿ ಮಾಡ್ತೀವಿ. ಕಂಡಾಯ್ ಕಾಮದೇವ, ಹೇಗೆ ಭಗವಂತನಿಗೆ ಸಮಸ್ತ ಪರಿವಾರಾಯ ಸರ್ವಮಂಗಳ ವಿಗ್ರಹಾಯ ಶ್ರೀಮತೆ ನಾರಾಯಣಾಯ ನಮಃ ಅಂತ ಹೇಳುವ ಹಾಗೆ ಇಲ್ಲಿ ಮನ್ಮಥನಿಗೆ ಸಮಸ್ತ ಪರಿವಾರಾಯ, ಅವನ ಪರಿವಾರವನ್ನು ಎಲ್ಲ ಹೇಳಿ ಅವನ ಮಂಗಳ ವಿಗ್ರಹಕ್ಕೆ ಇವಾಗ ಈ ಪೆರಿಯಾಳ್ವಾರ್ ಮಗಳಾಗಿ ಯಾರು ವಲ್ಲಭರಾಯನ ಆಸ್ಥಾನದಲ್ಲಿ ಪರತತ್ವವನ್ನು ನಿರ್ಣಯವನ್ನು ಮಾಡಿದ್ರೋ ಅವರ ಮಗಳಾಗಿ ಇವಾಗ ಅದೇ ಆ ಪರಬ್ರಹ್ಮನನ್ನು ಸೇರುವುದಕ್ಕೆ ಒಬ್ಬ ಕಾಮನನ್ನು ಯಾವ ರೀತಿಯಲ್ಲಿ ಅವನ ಪರಿವಾರಗಳಿಗೆ ಎಲ್ಲ ತಾನು ಯಾವ ರೀತಿಯಲ್ಲಿ ಉಪಚಾರವನ್ನು ಮಾಡ್ತಾ ಇದ್ದಾಳೆ ಅನ್ನುವುದನ್ನು ಇಲ್ಲಿ ನೋಡಬಹುದು. ಅವನಿಗೆ ಇಷ್ಟವಾಗುವ ಹಾಗೆ. ಇಷ್ಟೆಲ್ಲ ಯಾತಕ್ಕೆ ಗೊತ್ತಾ? ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ ಯಾತಕ್ಕೆ ಅನ್ನುವುದಾಗಿ ಕಾಮದೇವ ಪ್ರಶ್ನೆಯನ್ನು ಹಾಕಿದಾಗ ಅವರೆಪ್ಪಿರಾಯಂ ತೊಡಂಗಿ, ಅವರೈ ಅಂದರೆ ಬಾಲ್ಯದಿಂದಲೂ ಸಹ ಎನ್ರಂ ಆದರಿತ್ತಳೆಂದ ಎಂತಡಮುಡೆಗಳು, ಹುಟ್ಟದಾಗ್ಲಿಂದನೇ ಆ ಕೃಷ್ಣ ಕೃಷ್ಣ ಅಂತ ಹೇಳಿ ಅದರಲ್ಲಿ ನಾನು ಒಂದು ಹೆಣ್ಣು, ಆ ಹೆಣ್ತನದ ಚಿಹ್ನೆಗಳು ಯಾವಾಗ ನನ್ನ ಒಂದು ದೇಹದಲ್ಲಿ ಮೂಡಿತೋ ಆವಾಗಲಿಂದಲೇ ತುವರೆ ಪಿರಾನಕ್ಕೆ ಸಂಕಲ್ಪಿತ್ತು. ತುವರೆ ಪಿರಾನ್ ಅಂದರೆ ಆ ದ್ವಾರಕಾಪತಿಗೆ ಅಂತ ಸಂಕಲ್ಪಿಸಿ ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಯಾಕೆಂದರೆ ದ್ವಾರಕಾಪತಿ ಬರೇ ಅಷ್ಟಮಹಿಷಿಗಳನ್ನೇ ಅಷ್ಟೇ ಅಲ್ಲ, ಅವನು 16,000 ಆ ರಾಜ ಸ್ತ್ರೀಯರನ್ನು ಸಹ ಅವರಿಗೆ ಆಶ್ರಯವನ್ನು ಕೊಟ್ಟು ತಾನು ಆ ದ್ವಾರಕೆಯಲ್ಲಿ ತಂದು ಅವರಿಗೂ ಸಹ ಒಂದೊಂದು ಮಹಲನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟನಲ್ಲ. ಅಂತಹವನು ನನ್ನನ್ನು ಕೈ ಬಿಡ್ತಾನೆಯೇ? ಖಂಡಿತ ಕೈ ಬಿಡಲ್ಲ. ಅದರಿಂದ ಆ ದ್ವಾರಕಾಪತಿ ಹೇಗೆ ಒಂದು ಸ್ತ್ರೀಗೆ ಸ್ಥಾನವನ್ನು ಕೊಟ್ಟು ಅವರಿಗೆಲ್ಲ ಆಶ್ರಯದಾತ ಆದನೋ, ಆತ ನನ್ನನ್ನೂ ಸಹ ಕೈ ಬಿಡುವುದಿಲ್ಲ. ಅವನು ನನ್ನನ್ನೂ ಸಹ ಸ್ವೀಕಾರವನ್ನು ಮಾಡ್ತಾನೆ. ತೊಳೆದು ಅವನಿಗೆ, ಆ ದ್ವಾರಕಾಧೀಶನಿಗೆ ನನ್ನನ್ನು ಸೇರಿಸಿ ಬಿಡಬೇಕು. ಅವನಿಗೆ ಸಮರ್ಪಿಸಿ ಬಿಡಬೇಕು, ನನ್ನನ್ನು ತೊಳೆದು ಒಯ್ತೇನೆ. ಅದಕ್ಕಾಗಿ ನಿನ್ನ ಕಾಲನ್ನು ನಾನು ಕಟ್ಟಿದ್ದೀನಿ, ನಿನಗೆ ಇಷ್ಟೆಲ್ಲ ಪೂಜೆಯನ್ನು ಮಾಡ್ತಿದ್ದೀನಿ. ಅದರಿಂದ ನೀನು ಒಲ್ಲೈ ವಿದಿಕ್ಕಿತ್ತಿ. ಒಲ್ಲೈ ಅಂದರೆ ತಕ್ಷಣ, ತಡ ಮಾಡக்கூಡದು. ನೀನು ಇವಾಗ ತಕ್ಷಣವೇ ನೀನು ವಿದಿಕ್ಕಿತ್ತೀಯೇ, ಅವನೊಡನೆ ನಾನು ಸೇರುವ ಹಾಗೆ ದ್ವಾರಕೆಗೆ ಹೋಗಬೇಕು, ದ್ವಾರಕೀಶನಿಗೆ ನನ್ನನ್ನು ಸಮರ್ಪಿಸಿ ಬಿಡಬೇಕು ಅನ್ನುವುದಾಗಿ ಇಲ್ಲಿಯೂ ಸಹ ಒಂದು ಪ್ರಾರ್ಥನೆಯೊಂದಿಗೆ ಅವನಿಗೆ ಒಂದು ರೀತಿಯಲ್ಲಿ ತಾನು ಹೀಗೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಅನುಜ್ಞೆ ಕೊಡುವ ರೀತಿಯಲ್ಲಿಯೇ ಪ್ರಾರ್ಥನೆ ಇದೆ ಅನ್ನಬೇಕಂದ್ರೆ ಇವಳ ಒಂದು ಆ ಲೋಕ ಮಾತೆ ಅನ್ನುವಂತಹ ಒಂದು ಒಳಧ್ವನಿ ಎಲ್ಲೋ ಧ್ವನಿಸ್ತಾ ಇರುವ ಹಾಗೆ ಭಾಸವಾಗತ್ತೆ. ಮುಂದಿನ ಇದನ್ನು ಇವಾಗ 5ನೆಯ ಪಾಶ್ರಕ್ಕೆ ಹೋಗೋಣ. ಅದಕ್ಕೆ ಮೊದಲು ಮತ್ತೊಮ್ಮೆ ಆ ಪಾಶ್ರವನ್ನು ಅನುಸಂಧಾನವನ್ನು ಮಾಡಿ. ಶುವರಿಲ್ ಪುರಾಣ ನಿನ್ ಪೇರ್ ಹಳುದಿ ಶುರುವನರ್ ಕೊಡಿಕ್ಕಳಂ ತುರಂಗಂಗಳಂ கவரிப்பிணாக்களம் கருப்பு வில்லம் காட்டித்தந்தேன் கண்டாய் காமதேவா அவரை பிராயம் தொடங்கி என்றும் ஆதரித்தளந்த என் தடமுலைகள் துவரை பிரானுக்கே சங்கல்பித்து ತೊಳೆದು ವೈತೇನ್ ಒಲ್ಲೈ ವಿದಿಕ್ಕಿತ್ತಿಯೇ. ಇಲ್ಲಿ 2 ರೀತಿನ ತುವರೆ ಪಿರಾಣಕ್ಕೆ ಸಂಕಲ್ಪಿತ್ತು ತೊಳೆದು ವೈತೇನ್. ತನ್ನ ಒಂದು ಆ ಹೆಣ್ತನದ ಸಿರಿಯನ್ನು ಎಲ್ಲ ದ್ವಾರಕಾಧೀಶನಿಗೆ ಅಂತಾನೆ ಆವತ್ತಿನಿಂದ ಇಲ್ಲಿಯವರೆಗೂ ಅವನನ್ನೇ ಪೂಜೆ ಮಾಡಿಕೊಂಡು ಬಂದಿದ್ದೀನಿ. ಅಂತಹವಳು ಇವತ್ತು ನಿನ್ನ ಕಾಲನ್ನು ಕಟ್ಟಿದ್ದೀನಲ್ಲ, ಇನ್ನಿನ್ನು ನೀನು ತಡೆ ಮಾಡಬೇಡ, ಅವನಿಗೆ ಸೇರಿಸಿಬಿಡು ಅನ್ನುವಂತಹ ಧ್ವನಿ ಇದರಲ್ಲಿ ಬರುತ್ತೆ. ಇನ್ನು ಮುಂದಕ್ಕೆ ಈ ಒಂದು ಯಜ್ಞ ವಿಧಿಯಲ್ಲಿ ಆ ಒಂದು ದೇವತೆಗಳಿಗೆ ಎಲ್ಲ ಹವಿಸ್ಸನ್ನು ಕೊಡುವಂತಹ ಒಂದು ವಿಚಾರ, ಆ ವಿಚಾರವನ್ನು ಇಲ್ಲಿ ಹೇಳ್ತಾರೆ. வானிடை வாழம் அவ்வானவர்க்கு மறையவர் வேள்வியில் வகுத்தவவி கானிடை திரிவதோர் நரி புகுந்து கடப்பதோம் மோப்பதம் செய்வதொப்ப ஊனிடையாளி சங்கத்தமர்க்கென்று உன்னித்தெழுந்தயன் தடமுலைகள் வானிடவர்க்கென்ற பேச்சுப்படில் வாழகில்லேன் கண்டாய் மன்மதனே. வானிடை வாழும் ಅವ್ವಾನವರ್ಕು, ವಾನಿಡೈ ವಾಳುಂ, ವಾನು ಅಂತ ಹೇಳಿದ್ರೆ ಆಕಾಶ, ಆಕಾಶದಲ್ಲಿಯೇ ವಾಸ ಮಾಡುವಂತಹವರು ಯಾರು? ಅವ್ವಾನವರ್ಕ್,
ಅವ್ವಾನವರ್ಕ್ ಅಂದರೆ ಆ ಭಾನಿನಲ್ಲಿ ಅವ್ವಾನವರ್ಕ್ ಅಂದರೆ ದೇವತೆಗಳಿಗೆ, ಆಕಾಶದಲ್ಲಿ ವಾಸ ಮಾಡುವಂತಹ ಆ ದೇವತೆಗಳಿಗೆ ಎಲ್ಲ. ಮರೆಯವರ್ ವೇಳ್ವಿಯಲ್ ವಹುತ್ತವವಿ, ಮರೆಯವರ್ ವೇದ ವಿತ್ತಾದಂತಹವರು, ವೇಳ್ವಿಯರ್ ವೇದ ಮರೆಯವರ್ ವೇಳ್ವಿಯಲ್ ಆ ಯಜ್ಞದಲ್ಲಿ ವೇದ ಮಂತ್ರಗಳೊಂದಿಗೆ ವಹುತ್ತವವಿ ಸಮರ್ಪಿಸುವಂತಹ ಅವಿ ಅಂತ ಹೇಳಿದ್ರೆ ಹವಿಸ್ಸನ್ನು. ಕಾನಿಡೈ ತಿರುವದೋರ್ ನರಿಪುಹಂದು, ಒಂದು ಕಾಡಿನಲ್ಲಿ ಎಲ್ಲೋ ತಿರಿತಾ ಇರುವಂತಹ ಒಂದು ನರಿ ಹೊಕ್ಕು, ನರಿ ಪುಹಂದು ನರಿ ಹೊಕ್ಕು, ಕಡಪ್ಪದಂ ಮೋಪ್ಪದಂ ಈ ಯಜ್ಞದ ವೇದಿಕೆಗೆ ಬಂದು ಮೋಪ್ಪದಂ ಆ ಹವಿಸ್ಸನ್ನು, ಅಂದರೆ ಹವಿಸ್ಸು ಅಂತ ಹೇಳಿದ್ರೆ ಇಲ್ಲಿ ಪುರೋಡಾಶನ ಅಂತ ಹೇಳಿಬಿಟ್ಟು, ಆ ಪುರೋಡಾಶನ ಒಂದು ಹಿಟ್ಟಿನಲ್ಲಿ ಮಾಡಿರುವಂತಹ ಒಂದು ಪದಾರ್ಥ, ಅದೇ ಮುಖ್ಯವಾದಂತಹ ಒಂದು ಹವಿಸ್ಸು ಈ ಯಜ್ಞದಲ್ಲಿ. ಅದನ್ನು ಸಮರ್ಪಿಸಿದಾಗಲೇ ಆ ದೇವತೆಗಳಿಗೆ ಅದು ಸಂತೃಪ್ತಿ ಆಗತ್ತೆ. ಅವರಿಗೆ ಸಂತೃಪ್ತಿ ಆದಾಗ ನಮಗೆ ಏನಾಗತ್ತೆ, ಮಳೆ ಬರುತ್ತೆ. ಯಜ್ಞಯಾಗಾದಿಗಳು ಎಲ್ಲ ದೇವತೆಗಳಿಗೆ ಊಟದ ಹಾಗೆ. ಅವರಿಗೆ ನಮಗೆಲ್ಲರಿಗೂ ಸಹ ಮಳೆ ಕೊಡಬಹುದು, ಎಲ್ಲ ಮಾಡ್ಬೋದು. ಅವರಿಗೆ ಸ್ವಂತ ಊಟ ಇಲ್ಲ ನೋಡಿ. ಭಗವಂತ ಒಂದು ಸಾಮರಸ್ಯ ಜೀವನವನ್ನು ಇಲ್ಲಿ ಕೆಳಗಡೆ ಇರುವಂತಹ ಮನುಷ್ಯರು ಇವರು ಮಾಡುವಂತಹ ಯಜ್ಞ ಯಾಗಾದಿಗಳಿಂದ ಮೇಲಿರುವಂತಹ ದೇವತೆಗಳು ಸಂತೃಪ್ತಿಗೊಳ್ತಾರೆ ಅಂತ ಹೇಳ್ತಂದರೆ, ಈ ಲೋಕಕ್ಕೂ ಆ ಲೋಕಕ್ಕೂ ಒಂದು ಸಾಮರಸ್ಯವನ್ನು ಕಲ್ಪಿಸುವುದಕ್ಕಾಗಿ ಇರುವಂತಹ ಯಜ್ಞ ಯಾಗಾದಿಗಳು ಅಂತ ಹೇಳ್ತಂದರೆ, ಇಲ್ಲೇ ಇರುವಂತಹವರು ಸಾಮರಸ್ಯವಾಗಿ ಯಾವ ರೀತಿಯಲ್ಲಿ ಬದುಕಬೇಕು ಅನ್ನುವುದು ಸಹ ಯಜ್ಞದಲ್ಲಿ ಒಳಧ್ವನಿ ಇಲ್ಲಿ ನಮಗೆ ನಮ್ಮ ಸನಾತನ ಧರ್ಮದಲ್ಲಿ ಇಟ್ಟಿರುವುದನ್ನು ನಾವು ಕಾಣಬಹುದು. ಅಂತಹ ಪವಿತ್ರವಾದಂತಹ ಒಂದು ವಿಚಾರವನ್ನು ಯಾವುದೋ ಕಾಡಿನಲ್ಲಿ ತಿರುತ್ತಿರುವಂತಹ ಒಂದು ನರಿ ಮೂಸು ಬಿಟ್ಟರೆ ಅದು ಹೇಗೆ ನಿರರ್ಥಕವಾಗಿಬಿಡುತ್ತೋ, ಅದು ಆ ದೇವತೆಗಳಿಗೆ ಅರ್ಪಿತವಾಗುವುದಿಲ್ಲವೋ ಆ ರೀತಿಯಲ್ಲಿ ನನ್ನ ಜೀವನವನ್ನು ನಿರರ್ಥಕ ಮಾಡಬೇಡ ಅನ್ನುವುದಾಗಿ ಇಲ್ಲಿ ಹೇಳ್ತಾರೆ. ನೀನು ಈ ಹವಿಸ್ಸು ಯಾವ ರೀತಿಯಲ್ಲಿ ಪವಿತ್ರವಾಗಿ ಜಾಗ್ರತೆಯಾಗಿ ಆ ಒಂದು ದೇವತೆಗಳಿಗೆ ಅರ್ಪಿತವಾಗುವ ಹಾಗೆ ಯಜ್ಞದಲ್ಲಿ ಜಾಗ್ರತೆಯನ್ನು ವಹಿಸ್ತಾರೋ, ಅದೇ ರೀತಿಯಲ್ಲಿ ನೀನು ಏನು ಮಾಡಬೇಕು, ಊನಿಡೆಯಾಳಿ ಶಂಗತ್ತಮರ್ಕೆನ್ನು ಉನ್ನಿತ್ತೆಳೆಂದ ಎಂತಡಮುಲೆಹಳ್ ಮಾನಿಡವರ್ಕೆಂದ್ರೆ ಪೇಚುಪ್ಪಡಿಲ್ ವಾಳಹಿಲ್ಲೇನ್ ಕಂಡಾಯ್ ಮನ್ಮತನೆ. ಊನಿಡೆ ಈ ಒಂದು ದೇಹ ಇರುವಂತಹ ಶಂಗತ್ತಮರ್ಕೆಂಡ್ರು, ಇಲ್ಲಿ ಶಂಗತ್ತಮರ್ಕೆಂಡ್ರು ಅಂತ ಹೇಳ್ತಾರೆ. ಶಂಖವನ್ನು ಧರಿಸಿರುವಂತಹ ಆ ಭಗವಂತನಿಗೆ ಉನ್ನಿತ್ತೆಳೆಂದ ಎಂತಡಮುಲೆಹಳ್, ಆತನಿಗೇ ವಿನಃ, ಆ ಭಗವಂತನಿಗೆ ಕೃಷ್ಣನಿಗೇ ವಿನಃ ನನ್ನ ಈ ಎರಡು ಎದೆಗಳು ಮಾನಿಡವರ್ಕೆಂದ್ರೆ ಪೇಚುಪ್ಪಡಿಲ್, ಏನಾದರೂ ಮನುಷ್ಯರಿಗೆ ಅನ್ನುವ ರೀತಿಯಲ್ಲಿ, ಏನಾದರೂ ನನ್ನ ಬಗ್ಗೆ ಇನ್ನೊಬ್ಬರಿಗೆ ಅನ್ನುವ ರೀತಿಯಲ್ಲಿ ಅಂತ ಏನಾದರೂ ಮಾತಾಡ್ತು ಅಂದರೆ, ನನಗೆ ತಿಳಿದು ಮಾತಾಡುವುದಲ್ಲ, ನನಗೆ ತಿಳಿಯದೇ ಮಾತಾಡಿದರೂ ಸಹ ಯಾರಾದರೂ ಮನಸ್ಸಿನಲ್ಲಿ ಈ ರೀತಿಯಲ್ಲಿ ಎಣಿಸಿದ್ದೇ ಆದರೆ ವಾಳಹಿಲ್ಲೇನ್ ಕಂಡಾಯ್ ಮನ್ಮತನೆ, ನಾನು ಉಳಿದಿರುವುದಿಲ್ಲ. ಸತ್ತಯಾಧಾರಕಂ ಅನ್ನುವುದಾಗಿ ಒಂದು ಶಬ್ದ ರಾಮಾಯಣದಲ್ಲಿ ಒಂದು ಸುಂದರಕಾಂಡದಲ್ಲಿ ಬರುವಂತಹ ಒಂದು ವಿಚಾರ. ಮಾಯಾ ಶಿರಸ್ಸನ್ನು ತಂದುಬಿಟ್ಟು ರಾವಣ ಇದು ರಾಮನ ಶಿರಸ್ಸು ಅನ್ನುವ ರೀತಿಯಲ್ಲಿ ಸೀತೆಗೆ ಹೇಳಿ ಅವಳನ್ನು ತನ್ನ ಕಡೆಗೆ ಎಳೆಯುವುದಕ್ಕೆ, ನಿನ್ನ ರಾಮ ಬದುಕಿದರೆ ತಾನೇ ನೀನು ಸೇರೋದು ಅನ್ನುವುದಾಗಿ ಹೆದರಿಸುವುದಕ್ಕೆ ತರ್ತಾನೆ. ಆವಾಗ ಪಕ್ಕದಲ್ಲಿರುವಂತಹ ಆ ವಿಭೀಷಣನ ಹೆಂಡತು ಸುರಸೆ ಅವಳು ಹೇಳ್ತಾಳೆ, ಏನಪ್ಪ ಅಂದರೆ ನೀನು ಖಂಡಿತ ನಿನಗೇನಿಲ್ಲ, ರಾಮ ಉಳಿದಿದ್ದಾನೆ. ಯಾತಕ್ಕೆ ಅಂದರೆ ರಾಮ ಏನಾದರೂ ಜೀವದೊಂದಿಗೆ ಇಲ್ಲದೇ ಇದ್ದರೆ ನೀನೇ ಉಳಿತಾ ಇರಲಿಲ್ಲ. ಅದರಿಂದ ನಾನು ನಿನಗೆ ಹೇಳ್ತೀನಿ, ಸತ್ತಯಾಧಾರಕ, ರಾಮ ಇರೋದ್ರಿಂದನೇ ನೀನು ಉಳಿದಿರೋದು ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ಭಗವಂತನಿಗೇ ಅಂತಲೇ ನಾನು ಉಳಿದಿದ್ದೀನಿ ವಿನಃ
ಭಗವಂತನಿಗೆ ಅಲ್ಲ ಅಂತ ಹೇಳಿದಾಗ ತಕ್ಷಣವೇ ಮಾನಿಡವರ್ಕ್ ಅನ್ನುವಂತಹ ಎಲ್ಲಾದರೂ ಮಾತು ನನಗೆ ತಿಳಿದೇನೆ ಮಾತಾಡಿಕೊಂಡ್ರೂ ನಾನು ಬದುಕಿರೋದಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಸತ್ತೆಯ ಧಾರಕ ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾಳೆ. ಇವಳೇ ಆ ಯಜ್ಞದಲ್ಲಿ ಹವಿಸ್ಸು ಹೇಗೋ ಪುರೋಡಾಶನ, ಅದೇ ರೀತಿಯಲ್ಲಿ ಈ ಒಂದು ಆಂಡಾಳ್ ಅನ್ನುವಂತಹ ಇವಳೇ ಒಂದು ಪುರೋಡಾಶನ. ಈ ಪುರೋಡಾಶನ ಆ ಭಗವಂತನಿಗೆ ಸಮರ್ಪಣೆಯಾಗಬೇಕು ವಿನಃ ಇದರಲ್ಲಿ ಇತರ ಯಾವುದೇ ಮಾನವರ ಹೆಸರು ಸಹ ಬರುವುದಕ್ಕೆ ಸಲ್ಲದು. ಆ ರೀತಿಯಲ್ಲಿ ನಡೆದುಕೊಳ್ಳಬೇಕು. ನಾನು ಉಳಿದಿರೋದಿಲ್ಲ ಅನ್ನುವಂತಹ ತನ್ನ ಒಂದು ಆ ಪ್ರತಿಜ್ಞೆಯನ್ನು, ಅಂತರಂಗದ ಒಂದು ಪ್ರತಿಜ್ಞೆಯನ್ನು ಇವಾಗ ಅವನಿಗೆ ಹೇಳ್ತಾನೆ. ಅದರಿಂದ ಈ ಯಜ್ಞದಲ್ಲಿ ಹೇಗೆ ಪುರೋಡಾಶನದ ಬಗ್ಗೆ ಜಾಗ್ರತೆ ವಹಿಸ್ತೀರೋ ಹಾಗೆ ನನ್ನನ್ನು ಸಹ ಅವನಿಗೆ ಸಮರ್ಪಿಸುವ ಬಗ್ಗೆ ನೀವು ಹೇಗೆ ಹವಿಸ್ಸು ಆ ದೇವತೆಗಳಿಗೆ ಊಟವಾಗತ್ತೋ ಬದುಕಾಗತ್ತೋ ಅದೇ ರೀತಿಯಲ್ಲಿ ಈಗ ನಾನು ಸಹ ವಯಂ ದೇವಸ್ಯ ಭೋಜನಂ, ಇದು ಭಗವಂತನಿಗೆ ಅಂತ ಇರುವಂತಹ ಈ ಭೋಜನ ಅವನಿಗೆ ಭೋಗ್ಯವಾಗಬೇಕು. ಅವನಿಗೆ ಭೋಗವಸ್ತು ಇದು. ಈ ಭೋಗವಸ್ತು ಅವನಿಗೆ ತಲುಪುವ ಹಾಗೆ ನೀನು ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ನಾನು ಬದುಕುವುದು ಹೇಗೆ ಅನ್ನುವುದನ್ನು ತನ್ನ ಒಂದು ಪ್ರತಿಜ್ಞೆಯನ್ನು ಇಲ್ಲಿ ತೋರಿಸ್ತಾಳೆ. ಆ ಒಂದು ಕಾಮದೇವನಿಗೆ ವಿಚಾರದಲ್ಲಿ, ಯಜ್ಞದ ವಿಚಾರದಲ್ಲಿ. வானிடைவாளம் அவ்வானவர்க்கு மறையவர் பேழ்வியல் வகுத்தவவி கானிடை திரிவதோர் நரி புகுந்து கடப்பதம் மோப்பதம் செய்வதொப்ப ஊனிடையாளி செங்குத்தமர்க்கென்று உன்னித்தளந்தையன் தடமுலைகள் மானிடவர்க்கென்ற பேச்சுப்படில் வாழகில்லேன் கண்டாய் மன்மதனே. ಮುಂದಿನ ಪಾಶ್ರ. உருவுடையார் இளையார்கள் நல்லார் ஒத்துவல்லார்களைக் கொண்டு வைகல் தெருவிடையதிற்கொண்டு பங்குனி நாள் திறந்தவே நோக்கின்றேன் காமதேவா. கருவுடை முகில் வண்ணன் காயா வண்ணன் கருவிளைப்போல் வண்ணன் கமல வண்ண திருவுடை முகத்தினில் திருக்கண்களால் திறந்தவே நோக்கு எனக்கருள் கண்டாய். உருவுடையார் இளையார்கள் நல்லார் ஒத்துವಲ್ಲಾರಗளைக் ಕೊಂಡು, ನಿನಗೆ ಸಂಬಂಧಿಗಳು, ಚಿಕ್ಕವರು, ಒಳ್ಳೆಯವರು ಎಲ್ಲರನ್ನ ಒತ್ತುವಲ್ಲಾರಗளைக் ಕೊಂಡು, ಎಲ್ಲರನ್ನ ಸೇರಿಸಿಕೊಂಡು ವೈಹಲ್ ತೆರುವಿಡ ಎದಿರ್ಕೊಂಡು. ವೈಹಲ್ ಅಂತ ಹೇಳ್ತಂದರೆ ದಿನ ರಾತ್ರಿ ಅನ್ನದೇ ದಿನ ಪೂರ್ತಿ ತೆರುವಿಡೆ ದಾರಿಯನ್ನು ನೋಡ್ತಾ ದಾರಿಯಲ್ಲೇ ಎದುರ್ಕೊಂಡು ಪಂಗುನಿ ನಾಳ್ ತಿರಂದವೇ ನೋಕಿನ್ರೇನ್ ಕಾಮದೇವ. ನಿನಗೇ ಅಂತಲೇ ಉತ್ಸವ ಇದೆಯಲ್ಲ, ಕಾಮನ ಹಬ್ಬ. ಅದು ಪಂಗುನಿ ಮಾಸದಲ್ಲೇ, ಪಾಲ್ಗುಣ ಮಾಸದ ಶುದ್ಧ ಪೌರ್ಣಿಮೆಯ ದಿನ ಕಾಮನ ಹಬ್ಬವನ್ನು ಆಚರಿಸ್ತಾರೆ ಉತ್ತರದ ಕಡೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಆ ಕಾಮನ ಹಬ್ಬ ನಿನಗೆ ಬರ್ತಿದೆಯಲ್ಲ, ಆ ಪಂಗುನಿಯ ಆ ದಿವಸ ನಿನ್ನ ಹಬ್ಬವನ್ನು ನಾನು ನೋಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಆ ಪಂಗುನಿಯ ಉತ್ತರೆಯ ದಿನ ರಾಮಾಂಜರು ಹೇಗೆ ಶರಣಾಗತಿಯ ಗದ್ಯತ್ರಯವನ್ನು ಇಬ್ಬರೂ ಸೇರಿದಾಗ ಸಮರ್ಪಿಸಿಬಿಟ್ರು, ಆ ದಿನ ರಂಗನಾಯಕಿಯ ಹುಟ್ಟುಹಬ್ಬ ತಿರುನಕ್ಷತ್ರವಾಗಿರುತ್ತೋ ಅದೇ ರೀತಿಯಲ್ಲಿ ಈ ಕಾಮನಿಗೆ ಅಂತಲೇ ಒಂದು ಹಬ್ಬ, ಅದು ಪಂಗುನಿಯ ಹಬ್ಬ. ಆ ದಿನದಲ್ಲಿ ಹುಟ್ಟು ಹಬ್ಬದಲ್ಲಿ ಇಷ್ಟೆಲ್ಲ ನಿನಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ನಿನ್ನನ್ನು ಪೂಜಿಸ್ತಾ ಇದ್ದೀನಿ, ನಿನ್ನನ್ನು ಸಂತೋಷ ಪಡಿಸ್ತಾ ಇದ್ದೀನಿ, ನಿನ್ನ ಪರಿವಾರಗಳನ್ನು ಎಲ್ಲ ಸಮರ್ಪಕವಾಗಿ ಕಂಡಿದ್ದೀನಿ, ನಿನಗೇ ಅನ್ನುವಂತಹ ಯಜ್ಞವನ್ನು ಮಾಡಿದ್ದೀನಿ. ಆ ಯಜ್ಞದ ಹವಿಸ್ಸಿನಲ್ಲಿ ನೀನು ಇಡಬೇಕಾದಂತಹ ಎಚ್ಚರಿಕೆ ಎಲ್ಲದನ್ನು ಅಷ್ಟು ಕೂಲಂಕಷವಾಗಿ ಮಾಡಿದಾಗ ನೀನು ನನಗೆ ಏನು ಮಾಡಬೇಕು ಗೊತ್ತಾ ಅನ್ನುವ ರೀತಿಯಲ್ಲಿ ಆತನಿಗೆ ಹೇಳ್ತಾಳೆ. ನೋಕಿನ್ರೇನ್ ಕಾಮದೇವ ಎನ್ನೆಂಜುಂ ನೋಕಿ ಕಾಣೀರ್ ಅನ್ನುವ ರೀತಿಯಲ್ಲಿ ನಮ್ಮ ಆಳ್ವಾರ್ ತಿರುಕ್ಕುರುಂಗುಡಿ ಪಾಶರದಲ್ಲಿ ಅವರ ಸ್ನೇಹಿತರಿಗೆ ಹೇಳುವ ಹಾಗೆ, ನನ್ನ ಒಂದು ಹೃದಯ ಹೇಗೆ ಅನ್ನುವುದನ್ನು ನೀನು ನೋಡ್ಕೋ ಅನ್ನುವ ರೀತಿಯಲ್ಲಿ ನೋಕಿನ್ರೇನ್ ಕಾಮದೇವ, ಅವನಿಗೆ ಅಂತಹ ಅಂತರಂಗದಲ್ಲಿ ಅವನನ್ನೇ ಕಾಣ್ತಾ ನಿನ್ನನ್ನು ಇವಾಗ ನೋಡ್ತಾ ಇದ್ದೀನಲ್ಲ ಅನ್ನುವ ರೀತಿಯಲ್ಲಿ ನಿನ್ನನ್ನು ನೋಡ್ತಾ ಇದ್ದೀನಿ. ಯಾತಕ್ಕಾಗಿ? ಕರುವುಡೆ ಮುಹಿಲ್ ವಣ್ಣನ್ ಕಾಯಾ ವಣ್ಣನ್ ಕರುವಿಳೆಪ್ಪೋಲ್ ವಣ್ಣನ್ ಕಮಲ ವಣ್ಣ.
ಕರುವುಡೈ ಮುಹಿಲ್ವಣ್ಣನ್, ಕರು ಅಂದರೆ ಕಪ್ಪಾದ ಮೋಡ, ಮುಹಿಲ್ವಣ್ಣನ್ ಹಾಗೆ ಕಾರ್ಮೇಘಗಳು ಹೇಗೆ ಕಪ್ಪಾಗಿರುತ್ತೋ ಇವನು ಹಾಗೆಯೇ ನೀಲಮೇಘ ಶ್ಯಾಮನಾಗಿದ್ದಾನೆ. ಕಾಯಾವಣ್ಣಂ ಅಂತ ಹೇಳಿದ್ರೆ ಅಗಸೆ ಹೂವಿನ ರೀತಿಯಲ್ಲಿ ಇರ್ತಾನೆ. ಕರುವಿಳೆಪೋಲ್ ವಣ್ಣನ್ ಅಂತ ಹೇಳ್ತು ಅಂದರೆ ಇದು ಆತ ನೀಲವರ್ಣದ ಹಾಗೆ ಇರುವಂತಹ ಕರುವಿಳೈ ಅಂತ ಹೇಳ್ತು ಅಂದರೆ ಸಮುದ್ರದ ಬಣ್ಣದ ರೀತಿಯಲ್ಲಿ ಕಡಲ್ವಣ್ಣನ್ ಅಂತ ಹೇಳಿ ಕರುವಿಳೆಪೋಲ್ ವಣ್ಣನ್. ಕಮಲವಣ್ಣನ್, ಇವಾಗ ಅದೇ ರೀತಿಯಲ್ಲಿ ಆತ ಕಮಲದ ಪುಷ್ಪದ ಹಾಗೆ ಇರುವಂತಹದ್ದು. ಎಷ್ಟು ಬಣ್ಣವಾಗಿ ಭಗವಂತ ಇವನಿಗೆ ಅನುಭವ ಕೊಟ್ಟಿದ್ದಾನೆ ನೋಡಿ. ಕರುಡೆ ಮುಹಿಲ್ವಣ್ಣನ್, ಕಾಯಾವಣ್ಣನ್, ಕರುವಿಲೆಪೋಲ್ ವಣ್ಣನ್, ಕಮಲವಣ್ಣ. ತಿರುವುಡೆ ಮುಹತ್ತಿನಿ, ತಿರುವುಡೈ ಅಂದರೆ ಇಲ್ಲಿ ತಿರು ಅಂದರೆ ಶ್ರೇಷ್ಠ ಅಂತಲ್ಲ, ಅಂದವಾದಂತಹ ಚಲುವಾದಂತಹ ಅವನ ಮುಖದಲ್ಲಿ ತಿರುಕ್ಕಣ್ಹಳ, ಅಂದವಾದ ಚಲುವಾದಂತಹ ಮುಖವನ್ನು ತೋರಿಸ್ತಾ ಅವನ ಅಂದವಾದ ಕಣ್ಣುಗಳಿಂದ ತಿರಂದವೇ ನೋಕ್ ಎನಕ್ಕರುಳ್, ಅವನು ನನ್ನನ್ನು ಒಂದು ಸಾರಿ ನೋಡಬೇಕು. ತಿರಂದವೆ, ಕಣ್ಣು ತೆರೆದು ಮನಸ್ಸಿಟ್ಟು ನನ್ನ ಕಡೆಗೇ ಅವನು ನೋಡಬೇಕು, ಅವನ ಒಂದು ದೃಷ್ಟಿ ನನ್ನ ಮೇಲೆ ಬೀಳಬೇಕು. ಹಾಗೆ ಅವನ ಕಣ್ಣಿನ ಕಟಾಕ್ಷ ನನಗೆ ಬೀಳಬೇಕು. ನೋಕ್ ಎನಕ್ಕರುಳ್, ಅದೇ ನನಗೆ ನೀನು ಮಾಡುವಂತಹ ಅನುಗ್ರಹ. ಇಲ್ಲಿ ಅಂಗಣ್ಮಾನ್ಯಾಲತ್ ಪಾಶರದಲ್ಲಿ ಭಗವಂತನ ಕಟಾಕ್ಷದ ವಿಚಾರವಾಗಿ ಹೇಳ್ತಾರೆ. ನೋಕಿ ಅವನ ಕಟಾಕ್ಷದಿಂದ ಎಂಗಳ್ ಮೇಲ್ ಶಾಪಂ ಇಳಂದು ಅನ್ನುವುದಾಗಿ ಅಲ್ಲಿ ಹೇಳ್ತಾರೆ. ಇಲ್ಲಿ ನೋಕಿ ಎನಕ್ಕರುಳ್, ಇವಾಗ ಶಾಪ ಇಳಿಯುವುದು ಅಲ್ಲ, ನೋಕಿ ಅನುಗ್ರಹಿಸಬೇಕು. ಯಾವ ರೀತಿ ಅನುಗ್ರಹಿಸಬೇಕು? ತಿರುವುಡೆ ಮುಹತ್ತಿನಿಲ್ ತಿರುಕ್ಕಣ್ಹಳಾಲ್ ಎನ್ನೆ ನೋಕ್ಕವೇಣಂ, ಅವನ ಒಂದು ಅಂದವಾದಂತಹ ಮುಖವನ್ನು ನನ್ನ ಕಡೆಗೆ ತಿರುಗಿಸಿ ಆ ಕಣ್ಣುಗಳಿಂದ ನನ್ನನ್ನು ನೋಡುವ ರೀತಿಯಲ್ಲಿ, ನನ್ನ ಮೇಲೆ ಅವನ ದೃಷ್ಟಿ ಬೀಳುವ ಹಾಗೆ ನೀನು ಮಾಡಬೇಕು ಅನ್ನುವ ರೀತಿಯಲ್ಲಿ ಈ ಪಾಶುರದಲ್ಲಿ ಆ ಮನ್ಮಥನಿಗೆ ತಾನು ಆ ಕಾಮನ ಹಬ್ಬವನ್ನು ಆಚರಿಸುತ್ತಾ ಆ ಬಗೆಯನ್ನು ವರ್ಣಿಸುತ್ತಾ ತಾನು ಹೇಳಿಕೊಳ್ಳುವಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾಳೆ. உருவுடையார் இளையார்கள் நல்லார் ஒத்துவல்லார் கொண்டு வைகல் தெருவிடையதிற்கொண்டு பங்குனினாள் திறந்தே நோக்கின்றேன் காமதேவா. கருவுடை முகில் வண்ணன் காயா வண்ணன் கருவிளைப்போல் வண்ணன் கமலவண்ண திருவுடை முகத்தினில் ತಿರಕ್ಕಣ್ಹಳಾಲ್ திறந்தவே ನೋಕೆನಕ್ಕರುಳ್ ಕಂಡಾಯ್. ಮುಂದಿನ ಪಾಶರ. காயுடை நெல்லொடு கரும்பமைத்து கட்டி எரிசி அவலமைத்து வாயுடை மறியவர் மந்திரத்தால் மன்மதனே உன்னை வணங்குகின்றே. தேச முன்னளந்தவன் திருவிக்கிரமம் திருக்கைகளால் என்னை தீண்டும் வண்ணம் ஷாயிட வைரம் என் தடமுலையம் தரணியல் தலைப்புகள் ತರಕಿತ್ತಿಯೇ. ಅವನಿಗೆ ಇಷ್ಟವಾದಂತಹ ತಿನಿಸುಗಳನ್ನೆಲ್ಲ ಮಾಡ್ತಾಳೆ ಇಲ್ಲಿ. ಕಾಯುಡೆ ನೆಲ್ಲೋಡು ಕರುಂಬ ಮೈತು. ಕಾಯುಡೆ ನೆಲ್ಲೋಡು ಅಂದರೆ ಹಾಲು ತುಂಬಿದಂತಹ ಹಸಿಯ ಭತ್ತ. ಕರುಂಬ ಮೈತು, ಆ ಭತ್ತವನ್ನು ಕರುಂಬ ಮೈತು ಅಂದರೆ ಆ ಕಬ್ಬಿನ ಜೊತೆಯಲ್ಲಿ ಬೇಯಿಸುವುದು. ಕಟ್ಟಿ ಅರಶಿ ಅಂತ ಹೇಳ್ತು ಅಂದರೆ ನೆನೆದಂತಹ ಅಕ್ಕಿ. ಅವಲಂ ಐತು, ಅವಲಕ್ಕಿಯನ್ನು ಸೇರಿಸಿ ಕಟ್ಟಿ ಅಂದರೆ ಬೆಲ್ಲವನ್ನು ಹಸಿಯ ಅಕ್ಕಿ ಮತ್ತು ಅವಲಕ್ಕಿಯ ಜೊತೆಯಲ್ಲಿ ಬೇಯಿಸಿ ವಾಯುಡೆ ಮರೆಯವರ್ ಮಂದಿರತ್ತಾಲ್, ವಾಯುಡೆ ಮರೆಯವರ್ ಆ ಮಂತ್ರ ಘೋಷಗಳಿಂದ ಯಾರು ಆ ಮಂತ್ರವನ್ನು ಹೇಳ್ತಾರೋ ಅಂತಹ ವೇದವಿತ್ತುಗಳ ಮಂತ್ರಗಳ ಘೋಷದೊಂದಿಗೆ ಮನ್ಮಥನೇ ಉನ್ನೆ ವಣಂಗು ಹಿನ್ನೇನ್. ಹಾಗೆ ಮಂತ್ರಘೋಷಗಳಿಂದ ನಿನಗೆ ಇಷ್ಟವಾದಂತಹ ತಿನಸುಗಳನ್ನು ಎಲ್ಲ ಸಮರ್ಪಿಸಿ ನಿನಗೆ ನಾನು ತಲೆ ಬಾಗ್ತಾ ಇದ್ದೀನಿ. ಯಾತಕ್ಕಾಗಿ ತಲೆ ಬಾಗ್ತಾ ಇದ್ದೀನಿ ಅಂತ ಹೇಳ್ತು ಅಂದರೆ, தேಶ ಮುನ್ನಳಂದವನ್ ತಿರುವಿಕ್ಕಿರಮನ್ ತಿರುಕ್ಕೈಹಳಾಲ್ ಎನ್ನೆ ತೀಂಡಂವನ್ನಂ. ದೇಶ ಮುನ್ನಳಂದವನ್ ಮೊದಲು ಇಡೀ ಲೋಕಗಳನ್ನು ಅಳೆದಂತಹ ತ್ರಿವಿಕ್ರಮ. ಅವನಿಗೆ ಭೇದ ಭಾವವೇ ಇರಲಿಲ್ಲ.
ಎಲ್ಲರನ್ನೂ ಒಂದೇ ಸಮನಾಗಿ ತನ್ನ ಪಾದದಿಂದ ಇಲ್ಲಿ ಇಡೀ ಲೋಕವನ್ನು ತನ್ನ ಒಂದು ಪಾದ ಆವರಿಸಿಬಿಟ್ರೆ, ಮೇಲೆ ಒಂದು ಪಾದವನ್ನು ಅಳೆದು ಇಡೀ ಲೋಕಗಳನ್ನು ಸಹ ಪಾವನವನ್ನು ಮಾಡಿಬಿಟ್ಟ. ಹೇಗೆ ಎಲ್ಲ ಲೋಕಗಳಿಗೂ ಅವನ ಪಾದ ಸಂಬಂಧವನ್ನು ಕೊಟ್ಟ, ಯಾರೂ ಸಹ ಬೇರೆ ಅಲ್ಲ, ಎಲ್ಲರೂ ಸಮಾನರೇ ಅನ್ನುವ ರೀತಿಯಲ್ಲಿ ನೋಡಿದಂತಹವನು. ಆದ್ದರಿಂದ ಅಂತಹ ತಿರುವಿಕ್ರಮನ್, ಅವನ ಒಂದು ತಿರುಕ್ಕೈಹಳಾಲ್, ಅವನ ಒಂದು ಪವಿತ್ರವಾದಂಥ ಆ ಹಸ್ತದಿಂದ ಎನ್ನೆ ತೀಂಡವನ್ನು, ನನ್ನನ್ನು ಒಂದು ಸಾರಿ ಅಯ್ಯೋ ನನಗಾಗಿ ಇಷ್ಟು ದಿನ ಕಾಯ್ದೆಯಲ್ಲ ಅನ್ನುವ ರೀತಿಯಲ್ಲಿ ಆತ ಸಮಾಧಾನ ಪಡಿಸುವ ಹಾಗೆ ನನ್ನನ್ನು ಸ್ಪರ್ಶಿಸಬೇಕು. ಶಾಯಿಡ ವೈರಂ ಎಂತಡಮುಲಯಂ, ನನ್ನ ಒಂದು ಹೊಟ್ಟೆ ಎಷ್ಟು ಬಾಡಿದೆ, ನನ್ನ ಎದೆ ಅವನಿಗಾಗಿ ಹೇಗೆ ಚಡಪಡಿಸ್ತಾ ಇದ್ದೆ ಅನ್ನುವಂತಹ ಒಂದು ವಿಚಾರ ಅವನಿಗೆ ತಿಳಿದು ಸ್ಪರ್ಶಿಸಬೇಕಲ್ಲ. ತರಣಿಯಲ್ ತಲೆಪ್ಪುಹಳ್ ತರಕ್ಕಿತ್ತಿಗೆ, ಈ ರೀತಿಯಲ್ಲಿ ತರಣಿಯಲ್, ಈ ಒಂದು ಧರಣಿಯಲ್ಲಿ ಲೋಕದಲ್ಲಿ ತಲೆಪ್ಪುಹಳ್ ಕೀರ್ತಿಯನ್ನು ಬರೋ ಹಾಗೆ ತರಕ್ಕಿತ್ತಿಗೆ, ಈ ರೀತಿಯಲ್ಲಿ ಆತ ಹೀಗೆ ಆಂಡಾಳ್ನ ಬಂದು ತಾನು ನನಗಾಗಿ ಹೀಗಿದೆಯಲ್ಲ ಅನ್ನುವ ರೀತಿಯಲ್ಲಿ ಆ ತ್ರಿವಿಕ್ರಮ ತನ್ನ ಒಂದು ಕೈಹಾರ ನನ್ನನ್ನು ಸ್ಪರ್ಶಿಸಬಿಡಬೇಕು. ಆ ಸ್ಪರ್ಶಿಸಿದಾಗ ಸ್ಪರ್ಶಿಸಿದ ಅವನು ಅನ್ನುವಂತಹ ಸಮಾಧಾನ, ತೃಪ್ತಿ ನನಗೆ, ಕೀರ್ತಿ ನಿನಗೆ ಬಂದುಬಿಡತ್ತಲ್ಲ, ಈ ರೀತಿ ನಡೆದುಕೋ ಅನ್ನುವ ರೀತಿಯಲ್ಲಿ ಮನ್ಮಥನಿಗೆ ಹೇಳುವಂತಹ ಪಾಶುರ ಇದು. ಕಾಯುಡೆನೆಲ್ಲೊಡು ಕರುಂಬ ಮೈತು ಕಟ್ಟಿ ಅರಿಶಿ ಅವಲ ಮೈತು வாயிடை மறையவர் மந்திரத்தால் மன்மதனே உன்னை வணங்கு ஹின்னேன் தேசமுன்னளந்தவன் திருவிக்கிரமன் திருக்கைகளால் என்னை தீண்டும் வண்ணம் ஷாயிட வைரம் என் தடமுலயம் தரணியல் தலைப்புகள் தரக்கித்தியே. ಮುಂದಿನ ಪಾಶರ. மாஷுடையுடம்பொடு தலையுளறி வாய்ப்புறம் விளத்தொரு போதுமுண்டு தேசுடை திருவுடை காமதேவா நோர்க்கின்ற நோன்பினை குறிக்கோள் கண்டாய் பேசுவதொன்னுண்டு இங்கெம்பெருமான் பெண்மையை தலையுடை தாக்கும் வண்ணம் கேசவ நம்பியை கால் பிடிப்பாள் என்னும் இப்பேரெனக்கருள் கண்டாய். ಮಾಶುಡೆಯುಡಂಬೊಡು ತಲೆಯುಳರಿ, ನೋಡು, ತೈ ಮಾಸದಿಂದ ಹಿಡಿದು ಮಾಷಿ ಮಾಸದ ಮಾಘ ಮಾಸದವರೆಗೂ ಸಹ ನಿತ್ಯ ತಲೆಗೆ ಸ್ನಾನ ಮಾಡ್ತಾ ಇದ್ದೀನಿ. ಯಾವ ಒಂದು ದ್ರವ್ಯಗಳನ್ನು ಅಂದರೆ ಮಾಶುಡೈ ತುಂಬ ಮೈಯೆಲ್ಲ ಬಾಡ್ಬಿಟ್ಟಿದೆ, ಇದಕ್ಕೆ ಯಾವ ಒಂದು ಅಲಂಕಾರವೂ ಇಲ್ಲ. ಮಾಶುಡೈ ಅಂತ ಹೇಳ್ತು ಅಂದರೆ ತುಂಬ ಮಂಕಾಗಿಬಿಟ್ಟಿರೋದಕ್ಕೆ ಮಾಶು ಅಂತ ಹೇಳ್ತಾರೆ. ಹೀಗೆ ಮೈಯೆಲ್ಲ ಬಾಡಿ ಆ ಒಂದು ಕಾಂತಿಯನ್ನು ಕಳ್ಕೊಂಡಿದೆ. ತಲೆಯುಲರಿ, ಬಿಚ್ಚಿದ ತಲೆ, ಕೇಶಕ್ಕೆ ಸೌಂದರ್ಯವನ್ನು ಮಾಡಿಕೊಂಡಿಲ್ಲ. ವಾಯ್ಪುರಂ ವೆಳುತ್ತು, ನನ್ನ ವಾಯ್ಪುರಂ ಅಂತ ಹೇಳ್ತು ಅಂದರೆ ತುಟಿಗಳು ಬೆಳುತ್ತು, ತುಟಿಗಳು ಎಲ್ಲ ಬಿಳಪಾಗಿಬಿಟ್ಟಿದೆ. ವರಪೋದ ಮುಂಟು, ಒಂದು ಹೊತ್ತು ಊಟ, ಈ ರೀತಿಯಲ್ಲಿ ವ್ರತವನ್ನು ಆಚರಿಸ್ತಾ ಇರುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾಳೆ. ನಾನು ಹೀಗಿದ್ದರೆ ನೀನು ಹೇಗಿದೆಯಾ? ತೇಷುಡೈ ತಿರಲುಡೈ ಕಾಮತೆ, ನೀನು ಒಳ್ಳೆ ಪ್ರಕಾಶವಾಗಿ ಕಾಂತಿಯುಕ್ತವಾಗಿ ಬೆಳಗ್ತಾ ಇದೆಯಾ. ತಿರಲುಡೆ, ಒಳ್ಳೆಯ ಬಲ ನಿನಗೆ ಇದೆ. ಕಾಮದೇವ ಮನ್ಮಥ, ನೋಕ್ಕಿನ್ನರ ನೋನ್ಬಿನೆ ಕುರಿಕೊಳ್ಕೊಂಡಾಯ್, ನೋರ್ಕಿನ್ರ ನೋನ್ಬಿನೆ, ನಾನು ನಿನಗೆ ವ್ರತವನ್ನು ಮಾಡ್ತಾ ಇರುವಂತಹ ಉದ್ದೇಶವಾದರೂ ಕುರಿಕೊಳ್ಕಂಡ, ಉದ್ದೇಶ ಏನು, ಯಾತಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕಂಡಾಯ್, ಗೊತ್ತಾ ನಿನಗೆ, ಕೇಳು ಅಂತ ಹೇಳಿ ಪೇಶುವದೊನ್ನುಂಡ್ರು ಇಂಗೆಂಬೆರುಮಾನ್ ಪೆಣ್ಮೆಯೈ ತಲೆಯುಡೈ ತಾಕಂ ವಣ್ಣಂ. ಇಲ್ಲಿ ಪೇಶುವದೊನ್ನುಂಡು, ನಾನು ಹೇಳಬೇಕಾದ ಒಂದು ಮಾತಿದೆ. ಹಿಂಗೆ ಎಂಬೆರುಮಾನ್, ನನ್ನ ಸ್ವಾಮಿಯೇ, ಪೆಣ್ಮೆಯೈ ತಲೆಯುಡೈ ತಾಕಂ ವಣ್ಣಂ, ಇಡೀ ಹೆಣ್ತನದ ಕುಲವೇ ತಾಕಂ ವಣ್ಣಂ, ಅವುಗಳು ಎಲ್ಲ ತಲೆ ಭಾಗಿಸುವ ರೀತಿಯಲ್ಲಿ ಕೇಶವ ನಂಬಿಯೇ ಕಾಲ್ಪಿಡಿಪಾಳೆನ್ನಂ, ಆ ಕೇಶವನನ್ನು ನಾನು ಪಾದಾಶ್ರಯವನ್ನು ಮಾಡಿರುವವಳು ಅನ್ನುವರ ಹಾಗೆ. ಆ ಪಾದ ಸೇವೆಗೆ ಕೇಶವ ನಂಬಿ ಅಂತ ಹೇಳಿದ್ರೆ ಪರಿಪೂರ್ಣ ಗುಣಪರಿಪೂರ್ಣನಾದಂತಹ ಕೇಶವನನ್ನು, ಯಾತಕ್ಕೆ ಕೇಶವ ಅಂತಲೇ ಹೇಳ್ತಾಳೆ ಅಂದರೆ, ನನಗೆ ಎಷ್ಟು ಕ್ಲೇಶ ಇದೆಯೋ ಅದನ್ನು ಎಲ್ಲ ನಾಶ ಮಾಡುವಂತಹ ಆ ಗುಣ ಇರುವಂತಹ ಆ ಪರಿಪೂರ್ಣನಾದಂತಹ ನಂಬಿ, ಕೇಶವ ನಂಬಿ
ಕಾಲ್ ಪಿಡಿಪಾಳೆನ್ನು, ಅವಳ ಪಾದವನ್ನು ಹಿಡಿಯುವವಳು ಇವಳು ಅನ್ನುವ ರೀತಿಯಲ್ಲಿ ಇಪ್ಪೇರೆನಕ್ಕೆ ಅರುಳ್ ಕಂಡಾಯ್. ಕೇಶವ ನಂಬಿಯ ಪಾದವನ್ನೇ ಹಿಡಿದವಳು ಇವಳು ಅನ್ನುವಂತಹ ಹೆಸರು ನನಗೆ ಬರಬೇಕು. ಆ ರೀತಿಯಲ್ಲಿ ಲೋಕದಲ್ಲಿರುವಂತಹ ಹೆಂಗಸರು ಯಾರಿದ್ದಾರೋ ಅವರೆಲ್ಲ ತಲೆಬಾಗುವ ಹಾಗೆ. ಯಾತಕ್ಕೆ ಅಂತ ಹೇಳ್ತಂದರೆ, ಆ ಕೇಶವ ನಂಬಿಯನ್ನ ಪಾದವನ್ನು ಮಾತ್ರ ಗಟ್ಟಿಯಾಗಿ ಹಿಡಿಯುವವಳು ಇವಳು ವಿನಃ ಮತ್ತೆ ಯಾವುದರ ಕಡೆಗೂ ಇವಳ ಒಂದು ಲಕ್ಷ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಅವಳ ತನ್ನ ಒಂದು ಇಪ್ಪೇರನಕ್ಕೆ ಈ ರೀತಿಯ ಹೆಸರು, ಈ ರೀತಿಯ ಕೀರ್ತಿ ನನಗೆ ಉಂಟಾಗಬೇಕು ಅನ್ನುವ ರೀತಿಯಲ್ಲಿ ಮಾತ್ರ ವಿನಃ ನನಗೆ ಮನ್ಮಥನ ಕಾಲ್ಪಿಡಿತಾಳಂತ ಅರುಳಲ್ಲ, ಕೇಶವ ನಂಬಿಯೇ ಕಾಲ್ಪಿಡಿಪಾಳೆನ್ನುವಂತಹ ಅರುಳ್ ನನಗೆ ಉಂಟಾಗುವ ರೀತಿಯಲ್ಲಿ ನೀನು ಮಾಡಬೇಕು ಅನ್ನುವ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಪಾಶ್ರ ಇದು. மாசுடையுடம்பொடு தலையுளரி வாய்ப்புறம் வெளத்தொரு போதுமுண்டு தேசுடைத்திரளுடைக்காமதேவா நோர்க்கின்ன நோன்பினை குறிக்கொள் கண்டாய் பேசுவதொன்னுண்டு இங்கெம்பெருமான் பெண்மையை தலையுடைத்தாக்கும் வண்ணம் கேசவ நம்பியை கால் பிடிப்பாளென்னம் இப்பேரனக்கருள் கண்டாய். தொழுது முப்போதும் உನ್ನಡಿ வணங்கி ತೂಮಲರ್ ತೂಯ್ ತೊಳೆದೇತ್ತು ಹಿನ್ನೇನ್. ಮುಂದಕ್ಕೆ ಹೇಳ್ತಾಳೆ, பழுதின்னி பார்க்கடல் வண்ணனுக்கே பணி செய்து வாழப்பெறா விடில் நான் அழுதழுது அலமந்து அம்மா வழங்க ஆத்தவம் அது உனக்கு உரைக்கும் கண்டாய். உழவதோரெருத்தினை நுகங்கொடு பாய்ந்து ஊட்டமின்னி துறந்தாலொக்குமே. ತೊಳೆದುಂ ಮುಪ್ಪೋದು ಉನ್ನಡಿ ವಣಂಗಿ ನಿನ್ನ ಪಾದಕ್ಕೆ ನಮಸ್ಕರಿಸಿ ತೊಳೆದು ಪೂಜೆಯನ್ನು ಮಾಡಿ, ಎಷ್ಟೊತ್ತು ಮುಪ್ಪೋದು ತೊಳೆದು 3 ಹೊತ್ತು ನಿನ್ನ ಪಾದ ಹಿಡ್ಕೊಂಡು ಪೂಜೆ ಮಾಡಿ, ತೂಮಲರ್ ತೂಯ್ ತೊಳೆದೇ ಇತ್ತು ಹೇಳಿ ಒಳ್ಳೆ ಶುದ್ಧವಾದ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿ ನಿನ್ನನ್ನು ಪೂಜೆಯನ್ನು ಮಾಡಿದ್ದೀನಿ. ಪೊಳುದಿನ್ನಿ ಪಾರ್ಕಡಲ್ ವಣ್ಣನಕ್ಕೆ ಪಣಿಸೈದು. ಯಾತಕ್ಕಾಗಿ ಪೂಜೆ ಮಾಡಿದ್ದೀಯಾ ಅಂತ ಕೇಳಿದ್ರೆ, ಪೊಳುದಿನ್ನಿ ಪಾರ್ಕಡಲ್ ವಣ್ಣನಕ್ಕೆ ಪಣಿಸೈದು ವಾಳಪ್ಪೆರಾವಿಡಿಲ್. ಆ ಹಾಲ್ಗಡಲಲ್ಲಿ ಪವಡಿಸಿರುವಂತಹ ಆ ಭಗವಂತನಿಗೇ ನಾನು ಪಣಿಸಯ್ಯ ವೇಂಡಂ ಸೇವಕಿಯಾಗಿ ನನ್ನ ಒಂದು ಬಾಳನ್ನು ಕಳೆಯಬೇಕು ಅನ್ನುವುದು ಒಂದಕ್ಕಾಗಿ, ವಾಳಪ್ಪೆರಾವಿಡಿಲ್ ಆ ಒಂದು ಬದುಕನ್ನು ಪ್ರಾಪ್ತವಾಗಿ ಪಡೆಯುವುದಕ್ಕಾಗಿ ನಾನು ಅಳುದಳುದ ಅಲಮಂದ ಅಮ್ಮ ಅವಳಂಗ. ನಾನು ಅದೇನಾದರೂ ನೀನು ಮಾಡಿದ್ರೆ ಸರಿ, ಇಲ್ಲದೇ ಇದ್ದರೆ ನಾನು ಹೊತ್ತು ಅಲಮಂದು ಬಸವಳಿದು ಆತ್ತವಂ ಅದಕ್ಕೆ ಉರೈಕಂಕಂಡಾಯ್. ಅದರಿಂದ ನಿನಗೆ ಏನು ಸಿಗತ್ತೆ? ಅದರಿಂದ ಏನಾದರೂ ನಿನಗೆ ಸಮಾಧಾನ ಸಿಗತ್ತಾ? ನೋಡು ಹೇಳ್ತೀನಿ, ನೀನೇನಾದರೂ ಆ ಭಗವಂತನಿಗೆ ನಾನು ಸೇವಕಿಯಾಗಿ ಅವನ ಪಾದವನ್ನು ಹಿಡಿಯುವ ಹಾಗೆ ಮಾಡದೇ ಇದ್ದರೆ, ಉಳುವದೋರ್ ಎರುತ್ತಿನೈ ನುಹಂಗೊಡುಪ ಎಂದು ಊಟ ಮಿನ್ನಿ ತುರಂದಾಲೊಕ್ಕುಮೆ. ಉಳುವದೋರ್ ಎರುತ್ತು, ಒಂದು ಎತ್ತನ್ನು ತೆಗೆದುಕೊಂಡು ಚೆನ್ನಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉಳಿಸ್ತೀವಿ. ಊಟ ನುಹಂಗೊಡು ನೊಗವನ್ನು ಕಟ್ಟಿ ಉಳಿಸ್ತೀವಿ. ಊಟ ಮಿನ್ನಿ ಬೆಳಗ್ಗೆಯಿಂದ ಸಂಜೆ ತನಕ ದುಡಿದಿದೆ, ಅದಕ್ಕೆ ಊಟವನ್ನು ಕೊಡದೇನೆ ಅದನ್ನು ಓಡಿಸ್ಬಿಟ್ರೆ ಅದು ಯಾವ ಒಂದು ಧರ್ಮವಾಗುತ್ತೋ ಆ ಒಂದು ಧರ್ಮದ ಸಂಕಟಕ್ಕೆ ನೀನು ಒಳಗಾಗಿಬಿಡ್ತೀಯಾ ಅನ್ನುವಂತಹ ಎಚ್ಚರಿಕೆಯನ್ನು ಹೇಳ್ತಾಳೆ. ಯಾರ ಹತ್ರನಾದರೂ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ತೀವಿ, ಅವ್ರಿಗೇನಾದರೂ ಒಂದು ಹೊಟ್ಟೆಗೆ ಹಾಕಬೇಕು, ಅವ್ರನ್ನ ಸಂತೃಪ್ತಿ ಪಡಿಸ್ಬೇಕು ತಾನೆ. ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡೆಲ್ಲ ಮಾಡಿ ನಂತರ ಅವರಿಗೆ ಏನು ಕೊಡದೆ ಹೋಗು ಅಂತ ಹೇಳ್ತಂದ್ರೆ ಯಾವ ನ್ಯಾಯ, ಯಾವ ಧರ್ಮ ಇದನ್ನು ಒಪ್ಪತ್ತೆ? ಆ ರೀತಿಯ ಧರ್ಮ ಸಂಕಟ ನಿನಗೆ ಪಡುವ ಹಾಗಾಗಿಬಿಡುತ್ತೆ. ಆ ಒಂದು ದೋಷಕ್ಕೆ ನೀನು ಗುರಿಯಾಗಬಾರದು ಅಂತ ಹೇಳ್ತಂದ್ರೆ, ನನ್ನನ್ನು ಪಳುದಿನೇ ಪಾರ್ಕಡಲ್ ವಣ್ಣನಕ್ಕೆ ಪಣಿಸೈದು ವಾಳಪ್ಪೆರ ನನಗೆ ಬಾಳುವ ರೀತಿಯಲ್ಲಿ ಆಹವೇಣಂ ನೀನು ಮಾಡಬೇಕು ಅನ್ನುವ ರೀತಿಯಲ್ಲಿ ಹೇಳ್ತಾಳೆ ಈ ಒಂದು ಪಾಶ್ರದಲ್ಲಿ. ತೊಳೆದು ಮುಪ್ಪೋದು ಉನ್ನಡಿ ವಣಂಗಿ ತೂಮಲರ್ ತೂಯ್ ತೊಳೆದೇತ್ತು ಹಿನ್ನೇನ್ ಪೊಳುದಿನ್ನಿ ಪಾರ್ಕಡಲ್ ವಣ್ಣನಕ್ಕೆ ಪಣಿಸೈದು ವಾಳಪ್ಪೆರಾವಿಡಿಲ್ நான் அழுதழுத அலமந்து அம்மா வழங்க ஆத்தவம் அது உனக்கு உரைக்கம் கண்டாய்.
ಉಳವದೋರೆರೊತ್ತಿನೈನು ಹಂಗೊಡು ಪಾಯ್ದು ಊಟ ಮಿನ್ನಿ ತುರಂದ ಲೊಕ್ಕುಮೇ. ಕೊನೆಯ ಪಾಶುರ ಫಲಶ್ರುತಿಯ ಪಾಶುರ. கருப்புவில் மலர்கணை காம வேளை கடல் இணைப்பணிந்து அங்கோர் கரியலர மறுப்பினை யொசித்து புல்வாய் பிளந்த மணிவண்ணர்க்கென்னை வகுத்திழைந்து பொறுப்பன்ன மாடும் பொலிந்து தோன்றும் புதுவையர்கோன் விட்டு சித்தன் கோதை விருப்புடையின் தமிழ் மாலை வல்லார் விண்ணவர்கோன் அடிநண்ணுவரே கருப்புவில் மலர்கணை ಕಾಮ வேளை. ಮನ್ಮಥ ಹೇಗೆ ನಿಂತಿದ್ದಾನೆ ಅನ್ನುವಂತಹ ಅವನ ರೂಪನ್ನು ಹೇಳ್ತಾನೆ. ಕೈಯಲ್ಲಿ ಕಬ್ಬಿನ ಜಲ್ಲೆಯನ್ನು ಮತ್ತು ಪುಷ್ಪ ಬಾಣವನ್ನು ಹಿಡ್ಕೊಂಡಿರುವಂತಹ ಕಾಮವೇಳೆ ಕಾಮದೇವ ಕಳಲಿಣೆಪ್ಪಣಿಂದು ಅವನ ಒಂದು ಪಾದವನ್ನು ಆಶ್ರಯಿಸಿ ಪೂಜಿಸಿ ಅಂಗೋರ್ ಕರಿಯಲರ, ಅಲ್ಲಿ ಒಂದು ಆನೆ ಅರಿಚಿಕೊಳ್ಳುವ ಹಾಗೆ, ಕರಿ ಅಲರ ಅಂತ ಹೇಳ್ತು ಅಂದರೆ ಆನೆ ಕೂಗಿಕೊಳ್ಳುವ ಹಾಗೆ, ಮರುಪ್ಪಿನ ಯೊಶಿತ್ತು ಪುಳ್ವಾಯ್ ಪಿಳಂದ, ಮರುಪ್ಪಿನ ಯೊಶಿತ್ತು ಪುಳ್ವಾಯ್ ಪಿಳಂದ ಆ ಬಕಾಸುರನ್ನು ಸಾಯಿಸಿ ಆ ಆನೆಯನ್ನು ಅಂದರೆ ಆ ಕುವಲೆಯ ಪೀಠವನ್ನು ಅವನು ಹೇಗೆ ಸದಬಡಿದನೋ ಅದು ಪುಳ್ವಾಯ್ ಪಿಳಂದ ಮಣಿವಣ್ಣರ್ಕೆನ್ನೆ ವಹುತ್ತಿಡೆನ್ನು, ಅಂತಹ ಮಣಿವಣ್ಣ ಅನ್ನುವ ರೀತಿಯಲ್ಲಿ ಸುಂದರನಾದಂತಹ ಮಣಿವಣ್ಣ, ನೀಲ ಮಣಿವರ್ಣನ ಹಾಗೆ ಇರುವಂತಹ ಆ ಭಗವಂತನಿಗೆ ನನ್ನನ್ನು ವಹುತ್ತೆಡನ್ನು ನನ್ನನ್ನು ಸೇರಿಸಬೇಕು, ಅವನು ನನ್ನನ್ನು ವರಿಸುವ ಹಾಗೆ ಮಾಡಬೇಕು, ಅವನು ನನ್ನನ್ನು ವರಿಸಬೇಕು. ಪೊರಪ್ಪನ್ನ ಮಾಡಂ ಪೊಲಿಂದ ತೋನ್ರು, ಎಲ್ಲ ಸ್ವರ್ಣಮಯವಾದಂತಹ ಮಾಳಿಗೆಗಳಿಂದ ಕಂಗೊಳಿಸುವಂತಹದ್ದು ಯಾವುದು? ಪುದುವೈ ಶ್ರೀವಿಲ್ಲಿಪುತ್ತೂರ್, ಅಲ್ಲಿಗೆ ಸ್ವಾಮಿ ಆದಂತಹ ಕೋನ್ ಸ್ವಾಮಿ ವಿಟ್ಟು ಶಿತ್ತರ್ ಕೋತೆ, ಅಂತಹ ಸ್ವರ್ಣ ಮಾಳಿಗೆಗಳಿಂದಲೇ ಕಂಗೊಳಿಸುವಂತಹ ವಿಲ್ಲಿಪುತ್ತೂರ್ ಅನ್ನುವಂತಹ ಅಲ್ಲಿಗೆ ಸ್ವಾಮಿಯಾದಂತಹ ವಿಷ್ಣು ಚಿತ್ತರ್ರ ಕೋದೈ ಆಂಡಾಳ್ ವಿರುಪ್ಪಿಡೆಯಿನ್ ತಮಿಳ್ ಮಾಲೆ ವಲ್ಲಾರ್. ಹೇಗೆ ಆ ಕಾಮಾಶ್ರಯಣದಲ್ಲಿ ಈ 10 ಪಾಶರಗಳನ್ನು ಹಾಡಿದ್ದಾಳೋ ಅದನ್ನು ವಿರುಪ್ಪುಡೈ ಶ್ರದ್ಧೆಯಿಂದ ಇನ್ ತಮಿಳ್ ಮಾಲೆ ವಲ್ಲಾರ್. ಇವಳಿಗೆ ಯಾರು ಈ ಒಂದು ಪಾಶರಗಳನ್ನು ತಿಳಿದುಕೊಳ್ತಾರೋ, ಅರಿತಿರ್ತಾರೋ, ಅನುಸಂಧಾನವನ್ನು ಮಾಡ್ತಾರೋ ಅವರಿಗೆ ವಿಣ್ಣವರ್ ಕೋನ್ ಅಡಿ ನಣ್ಣುವರೆ. ವಿಣ್ಣವರ್ ಕೋನ್ ಅಂತ ಹೇಳಿದ್ರೆ, ವಿಣ್ಣವರ್ ಅಂದರೆ ನಿತ್ಯ ಸೂರಿಗಳು, ಕೋನ್ ಸ್ವಾಮಿ ಆ ಪರಬ್ರಹ್ಮನನ್ನು ಅಡಿ ನಣ್ಣುವರೆ, ಪರಮ ಪದದಲ್ಲಿ ಅವರು ಭಗವಂತನ ಪಾದ ಸೇವೆಯನ್ನು ಮಾಡುವಂತಹ ಒಂದು ಸ್ಥಾನವನ್ನು ಪಡೆದು ಬಿಡ್ತಾರೆ ಅಂತ ಅನುಗ್ರಹಿಸ್ತಾಳೆ. ನನ್ನ ಹಾಗೆ ಕಷ್ಟಪಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಕಷ್ಟಪಟ್ಟಿದ್ದು ನಾನು, ಆದರೆ ಅದರಲ್ಲಿ ಸುಖ ಪಡುವವರು ನೀವು ಅಂತ ಹೇಳ್ತಾರೆ. ಹೀಗೇ ಲೋಕದಲ್ಲಿ ಒಬ್ಬರು ಯಾರೋ ಕಷ್ಟಪಡ್ತಾರೆ, ಇನ್ನೊಬ್ಬರು ಅದರನ್ನ ಚೆನ್ನಾಗಿ ಅನುಭವಿಸ್ತಾರೆ. ಹಾಗೆ ಆಂಡಾಳ್ ತಾನು ಮನ ಕರಗಿ ಕೃಷ್ಣನನ್ನು ಪಡೆಯಬೇಕು ಅಂತ ಹೇಳಿಬಿಟ್ಟು ಒಬ್ಬ ಕಾಮದೇವನ ಮನ್ಮಥನ ಪಾದಕ್ಕೆ ತಾನು ಆಶ್ರಯಿಸ್ತಾಳೆ. ಇದು ಫಲಿಸುತ್ತಾ ರಾಮಾಯಣದಲ್ಲಿ ಸಮುದ್ರ ರಾಜನಿಗೆ ಭಗವಂತ ಶರಣಾಗತಿಯನ್ನು ಮಾಡ್ದ, ಫಲಿಸ್ತಾ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ತಿರುಪ್ಪಾವೈಯಲ್ಲಿ ನಾಯಕಿಯಾಗಿ ಇವಳು ಅದೇ ಭಗವಂತನನ್ನು ಸೇರಬೇಕು ಅಂತ ಹೇಳಿಬಿಟ್ಟು ಮನ್ಮಥನಿಗೆ ಸಮಾಶ್ರಯಣ ಕಾಲನ್ನು ಆಶ್ರಯಿಸ್ತಾಳೆ. ಫಲಿಸುತ್ತಾ ಅವಳಿಗೆ ಫಲಿಸಲಿಲ್ಲ, ಆದರೆ ನಿಮಗೆ ಫಲಿಸ್ಬಿಡತ್ತೆ. ಏನಂದರೆ ಆಂಟಾಳ್ನ ಅವಳು ತೂಯ ನರ್ಪಾದಂ ತುಣೆ ನಮಕ್ಕೆ ಅಂತ ಹೇಳಿಬಿಟ್ಟು ಹೇಗೆ ಆ ಒಂದು ತನಿಯನ್ನಲ್ಲಿ ಹೇಳಿದ್ದೀವಲ್ಲ, ಆ ಮಹಾದೇವಿಯ ಆಂಟಾಳ್ನ ಪಾದಾಶ್ರಯವನ್ನು ಮಾಡಿ ಅವಳು ಹೇಳಿರುವಂತಹ ಆ ಒಂದು ಪಾಶರದಲ್ಲಿ ಶ್ರದ್ಧೆ ಒಂದು ಇಟ್ಟರೆ ಸಾಕು, ನಮಗೆ ವಿಣ್ಣವರ್ಕೋನ್ ಅಡಿ ನಣ್ಣುವರೆ ಅಂತ ಫಲಶ್ರುತಿಯನ್ನು ಹೇಳಿ ಮಂಗಳವನ್ನು ಹಾಡ್ತಾಳೆ ಅನ್ನುವ ಒಂದಿಗೆ. ಹೀಗೆ ಮನ ಕರಗಿ ಯಾರು ತಿರುಪ್ಪಾವೆಯಲ್ಲಿ ಏನು ಹೇಳಿದ್ಲೋ, ಮತ್ತು ನಮ್ಮ ಕಾಮಂಗಳ ಮಾತು ಅಂತ ಹೇಳಿದ್ಲು, ಇಲ್ಲಿ ಕಾಮನನ್ನೇ ಆಶ್ರಯಿಸಿಬಿಟ್ಲು ಅಂದರೆ ಇದು ಎಂತಹ ವಿಚಿತ್ರ. ಯಾತಕ್ಕಾಗಿ? ಆ ಭಗವಂತನನ್ನು ಸೇರುವುದಕ್ಕಾಗಿ. ಎಲ್ಲ ಕಾಮನಿಗೆ ಹೇಳ್ತಾಳೆ, ಆದರೆ ಅವಳಲ್ಲಿ ಬರುವಂತಹ ಮಾತುಗಳೆಲ್ಲ ಕೃಷ್ಣ ಸಂಬಂಧಪಟ್ಟಿದ್ದೇನೆ. ಅದರಿಂದ ಪ್ರಪನ್ನನ ಒಂದು ಹೃದಯದಲ್ಲಿ ಏನೇ ಮೇಲ್ನೋಟಕ್ಕೆ ನಡೆದರೂ ಅಂತರಂಗದಲ್ಲಿ ಆ ಝರಿ ಇದೆಯಲ್ಲ,
ಅದು ಪರತತ್ವದ ಒಂದು ಚಿಹ್ನೆಯನ್ನು, ಆ ಪರಬ್ರಹ್ಮನಿಗೆ ಇರುವಂತಹ ಸ್ವತ್ತು ಇದು ಅವನಿಗೇ ಅನ್ನುವುದು ಮಾತ್ರ ಉಳಿಯುತ್ತೆ ವಿನಃ ಇನ್ನೇನೂ ಇಲ್ಲ. ಇವಳು ಹೇಗೆ ಕೇಶವ ನಂಬಿಯೇ ಕಾಲ್ ಪಿಡಿಪ್ಪಾಳೆನ್ನೋ ಇಪ್ಪೇರೆನಕ್ಕ ಅರುಳ್ ಕಂಡಾಯ್ ಅಂತ ಹೇಳಿದ್ಲೋ ಅದರಲ್ಲಿಯೇ ಗೊತ್ತಾಗತ್ತೆ ಆ ಭಗವಂತನಿಗೆ ತಾನು ಏನು ಅನ್ನುವುದನ್ನು ತಿರುಪಾವೆಯಲ್ಲಿ ತಾನು ಏನು ಹೇಳಿದ್ಲೋ, ಪಾರಾರ್ಥ್ಯಂ ಸ್ವಂ ಶ್ರುತಿ ಶತ ಶಿರಸ್ಸಿದ್ಧಂ ಅನ್ನುವಂತಹ ಒಂದು ಶಬ್ದವನ್ನು ಈ ಒಂದು ಪಾಶರದಲ್ಲಿ ಹೇಳಿದಾಳೆ. ಈ ರೀತಿಯಲ್ಲಿ ಮನ ಕರಗಿ ಕಾಮನಿಗೆ ಮಾಡುವಂತಹ ಉಪಾಸನೆಯನ್ನೂ ಸಹ ಆ ಉಪಾಸನೆಯ ವಿಧಿಯನ್ನು ತಾನು ವಿಧಿಸಿ ಒಂದು ಮಂಡಲದ ಪೂಜೆಯನ್ನಾಗಿ ಮಾಡಿ ಆ ಭಗವಂತನನ್ನು ಸೇರುವುದಕ್ಕೆ ಎಷ್ಟೆಲ್ಲ ತಾನು ತೊಳಲಾಡ್ತಾಳೆ ಅನ್ನುವುದನ್ನು ಈ 10 ಪಾಶುರದಲ್ಲಿ ಆಂಡಾಳ್ ನಾಯಕಿಯಾಗಿ ತನ್ನ ಒಂದು ಅಂತರಂಗದ ಕೃಷ್ಣನ ಪ್ರೇಮದ ಒಂದು ವಿಚಾರವನ್ನು, ಇದು ಸ್ವತ್ತು ಆತನಿಗೇ ಸೇರಿದ್ದು ಅನ್ನುವಂತಹ ಮುಖ್ಯವಾದಂತಹ ಶರಣಾಗತಿಯ ತತ್ವವನ್ನು ತಿಳಿಸ್ತಾಳೆ ಅನ್ನುವುದರೊಂದಿಗೆ ಮಂಗಳವನ್ನು ಹಾಡೋಣ. ಶ್ರೀಮತ್ಯೈ ವಿಷ್ಣು ಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯಮಂಗಳಂ. ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಎಷ್ಟೇ ಪ್ರಯತ್ನವನ್ನು ಪಟ್ಟರು, ವಿಚಾರಗಳನ್ನು ತುಂಬ ಸಂಗ್ರಹಿಸಿ ಹೇಳಿದ್ರೂ ಸಹ ಸಮಯ ಇಷ್ಟೇ ಬೇಕಾಯಿತು. ಅದರಿಂದ ಸಮಯವನ್ನು ಏನಾದರೂ ನಾನು ಹೆಚ್ಚಾಗಿ ತೆಗೆದುಕೊಂಡಿದ್ದರೆ ಕ್ಷಮಿಸಬೇಕು ಅಂತ ಹೇಳಿಬಿಟ್ಟು ಕೇಳ್ತೀನಿ, ಪ್ರಾರ್ಥಿಸ್ಕೊಳ್ತೀನಿ. ಇದರಲ್ಲಿ ಏನಾದರೂ ತಪ್ಪುಗಳಿತ್ತು ಅಂದರೆ ಹಿರಿಯವರು ಹಂಸಕ್ಷೀರ ನ್ಯಾಯದಂತೆ ಇದರಲ್ಲಿ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು. ಇದರಲ್ಲಿ ತಪ್ಪು ನಡೀತಿತ್ತು ಅಂದರೆ ಅದಕ್ಕೆ ಮಾರ್ಗದರ್ಶಕರಾಗಿ ನನಗೆ ದಾರಿಯನ್ನು ತೋರಿಸಬೇಕು ಅಂತ ಹಿರಿಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ಒಂದು ಉಪನ್ಯಾಸಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೀನಿ. ಆಂಡಾಳ್ ತಿರುವಡಿ ಹಳೇ ಶರಣಂ. ಆಳ್ವಾರ್ ಎಂಬೆರುಮಾನಾರ್ ஜியர் திருவடி ஹளே சரணம். பற்பமெனத்திகள் பைங்கழலும் தன் பல்லவமே விரலும். பற்பமென திகழ் பைங்கழலும் தன் பல்லவமே விரலும். பாவனமாகிய பைந்துவராடை பதிந்த மருங்கழகோ. பாவனமாகிய பைந்துவராடை பதிந்த மருங்கழகோ. முப்புரி நூலோடு முன்கையில் ஏந்திய முக்கோல் தன்னழகும். எப்பொழுதும் யதிராசன் வடிவழகு என் இதயத்துள்ளதால். இல்லை எனக்கெதிர் இல்லை எனக்கெதிர் இல்லை எனக்கெதிரே. இல்லை எனக்கெதிர் இல்லை எனக்கெதிர் இல்லை எனக்கெதிரே. இல்லை எனக்கெதிரே இல்லை எனக்கெதிரே இல்லை எனக்கெதிரே.